अस्मद्गुरुभ्यो नमः। अस्मत्परमगुरुभ्यो नमः। श्रीमते रामानुजाय नमः। श्रीमते रामानुजमहादेशिकाय नमः। श्रीमते रामानुजमहादेशिकाय नमः। श्रीमते वराहमहादेशिकाय नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। वेदान्तदेशिकयति पदपङ्कज षट्पदं पराङ्कुशार्यतनयं श्रये श्रीरामानुजं गुरुं श्रीपराङ्कुशरामानुजार्य महादेशिकाय नमः। श्रीमद्रङ्गशटारिसंयमिवरैः वीक्षास्पदं सादरम् श्रीमद्वेदवतं सदेशिकयते पादारविन्दाश्रयं वादूलान्वयदेशिकबुधवरं वेदान्तिनं सद्गुरुं वाल्मीकिशुकव्याससूक्तिमधुपं नारायणार्यं भजे। वादूलवंशतिलकं गुणसंविदाढ्यं श्रीरङ्गकायिजमुने पदानुसक्तं वेदान्तदेशिकयतीन्द्रकृपाविसक्तं नारायणार्य गुरुवर्यमहं समीडे। श्रीरामानुजयोगीन्द्र वेदान्ताश्रितकृपाश्रयं श्रीरङ्गेशपादविनुतं वरदार्यमहं भजे। श्रीलक्ष्मी नृसिंहदिव्यपादुका सेवक वरदार्य महादेशिकाय नमः। ನೆರೆದಿರ್ತಕ್ಕಂಥ ಎಲ್ಲ ಭಾಗವತ ಗೋಷ್ಠಿಗೆ ನನ್ನ ಅನಂತ ನಮಸ್ಕಾರಗಳು. ಇವತ್ತಿಗೆ ಸರಿಯಾಗಿ 30 ದಿವಸ ಅನಸ್ಯೂತವಾಗಿ ಈ ಯಜ್ಞ ನಡೆಯಿತು ತಿರುಪಾವೆ. ಇವತ್ತು 2 ಪಾರ್ಶ್ವ ಹೇಳಬೇಕಾಗತ್ತೆ, ಆದಷ್ಟು ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಅಕಸ್ಮಾತ್ ಏನಾದರೂ ಒಂದು ಬಾಕಿ ಇದ್ದರೆ ನಾಳೆ 4:15ಗೆ ಇಲ್ಲಿ ಎಲ್ಲರೂ ಬಂದರೆ ಒಂದು ಹಾಫ್ ಆನ್ ಅವರ್ ಹೇಳ್ಬಿಟ್ಟು ಆಮೇಲೆ ಕಲ್ಯಾಣೋತ್ಸವ ಇಟ್ಕೊಂಡಿದ್ದಾರೆ. ಅದರೊಂದಿಗೆ ಮಂಗಳ ಮತ್ತು ಮುಂದಿನ ವರ್ಷಕ್ಕೆ ತಿರುಪಾವೆ ಸಮಯಕ್ಕೆ ನೋಡೋಣ. ನಿಮ್ಮೆಲ್ಲರ ಇದು ಜೊತೆಗೆ ಈ ಕೂಡಿ ಕುಳಿತಂದ್ರಲ್ಲ, ಆ ಥರ ನಿಮ್ಮೆಲ್ಲರ ಜೊತೆಗೆ ಇದ್ದಿದ್ದು ತುಂಬ 1 ತಿಂಗಳು ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ. TTD ಆಶ್ರಯದಲ್ಲಿ ದಿವ್ಯ ಪ್ರಬಂಧ ಕಮಿಟಿಯವರು ಈ ಪ್ರಬಂಧ ಮಾಲಿಕೆಯನ್ನು ಉಪನ್ಯಾಸ ಮಾಲಿಕೆಯನ್ನು ಏರ್ಪಡಿಸಿಕೊಂಡಿದ್ದಾರೆ. ಸುಬ್ರಹ್ಮಣ್ಯ ನಗರದ ಶ್ರೀನಿವಾಸ ದೇವಸ್ಥಾನದವರು ಮತ್ತು ಹೆಬ್ಬಾಶ್ರೀ ವೈಷ್ಣವ ಸಭಾ ಅವರಿಗೂ ಕೈ ಜೋಡಿಸಿ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಪಾರ್ಶ್ವಕ್ಕೆ ಹೋಗೋಣ. ಮೊದಲಿಗೆ ತನಿಯನ್ನು ಹೇಳ್ಕೊಂಡು ಆಮೇಲೆ ಪಾರ್ಶ್ವಕ್ಕೆ ಹೋಗೋಣ. ಶ್ರೀ ವಿಷ್ಣು ಚಿತ್ತಕುಲನಂದನ ಕಲ್ಪವಲ್ಲಿ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯ ಸಾಕ್ಷಾತ್ ಕ್ಷಮಾಂ ಕರುಣಯ ಕಮಲಾಭಿಮಾನ್ಯ ಗೋದಾಮನನ್ಯ ಶರಣಂ ಶರಣಂ ಪ್ರಪದ್ಯೆ. ನೀಲಾತುಂಗಸ್ತನಗಿರಿತಟೀ ಸುತ್ತಮುತ್ಬೋಧ್ಯ ಕೃಷ್ಣಂ ಪಾರಾರ್ಯಂ ಸ್ವಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸ್ವೋಚ್ಛಿಷ್ಟಾಯಾಂ ಸಜನಿಗಳಿತಂ ಯಾ ಬಲಾಕೃತ್ಯ ಮುಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ ಅನ್ನವಯಲ್ ಕುರುವೆ ಆಂಡಾಳ ರಂಗ
அருளவல்ல பல்வளையாய் நாடினே வேங்கடவர்க்கென்னை விதியென்னவின் மாற்றம் நான் கடவா வண்ணமே நல்கு சித்தம் சிறுகாலே வந்துன்னை சேவித்து உன் பொத்தாமரை அடியே ஓத்தும் பொருள் கேளாய் பெத்தம்மே துண்ணும் குலத்தில் பிறந்து நீ குத்தேவல் எங்களை கொள்ளாமல் போகாது இத்தை பறை கொள்வான் அன்று காண் கோவிந்தா எத்தைக்கும் ஏழேழு பிறவிக்கும் உன் தன்னோடு தோமையாமோ உனக்கே நாள் செய்வோம் மத்தயம் காமங்கள் மாற்றேனோ என்பார். ವಾಚ್ ಇಟ್ಕೊಂಡು ಎರಡು ಪಾಶ್ರ ಹೇಳಬೇಕಲ್ಲ, ಟೈಮ್ ಡಿವೈಡ್ ಮಾಡೋಣ ಅಂತ ಅಷ್ಟೇ. ಎರಡೂ ಪಾಶ್ರ ತುಂಬ ಸೊಗಸಾದ್ರು. ಇದೇ ಆಂಡಾಳು ಗೋಪಿಕೆಯರ ಜೊತೆಗೆ ಹೇಳಿದ್ದು, ಕೊನೆಯ ಆಯರ್ಪಾಡಿಯವರು ಎಲ್ಲರ ಜೊತೆಗೆ ಹೇಳಿದ್ದು ಕೊನೆಯ ಪಾಶ್ರ ಸಿತ್ತಂಶುರಾಲೆ. ಇದಕ್ಕೆ ನೆಕ್ಸ್ಟು 30ನೇ ಪಾಶ್ರ ಆಂಡಾಳು ಅವಳು ವಾಯ್ಸ್ನಲ್ಲಿ ಹೇಳೋದು. ಒಂದೇ ಒಂದು ಪಾಶ್ರ ಅವಳು ವಾಯ್ಸಲ್ಲಿ ಹೇಳ್ತಾಳೆ, ಬಾಕಿದೆಲ್ಲ ಎಲ್ಲರ ಜೊತೆಗೂ ಹಾಡುವಂಥ ಹಾಡು. ಅದು ಫಲಶ್ರುತಿ ಅಂತಲೂ ಇಟ್ಕೋಬೋದು, ಅದು ಆಂಡಾಳು ವಾಯ್ಸ್ನಲ್ಲಿ ಹೇಳೋವಂಥದ್ದು. ಇದೇ ಕೊನೆಯ ಪಾಶ್ರ ಈ ಗೋಷ್ಠಿನಲ್ಲಿ ಇವಳು ಹೇಳೋವಂಥದ್ದು. ಮತ್ತನಂ ಕಾಮಂಗಳ್ ಮಾತೇಲೋ ಎಂಬಾಯಿ. ಇದು ಪಂಚ್ ಡೈಲಾಗ್ ಅಂತಾರಲ್ಲ, ಆ ಥರ ಬೇಕಾದ್ರೆ ಇಟ್ಕೋಬೋದು. ಈ ಪಾಶ್ರಕ್ಕೆ ಏನಪ್ಪ ಮುಖ್ಯವಾದ ಒಂದು 2-3 ತೋರಿಸ್ಕೊಡ್ತಾಳೆ ಇದರಲ್ಲಿ. ಅದರಲ್ಲಿ ಮುಖ್ಯವಾದ ಏನಪ್ಪ ಅಂದರೆ ಮತ್ತನಂ ಕಾಮಂಗಳ್ ಮಾತು, ನಮಗೆ ಬೇರೆ ಏನೂ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತಾಳೆ, ಇತ್ತ ಪರೆ ಕೊಳ್ಳುವ ನಂಡ್ರ ಕಾಣ್. ಪರೆ ಪರೆ ಅಂತ ಎಷ್ಟು ಕಡೆ ಕೇಳ್ತಾ ಇದ್ದಲ್ಲ, ಈ ಪರೆ ಅಲ್ಲ ಅಂತ ಹೇಳ್ತಾಳೆ. ಇತ್ತ ಪರೆ ಕೊಳ್ಳುವ ಅಂಡ್ರ ಅಂದರೆ ಇಲ್ಲ ಅಂತ, ಅಂಡ್ರ ಕಾಣ್ ಗೋವಿಂದ ಅಂತ ಹೇಳ್ತಾಳೆ. ಆಮೇಲೆ ಎತ್ತಕ್ಕೂ ಏಳು ಬರಬೇಕು. ಇದನ್ನೆಲ್ಲ ನಿಧಾನವಾಗಿ ನೋಡೋಣ ಒಂದೊಂದಾಗಿ ಏನಾನ ಅಂತ. ಈ ಮುಂದಿನ ಹಾಡು 30ನೇ ಪಾಶ್ರ ಹೇಳ್ತಲ್ಲ, ಅದನ್ನು ತಾನಾನ ತನ್ಮಯಿಲ್ ಪಾಡಿಯರು ಪಾಠ ಅಂತ ಹೇಳ್ತಾರೆ. ತಮಿಳಲ್ಲಿ ತುಂಬ ಎಲ್ಲ ವ್ಯಾಖ್ಯಾತಕಾರಗಳೆಲ್ಲ ಹಳೆಯ ತಮಿಳಲ್ಲಿ ಆ ಥರ ಎಲ್ಲ ಒಂದೊಂದು ಸೆಂಟೆನ್ಸ್ ಹಾಗೆ ಉಪಯೋಗಿಸ್ತಾರೆ. ಅದನ್ನು ವ್ಯಾಖ್ಯಾನಗಳು ಹೇಳಬೇಕಾದ್ರೆ ಅದನ್ನು ಹೇಳಬೇಕಾಗತ್ತೆ. ಇದು ಕೊನೆಯದು 3ನೇ ಪಾಶ್ರ. ಇದು ಲಾಸ್ಟ್ 3ನೇ ಪಾಶ್ರ ಏನಂದರೆ ಗೋವಿಂದ ನಾಮ ಹೇಳಿದ್ದು 3ನೇ ಪಾಶ್ರ. ಗೋವಿಂದ 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 ಅಂತ 3 ಸತಿ ಹೇಳಿದ್ರಲ್ಲ. ಹೇಗೆಂದರೆ ಯಾವಾಗಲೂ ಏನಾದರೂ ಯಜ್ಞಗಳು ಯಾಗಗಳೆಲ್ಲ ಮಾಡಬೇಕಾದ್ರೆ ಸಂಕಲ್ಪ ಮಾಡಬೇಕಾದ್ರೆ ಹರಿ ಓಂ ಗೋವಿಂದ 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 ಜಯಶ್ರೀ ಅಂತೆಲ್ಲ ಹೇಳ್ತಾರಲ್ಲ, ಸಂಕಲ್ಪ ಮಾಡ್ಕೋಬೇಕಾದ್ರೆ ಆ ಥರ ಇದು ಕೊನೆಗೆ ನಮ್ಮನ್ನು ನಾವೇ ಭಗವಂತನಿಗೆ ಸಮರ್ಪಿಸ್ಕೊಳ್ಳುವಾಗ ಆ ಯಜ್ಞ ದೊಡ್ಡ ಯಾಗ ಥರ. ಅದಕ್ಕೆ ಇದು 3 ಸತಿ ಎಷ್ಟು ಚೆನ್ನಾಗಿ ಎಲ್ಲ ಹಿಡನ್ನಾಗಿ ಅದರಲ್ಲಿ ಇಟ್ಟಿದ್ದಾಳೆ. ಆ ಅರ್ಥಗಳೆಲ್ಲ ನಮ್ಗೆ ಗೊತ್ತಾದಾಗ ಎಷ್ಟು ಸಂತೋಷ ಆಗುತ್ತೆ. ಚಿಕ್ಕ ಹುಡುಗಿ ಎಷ್ಟು ವಿವರವಾಗಿ ಎಲ್ಲ ಹೇಳಿದ. ಯಾಕಂದರೆ ಗೋವಿಂದನಾಮ ಮುಂದೆನೇ ಯಾವಾಗಲಾದರೂ ಉಪಯೋಗಿಸ್ಬೋದಾಗಿತ್ತು, ಕೊನೆಯಲ್ಲಿ ಉಪಯೋಗಿಸ್ತಾ ಇಲ್ಲ. ಕೊನೆ 3 ಪಾಶ್ರದಲ್ಲಿ ಅವಾಗ ಗೋವಿಂದ 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 ಅಂತ ಹೇಳ್ತೀವಿ. ಆ ಥರ ಸಂಕಲ್ಪ ಮಾಡೋದು ಇಲ್ಲಿ ಹೇಳ್ತದೆ. ಸಂಕಲ್ಪ ಮಾಡಿಕೊಂಡು ನಮ್ಮನ್ನು ನಾವೇ ಭಗವಂತನಿಗೆ ಅರ್ಪಿಸ್ಕೊಡ್ಬೇಕು. ಹೇಗೆ ಅಂದರೆ ಹಿಂದಿನ ಹಾಡೆಲ್ಲ ನೋಡಿದ್ವಿ, ಕೂಡಾರ ಇವೆಲ್ಲೂನಲ್ಲೆಲ್ಲ ಹೇಗೆ ನಾವು ಪಕ್ವವಾಗಿದ್ದೀವಿ. ಫುಲ್ಲು ನಮಗೆ ಭಗವಂತನ ಬಗ್ಗೆ ಚೆನ್ನಾಗಿ ಎಲ್ಲ ಗೊತ್ತು. 30 ದಿವಸದಿಂದ ನಾವು ಸುಮ್ಮನೆ ಹಾಡ್ತರ ಹಾಡಲಿಲ್ಲ. ಆತ್ಮದ ಸ್ವರೂಪ ಏನು, ಭಗವಂತ ಯಾರು, ಅವನ ಪರತ್ವ ಏನು, ನಮಗೆ ಆಕಿಂಚನ್ಯಗಳೇನು, ನಮ್ಮ ಕೈಲಿ ಆಗದೇ ಇರೋವಂಥದ್ದೇನು, ಅದನ್ನೆಲ್ಲ ನಾವು ನೋಡಿಕೊಂಡು ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಈಗ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಬೇಕಾದ್ರೆ ಈ ಥರ 3 ಸತಿ ಗೋವಿಂದ ಅಂತ ಹೇಳ್ಕೊಂಡು ಕೊಡ್ತಾಳೆ. ಇಲ್ಲಿ ಪರೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಇವ್ರು ಕೇಳಿದ್ರು ಇತ್ತ ಪರೆ ಕೊಳ್ಳುವಾನ್ ಅಂಡ್ರ ಕಾಣ್ ಗೋವಿಂದ ಅಂತ ಹೇಳಿದ್ರು. ಇತ್ತ ಪರೆ ಅಂದರೆ ಈ ಪರೆ ಅಲ್ಲ ಅಂತ. ಪರೆ ಅಂದರೆ ಒಂದು ಇದ್ರ ಥರ ಡಕ್ಕೆ ಥರ ಡ್ರಮ್ ಥರ ಇರುತ್ತಲ್ಲ, ಅದು ಪರ್ಕಷನ್ ಇನ್ಸ್ಟ್ರೂಮೆಂಟ್ ಅಂತಾರೆ. ಅದನ್ನು ಕೇಳ್ತಾ ಇದ್ರು. ಯಾಕಂದರೆ ಎಲ್ರಿಗೂ ಗೊತ್ತಾಗಬೇಕು, ನಾವು ಮಾಡೋ ಇದು ವ್ರತ, ಕಾತ್ಯಾಯನಿ ವ್ರತ, ಅದನ್ನು ಹೇಳ್ಕೊಂಡು ಹೋಗಬೇಕು, ಬ್ಯಾಂಡ್ ಥರ ಹೊಡ್ಕೊಂಡು ಹೋಗಬೇಕು ಅಂತ ಆ ಥರ ಎಲ್ಲ ಕೇಳ್ತಾ ಇದ್ರು. ಕೊಡೋಕ್ಕೆ ಎಲ್ಲ ತಯಾರಾಗ್ಬಿಟ್ಟ. ಎಲ್ಲಿ ಮಾಲೆ ಮಣಿವಣ್ಣನಲ್ಲಿ ಹೆಸರು ಏನೇನು ಕೇಳ್ತಿರೋ ಕೇಳಿ ಎಲ್ಲ ಲಿಸ್ಟು ನಾನು ಕೊಡ್ತೀನಿ ಅಂತ ಕೊಡ್ತೀನಿ ಅಂತೆಲ್ಲ ತೆಗೆದಿಟ್ಟಾಗ ಇದು ಯಾವುದು ನಮ್ಗೆ ಬೇಡ ಅಂತ ಹೇಳ್ತಾರೆ. ನಾವಾಗಲೆಲ್ಲ ಹೋಗಿ ಸೀರೆ ಎಲ್ಲ ಆರಿಸಿದ್ಮೇಲೆ ಈ ಕಲರಲ್ಲಿ ಬಾರ್ಡ್ರ್ ಇಲ್ವಾ, ಇದು ಯಾವುದು ನಮ್ಗೆ ಬೇಡ ಅಂತೀವಲ್ಲ, ಆ ಥರ ಸಾಧಾರಣ ಸ್ತ್ರೀಯರ ಥರನೇ ಎಲ್ಲ ಕೇಳ್ಬಿಟ್ಟು ಕೊನೆಗೆ ಇದು ಬೇಡ ಅಂತ ಹೇಳ್ತಾರೆ. ಏನು ಇತ್ತ ಪರೆ ಕೊಳ್ಳುವಾನ್ ಅಂಡ್ರೆ ಕಾಣ್ಬೋವಿಂದ ಅಂತ ಹೇಳಿದ್ರಲ್ಲ, ಏನಂದರೆ ಇವಳಿಗಾಗಂದರೆ ಪರೆ ಅಂದರೆ ಏನು ಅಂದರೆ ಏನದು ಮೇಲಾರ್ಥ, ಬಾಹ್ಯ ಅರ್ಥವನ್ನು ನೀನು ಅರ್ಥ ಮಾಡ್ಕೊಳ್ತೀಯಲ್ಲ, ನಿನ್ನ ಪರತ್ವ ಎಲ್ಲಿ ಹೋಯಿತು ಅಂತ ನಾವು ಏನು ಹೇಳ್ತೀವಿ, ನಮ್ಮ ಇಂಗಿತವನ್ನು ನಿಮ್ಗೆ ಗೊತ್ತಾಗಲ್ವಾ.
ಪರೇ ಅಂತ ನಾವು ಏನು ಕೇಳ್ತಾ ಇದ್ದೀವಿ ಅಂತ ಇಷ್ಟು ನಿಜವಾಗ್ಲೂ ನಿಂಗೆ ಗೊತ್ತಾಗಲಿಲ್ವಾ? ನಿನ್ನ ಪರತ್ವ ಏನು, ನಿನ್ನ ಸೌಲಭ್ಯ ಏನು, ನೀನು ಎಷ್ಟು ಸಾಮರ್ಥ್ಯ ಏನೋ ಇದೆಲ್ಲ ಇಟ್ಕೊಂಡು ನಾವು ಪರೇ ಅಂತ ಮೇಲ್ನೋಟಕ್ಕೆ ಕೇಳಿದ್ರೆ ಅದನ್ನು ಪರೇ ಅಂತಲೇ ಅಂದ್ಕೊಂಡ್ಬಿಡೋದಾನೇನೋ ಅಂತ. ನಾವು ಕೇಳ್ತಾ ಇರೋ ಪರೇ ಏನಪ್ಪ ಅಂತ ಹೇಳಿದ್ರೆ ನಿತ್ಯ ನಿನ್ನ ಕೈಂಕರ್ಯ ಮಾಡೋ ಯೋಗ ಬೇಕು ನಮಗೆ. ಅದೇನೇ ನಮ್ಗೆ ಬೇಕಾಗಿರೋ ಕೈಂಕರ್ಯ. ಆ ಕೈಂಕರ್ಯ ಮಾಡೋ ಏನು ಕೈಂಕರ್ಯ ಮಾಡೋದು ಅಂದರೆ ನಿನ್ನ ಚರಣ ಕಮಲಗಳಲ್ಲಿ ನಿನ್ನ ಪೊತ್ತಾವರೆ ಅಡಿಯೇ ಪೋற்றும் ಪರೆ ಅದನ್ನು ಕೇಳ್ತಾಳೆ. ಅವಾಗ ನಿನ್ನ ಚರಣ ಕಮಲಗಳಲ್ಲಿ ಸೇವೆ ಮಾಡಬೇಕು ನಮ್ಗೆ ಬೇಕು ಅಂತ. ನಿಮ್ಮಲ್ಲಿ ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ನಮ್ಗೆ ಇರೋಕ್ಕಾಗಲ್ಲ ಅಂತ. ಯಾಕಂದರೆ ಭಗವಂತನ ಎಷ್ಟು ನಾವು ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ ಈಗ ಅಂತ ಹೇಳಿದ್ರೆ ಪ್ರತಿ ಉಸಿರಾಟದಲ್ಲೂ ಭಗವಂತನನ್ನೇ ಯೋಚನೆ ಮಾಡ್ತಾ ಇದ್ದಾಳೆ. ಆ ಅಭಿನಿವೇಶದಲ್ಲಿ ಇದಾದಮೇಲೆ ತಿರುಪಾವೆ ವ್ರತ ಮುಗಿದು ಹಾಡು ಮಂಗಳ ಎಲ್ಲ ಆದಮೇಲೆ ಕೂಡ ಏನು ಭಗವಂತ ಎಲ್ಲೂ ಬರಲೂ ಇಲ್ಲ, ಅವಳನ್ನು ಕರ್ಕೊಂಡು ಹೋಗಲೂ ಇಲ್ಲ ಅಂದಾಗ ನಾಚಿಯಾರ್ ತಿರುಮೊಳಿ ಅಂತ 143 ಹಾಡುಗಳನ್ನು ಬರೀತಾಳೆ. ಹೇಗೆ ಅಂದರೆ ಒಂದೊಂದು ಹಾಡನ್ನೂ ಜೀವಾತ್ಮ ಪರಮಾತ್ಮನನ್ನು ಬಿಟ್ಟರೆ ಹೇಗೆ ತಪ್ಪಿಸಬೇಕು, ನೀರಿಂದ ತೆಗೆದ್ರೆ ಮೀನುಗಳು ಹೇಗೆ ಒದ್ದಾಡುತ್ತೋ ಆ ಥರ ಇರಬೇಕು, ಆ ಥರ ಅವಳು ಕಷ್ಟಪಡ್ತಾಳೆ. ಇನ್ನು ಎಷ್ಟು ದಿವಸ ಹೀಗೆ ನಾನಿರೋದು, ಹಿಂಗೆ ನನ್ನನ್ನು ಇಲ್ಲೇ ಬಿಟ್ಟಿದೆಯಲ್ಲ ಅಂತ ಒದ್ದಾಡ್ತಾಳೆ. ಒಂದು ಅವಳು ಭೂದೇವಿಯ ಅವತಾರನೇ, ಅದು ಬೇರೆ. ಅವಳು ಭೂದೇವಿ ಆಗಿದ್ರೂ ಅವಳು ಹೋಗಬೇಕು ವೈಕುಂಠಕ್ಕೆ, ಅದೊಂದು. ಎಲ್ಲ ಜೀವಾತ್ಮಗಳು ಒಂದು ದಿವಸ ಇಲ್ಲ ಒಂದು ದಿವಸ ಹೋಗಲೇಬೇಕು. ಅದನ್ನು ಅರಿವಾಗದೇ ಇರೋವರೆಗೂ ನಾವು ಈ ಸಂಸಾರದಲ್ಲೇ ರುಚಿಯಿಂದ ಇರ್ತೀವಿ. ಇವಾಗೆಲ್ಲ ಸ್ವಲ್ಪ ಇವತ್ತು ನಾಳೆ ಎಲ್ಲ ಈ ಥರದ್ದು ಗಂಭೀರವಾದ ವಿಚಾರಗಳನ್ನು ಎಲ್ಲರಿಗೂ ತಲೆ ತುಂಬಿಸ್ಬಿಟ್ಟು ಹೋಗ್ತೀನಿ. ಒಂದು ವರ್ಷ ನೀವು ಅದನ್ನು ನಿಧಾನಕ್ಕೆ ಅವಲೋಕನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ನಮ್ಮ ಪ್ರತಿನಿತ್ಯ ಸಂಸಾರದ ವಹಿವಾಟುಗಳಲ್ಲೇ ಇದ್ದು ಬಿಡ್ತೀವಿ. ನಮ್ಮ ಆತ್ಮದ ಬಗ್ಗೆ ಏನೂ ಚಿಂತನೆ ಮಾಡೋದಿಲ್ಲ ಯಾವಾಗಲೂ ಅಷ್ಟೇ. ಆತ್ಮಕ್ಕೂ ಒಂದು ಸಂಸ್ಕಾರ ಕೊಡಬೇಕು, ಅದಕ್ಕೂ ಒಂದು ಬೇಕು ಬೇಡಗಳಿದೆ, ಅದನ್ನು ನೋಡಬೇಕು. ಅದಕ್ಕೇನು ಬೇಕು ಅಂತ ಹೇಳಿದ್ರೆ ಸದಾ ಸಂತೋಷವಾಗಿರೋಕ್ಕೆ ಅದು ಪ್ರಯತ್ನ ಪಡೋದು. ಸೆಲ್ಫ್ ಅಂದರೆ ಅದಕ್ಕೆ ಸೆಲ್ಫಿಶ್ ಅಂತ ಯಾಕೆ ಹೇಳ್ತಾರೆ, ಅದಕ್ಕೆ ಆತ್ಮಕ್ಕೆ ಸೆಲ್ಫ್ ಅಂತಾರೆ ಇಂಗ್ಲೀಷಲ್ಲಿ. ಸೆಲ್ಫಿಶ್ ಅಂದರೆ ಏನಂದರೆ ಯಾವಾಗಲೂ ಎಲ್ರಿಗೂ ಸಂತೋಷವಾಗಿರೋಕ್ಕೆ ತಾನೇ ಇಷ್ಟ. ಯಾರಿಗಾದ್ರೂ ದುಃಖವಾಗಿರೋಕ್ಕೆ ಇಷ್ಟನೋ, ಯಾರಿಗಾದ್ರೂ ತೊಂದರೆಯಲ್ಲಿ ಇರೋಕ್ಕೆ ಇಷ್ಟನೋ, ಯಾರಿಗೂ ಇಷ್ಟ ಇಲ್ಲ. ಆತ್ಮದ ಸ್ವರೂಪನೇ ಯಾವಾಗಲೂ ಸಂತೋಷವಾಗಿರೋದು. ಇದು ಹೇಗೆ ಈ ಗುಣ ಅದಕ್ಕೆ ಬಂತು ಅಂತ ಹೇಳಿದ್ರೆ ಇದು ಭಗವಂತನಿಂದ ಬಂದಿರೋ ಗುಣ. ಭಗವಂತನು ಹಾಗೇನೆ ನಿತ್ಯವೂ ಸದಾನಂದ, ಅವನು ಯಾವಾಗಲೂ ಆನಂದವಾಗೇ ಇರೋವಂಥವನು. ಹಾಗೇನೆ ಅವನ ಲೋಕಕ್ಕೆ ಯಾರ್ಯಾರು ಬರ್ತಾರೋ ಅವರಿಗೆ ಸದಾ ಆನಂದವನ್ನು ಕೊಡುವವನು. ಇದು ಒಂದು ವಿಚಾರ ನಾವು ತಿಳ್ಕೊಳ್ಬೇಕು. ನಾವೆಲ್ಲ ಏನೋ ಒಂದು ಕಾರಣವಾಗಿ ಎಲ್ಲ ಸಂಸಾರದಲ್ಲಿ ಬಂದುಬಿಟ್ಟಿದ್ದೀವಿ, ಮರೆತು ಹೋಗ್ಬಿಟ್ಟಿದ್ವಿ, ವಿಸ್ಮೃತಿಗೆ ಏರ್ಪಟ್ಟು ನಾವು ಇಲ್ಲೆಲ್ಲ ಎಲ್ಲೆಲ್ಲೋ ಅಲ್ಕೊಂಡು ನಮ್ಮ ಕರ್ಮಾನುಸಾರ ಯಾರ್ಯಾರು ಮನೆಯಲ್ಲೆಲ್ಲ ಹುಟ್ಕೊಂಡು ಪ್ರಾಣಿಗಳಾಗಿ ಪಕ್ಷಿಗಳಾಗಿ ಒಟ್ಟಿನಲ್ಲಿ ತುಂಬ ಪುಣ್ಯದ ಬೆಲೆಯನ್ನು ಕೊಟ್ಟು ಎಷ್ಟೆಷ್ಟೋ ಪುಣ್ಯದ ಬೆಲೆಯನ್ನು ಕೊಟ್ಟು ನಾವು ಈ ಮನುಷ್ಯ ಜನ್ಮವನ್ನು ತಗೊಂಡಿದ್ದೀವಿ. ಎಷ್ಟೋ ಪುಣ್ಯ ಸಂಪಾದಿಸಿದ್ರೇ ದೇವತೆಗಳಾಗಕ್ಕೆ ಸಾಧ್ಯ, ಹಾಗೆಯೇ ಎಷ್ಟೋ ಪುಣ್ಯ ಸಂಪಾದಿಸಿದ್ರೆ ಮನುಷ್ಯರು ಆಗಕ್ಕೆ ಸಾಧ್ಯ. ದೇವತೆಗಳಿಗಿಂತ ಮನುಷ್ಯರಾದ್ರೇ ಒಳ್ಳೆಯದು. ಯಾಕೆಂದರೆ ಕರ್ಮಭೂಮಿಯಲ್ಲಿದ್ದರೆ ಶರಣಾಗತಿಯಾದರೂ ಮಾಡ್ಕೊಳ್ಬೇಕು ಅಂತ ಒಂದು ಮನಸ್ಸಾದ್ರೂ ಬರುತ್ತೆ. ಆ ಭೋಗಭೂಮಿ ಇದ್ಬಿಟ್ರೆ ಬರೋದಿಲ್ಲ. ಆ ಪದವಿನ ಉಳಿಸ್ಕೊಳ್ಬೇಕು ಅಂತಲೇ ಆಸೆ ಪಡ್ತಾ ಇರ್ತಾರೆ ಹೊರತು ಶರಣಾಗತಿ ಮಾಡ್ಕೊಂಡು ಭಗವಂತನ ಹತ್ರ ಹೋಗಬೇಕು ಅಂತ ಯೋಚನೆ ಮಾಡೋದು. ಈ ಥರ ನಮ್ಮ ಮನಸ್ಸನ್ನು ಅದಕ್ಕೆ ಇದ್ದಾಳೆ. ಇನ್ನೊಂದು ಕೇಳ್ಕೊಳ್ತಾಳೆ ಇಲ್ಲಿ, ಈ ಪರ ಎಲ್ಲ ನಾವು ಕೇಳೋದು ಮತ್ತೆ ನಮ್ಮ ಕಾಮಗಳು ಮಾತು ನಮಗೆ ಬೇರೆ ವಿಷಯದಲ್ಲಿ ಆಸೆ ಹೋಗದೇ ಇರೋ ಥರ ನೀನು ನೋಡೋದು. ಯಾಕಂದರೆ ಇಲ್ಲಿ ತ್ರಿಗುಣಾತ್ಮಕವಾದ ಪ್ರಪಂಚದಲ್ಲಿ ಯಾವಾಗಲೂ ಡಿಸ್ಟರ್ಬೆನ್ಸ್ ಜಾಸ್ತಿ. ಯಾವಾಗಲೂ ನಮಗೆ ಆ ಕಡೆ ಈ ಕಡೆ ಅಟ್ರಾಕ್ಷನ್ಸು ಡಿಸ್ಟ್ರಾಕ್ಷನ್ಸ್ ತುಂಬ ಇರುತ್ತೆ. ಹಾಗಿರ್ಬೇಕಾದ್ರೆ ಏನಾಗುತ್ತೆ, ಭಗವಂತನ ಬಗ್ಗೆ ಚಿಂತೆ ಮಾಡೋಕ್ಕೆ ಆಗದೇ ಇರ್ಬೋದು. ಅಥವಾ ಇನ್ನೊಂದು ಯಾವುದೋ ತುಂಬ ಚೆನ್ನಾಗಿದೆ ಅಂದರೆ ಆ ಕಡೆ ಮನಸ್ಸು ಆ ಕಡೆ ಹೋಗ್ಬಿಡ್ಬೋದು. ಅದಕ್ಕೆ ಅವಳು ಕೇಳ್ತಾಳೆ, ನಮಗೆ ಹಾಗೆ ಹೋಗುತ್ತೆ. ಯಾಕಂದರೆ ನಾವು ಈ ಸತ್ವ ರಜಸ್ ತಮಸ್ಸು ಕೂಡಿರೋ ಈ ಪ್ರಪಂಚದಲ್ಲಿ ಇರೋದ್ರಿಂದ ನಮ್ಮ ಮನಸ್ಸು ವೋಲಟೈಲ್ ಆಗಿರುತ್ತೆ, ಅದ್ರ ಕಡೆ ಹೋಗುತ್ತೆ. ಅದ್ರ ಕಡೆ ಹೋಗದೇ ಇರೋ ಥರ ನೀನು ಮಾಡು. ಅದ್ರ ಕಡೆ ಹೋಗ್ತಾ ಇದ್ದರೆ ನೀನು ನನ್ನ ನೋಡ್ಬಿಟ್ಟು ಸಾಕು ಈ ಕಡೆ ಬಾ ಅಂತ ಹೇಳ್ಬೇಕು, ನೀನೇ ನೋಡ್ಕೊ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಆ ಕೆಲಸವನ್ನು ಕೊಟ್ಬಿಟ್ಟ. ಯಾವಾಗಲೂ ಅಷ್ಟೇ, ನಾವು ಭಗವಂತನಿಗೆ ಶರಣಾಗ್ಬಿಟ್ರೆ ಅವನೇ ನಮ್ಮನ್ನು ನೋಡ್ಕೊಳ್ತಾನೆ. ನಾವೇ ಮಾಡೋಕ್ಕಾಗುತ್ತೆ ಅಂತ ಯಾವಾಗ ಅಂದ್ಕೊಳ್ತೀವಿ ಅವಾಗ ನಮ್ಮ ಮೇಲೆ ಮಾಡೋಕ್ಕಾಗಲ್ಲ. ಈ ಥರ ಇದು ಮೇಲಕ್ಕೆ ಇದನ್ನೆಲ್ಲ ಹೇಳ್ತಾರೆ. ಈ ಮೊದಲು ಈ ಸಿತ್ತಂ ಶಿರುಹಾಲೆ ಅಂತ ಹೇಳಿದ್ರಲ್ಲ, ಇದನ್ನೇನು ನೋಡೋಣ. ಇಡೀ ವ್ರತನೇ ಯಾವುದು, ಮಾರ್ಗಳಿ ಮಾಸ ವ್ರತನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು. ಉಷಕಾಲದಿಂದ ಪೂರ್ತಿ ಸೂರ್ಯೋದಯ ಆಗೋಕ್ಕೆ ಮುಂಚೆ ಬ್ರಹ್ಮ ಮುಹೂರ್ತ ಇದೆಯಲ್ಲ, ಆ ಮುಹೂರ್ತದಲ್ಲಿ ಮಾಡುವಂಥ ಒಂದು ವ್ರತ ಇದು. ಆ ಕಾಲಕ್ಕೆ ತುಂಬ ಏನು ಮಹಿಮೆ ಅಂತ ಮೊದಲನೇ ಪದ್ಯದಲ್ಲೇ ಹೇಳ್ತೀವಿ. ಮಾರ್ಗಳಿ ತಿಂಗಳು ಮಹಿಳೆಯರಿಂದ ನನ್ನ ಆಳ ಅಂತ ಹೇಳಿದ್ವಲ್ಲ, ಅದರಲ್ಲೇ ಆ ಕಾಲಗಳಿಗೆಲ್ಲ ಹೆಚ್ಚುಗಾರಿಗೆಲ್ಲ ಹೇಳಿದ್ದೀವಿ. ಇಲ್ಲಿ ಇನ್ನೊಂದು
ಅಂತ ಹೇಳ್ತಾಳೆ. ಅಲ್ಲಿ ಹೇಳಿದ್ಮೇಲೆ ಕೂಡ ತಿರುಗು ಇಲ್ಲಿ ಯಾಕೆ ಚಿತ್ತಂ ಶಿರುಹಾಲೆ ಒಂದು ಸೇವಿತ್ತು ಅಂತ ಹೇಳಿದ್ಲು ಅಂತ ಹೇಳಿದ್ರೆ ಏನದು ಯಾವ ಕಾಲ ಅಂದರೆ ಪ್ರಪತ್ತಿ ನಂತರ ದೇಹಾವಸಾನ ಆಗುತ್ತಲ್ಲ, ನಾವು ಪ್ರಾಣ ಹೋಗುತ್ತಲ್ಲ, ಆ ಟೈಮ್ವರೆಗೂ ಅದು ಚಿತ್ತಂ ಶಿರುಹಾಲೆ. ಆ ಟೈಮಲ್ಲಿ ಸ್ವಲ್ಪನೇ ಟೈಮ್ ಶಿರುಕಾಲೆ ಶಿರುಕಾಲೆ ಚಿತ್ತಂ ಶಿರುಕಾಲೆ 3 ಡಿವೈಡ್ ಮಾಡ್ಕೊಳ್ತಾರೆ ಅದನ್ನು. ಇನ್ನು ನಾನು ತಿಳ್ಕೊಳ್ಬೇಕು, ನಮಗೆಲ್ಲರಿಗೂ ಆಯುಸ್ 100 ವರ್ಷ ಅವರೆಲ್ಲ ಇದೆ ಅಂದರೆ ಕೂಡ ದೇವಮಾನದಲ್ಲಿ ದೇವಕಾಲದಲ್ಲಿ ಅವ್ರಿಗೆ ನೋಡಿಕೊಂಡ್ರೆ ಸುಮ್ಮನೆ ಕಣ್ಬಿಚ್ಚಿ ಕಣ್ತಿಗೆ ಅಷ್ಟೊತ್ತು ನಮ್ಮ ಆಯುಸ್ ಹೊಟ್ಟೋಗೋದು. ಅದಕ್ಕೆ ಶಿರುಕಾಲೆ ನಮಗಿರೋದು ತುಂಬಾ ಕಮ್ಮಿ ಟೈಮ್. ವೇದಂ பிராயன்னூறு மனிஷத்தான் பூவரேலும் பாதியும் முறங்கி போகும் நின்றதிற்பதினையாண்டு பேதை பாலகனதாகும் பிணி பசி மூப்பு துன்பம் ஆதலால் பிறவி வேண்டே ಅರಂಗಮಾನ ಅರುಳಾನೇ. ತೊಂದರೆಡಿಪಡಿ ಆಳ್ವಾರ್ ತಿರುಮಲೆ ಹೇಳ್ತಾರೆ, ವೇದದ ಪ್ರಕಾರ ಒಬ್ಬರಿಗೆ ಒಂದು 100 ಇಯರ್ಸ್ ಆಯುಸಂತೆ, ಆ್ಯಾವರೇಜ್ 100 ಇಯರ್ಸ್ ಆಯುಸಂತ ಇಟ್ಕೊಂಡ್ರೆ ಪಾದಿಯು ಮುರಂಗಿ ಪೋಹಂ ಡೇ ಬರೀ 12 ಅವರ್ಸ್ ನಿದ್ದೆ ಕಳೆದ್ಬಿಡ್ತೀವಿ. ಪಾದಿಯು ಮುರಂಗಿ ಪೋಹಂ ನಿಂದ್ರದಿಪ್ಪದಿನಯಾಂಡ ಇನ್ನು ಬಾಕಿ 50 ವರ್ಷ ಇದೆ. ಪೇದೆ ಬಾಲಕನದ ಪೇದೆ ಎಳೆ ಮಗು ಮತ್ತು ಹುಡುಗ ಯೌವನ ಇದರಲ್ಲಿ ಒಂದಷ್ಟು ವರ್ಷ ಹೋಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ದಿವಸ ಯಾವುದ್ರಲ್ಲಿ ಹೋಗುತ್ತೆ, ಪಿಣಿ ಕಾಯಿಲೆ ಬರುತ್ತೆ, ಪಸಿ ಹಸಿವಾರಿಸ್ಕೊಳ್ಳೋಕೆ ಕೆಲಸನೂ ಮಾಡಬೇಕು. ಪಿಣಿ ಪಸಿ ಮೂಪು ತುಂಬ, ಮೂಪು ಅಂದರೆ ವಯಸ್ಸಾದ ಕಾಲ, ಜರೆ ಬಂದ್ಬಿಡುತ್ತೆ. ತುಂಬ ಮದುವೆಯಲ್ಲಿ ಕಷ್ಟಗಳು ಬೇರೆ ಬರುತ್ತೆ. ಆದಲಾಲ್ ಪಿರವಿ ವೇಂಡೆ, ಇನ್ನೊಂದು ಆಯಸ್ ಕೇಳಿದೆ ಅಂದ್ಕೊಳ್ಳಿ, ಯಥಾ ಪ್ರಕಾರ ಇದೇನೆ, ಈ ಸೇಮ್ ಇದೇನೆ ಸಂಸಾರದಲ್ಲಿ ಓದಾಡಬೇಕು, ಅದಕ್ಕೆ ನನಗೆ ಆಯಸ್ ಬೇಡ ಅಂತ ತೊಂಡರಡಿಪುಡಿ ಆಳ್ವಾರು ಹೇಳ್ತಾರೆ. ಅದಕ್ಕೆ ಈ ಶಿರುಕಾಲೆ ಅಂತ ಹೇಳ್ತಾರೆ. ಯಾವಾಗ ನಾವು ಶರಣಾಗತಿ ಮಾಡ್ಕೊಳ್ತೀವೋ ಅಲ್ಲಿಂದ ದೇಹಾವಸಾನದವರೆಗೂ ಆ ಕಾಲ ಇದೆಯಲ್ಲ ತುಂಬ ಶಿರುಕಾಲೆ. ಶಿರುಕಾಲೆ ಅಂತ ಹೇಳ್ತಾರೆ. ಚಿಕ್ಕ ಕಾಲದಲ್ಲಿ ಹೇಗೆ ನಾವು ಭಗವಂತನ ತಿಳ್ಕೊಂಡು ಭಗವಂತನ ಹತ್ರ ಹೋಗಿ ಸೇರೋಕ್ಕೆ ತುಂಬ ಇದಕ್ಕೆ ಯಾವಾಗಲೂ ಅಷ್ಟೇ ಕಟುವಾಂಗನ ಕಥೆ ಹೇಳ್ತಾರೆ. ಕಟುವಾಂಗ ಅನ್ನೋ ಮಹಾರಾಜ ತುಂಬ ಯಾವಾಗಲೂ ಅಷ್ಟೇ ದೇವತೆಗಳಿಗೆಲ್ಲ ಹೋಗಿ ಸಹಾಯ ಮಾಡೋದು. ಅವಾಗ ಇಂದ್ರ ಪದವಿ ಅವನಿಗೆ ಸಿಗುತ್ತೆ. ಅವನು ಇಂದ್ರನ ಜೊತೆಗೆ ಕಾಲ ಕಳೀತಾ ಇರ್ತಾನೆ. ಅವನಿಗೆ ತುಂಬ ಖುಷಿ ಆಗುತ್ತೆ. ಏನಾದರೂ ಬೇಕಾ ಅಂದರೆ ಅರ್ಧ ಸಿಂಹಾಸನ ನೀನು ಕೊಡ್ತೀನಿ ಅಂತ. ನನಗೇನು ಅರ್ಧ ಸಿಂಹಾಸನ ನೀನು ಕೊಡಬೇಡ, ನನಗಿನ್ನ ಎಷ್ಟು ಆಯಿಸಿದೆ ನೀನು ಹೇಳು ನೋಡೋಣ, ಅಷ್ಟು ಹೇಳಿಬಿಟ್ರೆ ನನಗೆ ಸಾಕು ಅಂತ. ಇನ್ನು ನೀನು ಒಂದೇ ಮುಹೂರ್ತ ಕಾಲ ಇದೆ ಅಷ್ಟೇ ಅಂತ, ಒಂದು ಮುಹೂರ್ತ ಕಾಲ ಇದೆ ಅಷ್ಟೇ. ಅಯ್ಯೋ ಹೌದಾ, ಹಾಗಾದರೆ ಏನು ಮಾಡಬೇಕು, ಇದು ಸ್ವರ್ಗ ಕ್ಷೀಣ ಪುಣ್ಯ ಮಧ್ಯಲೋಕ ವಿಶಂತಿ ನೋಡ್ತಾ ಇರ್ತಾನಂತೆ. ಅಲ್ಲಿ ಸ್ವರ್ಗದ ಮೂಲೆಯಲ್ಲಿ ಮೇನಕೆಯರು ಅಪ್ಸರೆ ಸ್ತ್ರೀಗಳೆಲ್ಲ ಎಲ್ಲನೂ ಅವಾಗವಾಗ ಒತ್ತು ತಳ್ತಾ ಇರ್ತಾರೆ. ಯಾಕೆ ಇವ್ರನ್ನ ಈ ಥರ ತಳ್ತಾ ಇರ್ತಾರೆ ಅಂದರೆ ಅವರು ಪುಣ್ಯ ಫಲ ಆಗೋಯ್ತು. ಪುಣ್ಯ ಆಗೋದ್ಮೇಲೆ ಅವ್ರು ವಾಪಸ್ ಹೊರಡಬೇಕು. ಹೇಗೆ ನಾವು ಒಂದು ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಯಾವುದೋ ಒಂದು ಟಿಕೆಟ್ ತೊಗೊಂಡಿರ್ತೀವಿ, ಅದಕ್ಕೆ ಎಷ್ಟು ಬರ್ತಿದೆಯೋ ಅಷ್ಟು, ಅಥವಾ ಟ್ರೈನ್ ಟಿಕೆಟ್ ಎಷ್ಟು ಟ್ರಾವೆಲ್ಗೆ ತೊಗೊಂಡಿರ್ತೀರೋ ಅಷ್ಟೇ. ಅವ್ರು ಪುಣ್ಯ ಆಗೋಗಿದ ತಕ್ಷಣ ಅವರು ತಳ್ಳಿಬಿಡ್ತಾರಂತೆ. ಅವಾಗ ನನಗೆ ಇಷ್ಟೇನಾ ಅಂತ ಹೇಳಿದಾಗ ತಕ್ಷಣ ಬರ್ತಾರಂತೆ. ಬಂದು ಏನು ಮಾಡ್ತಾನೆ, ಅವಾಗಲೇ ಏನು ಮಾಡಬೇಕು ಅಂದರೆ ಶರಣಾಗತಿ ಮಾಡಿಕೊಂಡ್ರೆ ಮೋಕ್ಷಕ್ಕೆ ಹೋಗ್ಬೋದು ಅಂತ ಹೇಳ್ತಾನಂತೆ ಇಂದ್ರ. ಅದಕ್ಕೆ ಬಂದು ಕೆಳಗೆ ಏನು ಮಾಡ್ತಾನೆ, ತುಂಬ ಸದ್ಯ ತುಂಬ ಉಪಕಾರ ಆಯಿತು ಹೇಳಿದೆಲ್ಲ ನೀವು ಇವಾಗಲೇ ಅಂತ ಹೇಳಿದರೆ ಇನ್ನೊಂದು ಮುಹೂರ್ತ ಕಾಲ ಅಲ್ಲಿ ಇಂದ್ರ ಸಿಂಹಾಸನಲ್ಲಿ ಕೂತ್ಕೊಂಡು ಆಮೇಲೆ ಪ್ರಾಣ ಹೋಗ್ತಾಯಿತ್ತು. ಏನಾಗ್ತಾಯಿತ್ತೋ ಗೊತ್ತಿಲ್ಲ. ಏನು ಮಾಡ್ತಾನೆ, ಬಂದ ಕೂಡಲೇ ಎಂಥ ವೈರಾಗ್ಯ ನೋಡಿ, ತನ್ನ ಮಗನಿಗೆ ಪಟ್ಟ ಕಟ್ಬಿಟ್ಟು 1 hour 45 minutes ಏನೇನು ಮಾಡಬೇಕು ಪಟ್ಟ ಕಟ್ಬಿಟ್ಟು ಶರಣಾಗತಿ ಮಾಡ್ಕೊಂಡು ಹಾಗೆ ಹೋಗ್ತಾ ಇದ್ದಂತೆ. ಹೋಗ್ತಾ ಇದ್ದಾಗ ಎಲ್ಲ ಅಮರಾವತಿನಲ್ಲಿ ತೋರಿಸಿ ನೋಡ್ತಾರಂತೆ ಕಟ್ಟುವಂಗೆ, ನನ್ನ ಪುಣ್ಯ ನೀನು ಕೊಡ್ತೀನಿ ಬಾ, ನನ್ನ ಪುಣ್ಯ ನೀನು ಕೊಡ್ತೀನಿ ಬಾ ಅಂತ. ಇಲ್ಲ ಅಂತ ಹೊರಟೋಗ್ತಾರಂತೆ. ಹಾಗೆ ಶಿರುಕಾಲೆ ಕಡಿಮೆ ಟೈಮ್ ಇದೆ ಅಂತ ಏನು ನೀವು ಬೇಜಾರು ಮಾಡ್ಕೊಳ್ಬೇಕಿಲ್ಲ. ಮನುಷ್ಯ ಜನ್ಮ ಅಂತ ಯಾರು ಬೇಸರ ಪಟ್ಕೊಳ್ಬೇಕಾಗಿಲ್ಲ. ಇಲ್ಲಿ ನಮ್ಗೆ ವಿವೇಕ ಇದ್ದರೆ ಸಾಕು. ವಿವೇಕ ಇತ್ತು ಭಗವಂತನ ನೆನೆಸ್ಕೊಂಡು ನಾವೆಲ್ಲ ಏನೋ ಯಾಕಾಗಿ ಇಲ್ಲಿ ಸಂಸಾರದಲ್ಲಿ ಬಂದಿದ್ದೀವಿ ಅಂತ ತಿಳ್ಕೊಂಡ್ಬಿಟ್ರೆ ಬೇಕಾದಷ್ಟಾಗಿದೆ. ಅಲ್ಲಿಂದ ನಾವು ಮುಂದಕ್ಕೆ ಭಗವಂತನೇ ಕೈ ಹಿಡಿದು ನಮ್ಮನ್ನು ನೆನೆಸ್ಕೊಳ್ತಾನೆ. ಅಲ್ಲಿ ಶಿರುಕಾಲೆ ಅನ್ನೋದು. ಈ ಗೋಪಿಕೆಯರೆಲ್ಲ ಹೇಳ್ತಾರಂತೆ, ಶಿರುಕಾಲ ಬೆಳಗ್ಗೆ ಯಾಕೆ ಚಳಿನಲ್ಲಿ ಬರ್ತಿಲ್ಲ, ಸ್ವಲ್ಪ ಮಧ್ಯಾಹ್ನದ ಮೇಲೆ ಬರಬಾರ್ದು ಅಂತ ಹೇಳಿದ್ರೆ, ಅಯ್ಯೋ ಟಕ್ಕ ಬಿಟ್ಟರೆ ಸಿಕ್ಕ ಅವನು ಕೃಷ್ಣ. ಅವನನ್ನು ಆಮೇಲೆ ಅವನು ಪೆತ್ತ ಮೇಯ್ತು ನಮ್ಮ ಕುಲത്തിൽ ಮೇಯ್ಸಕ್ಕೆ ಹೊಟ್ಟೋಗ್ಬಿಟ್ರೆ ನಮ್ಗೆ ಅವನು ಹುಡುಕೋಕ್ಕಾಗಲ್ಲ, ಕಾಡಲ್ಲಿ ಎಲ್ಲೆಲ್ಲೋ ಹೊಟ್ಟೋಗ್ತಾನೆ ಅಂತ. ಇದಕ್ಕೇನು ಸ್ವಾಪದೇಶ ಅಂತ ಹೇಳ್ತಾರೆ ಅಂದರೆ, ಯಾವಾಗಲೂ ಒಂದು ಕಡೆ ಒಂದು ಸ್ಪಾರ್ಕ್ ಆಗುತ್ತೆ. ದೇವರು ಅಂತ ಒಬ್ಬ ಇದ್ದಾನೆ, ಅವನೇ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ ಅಂತ ಆ ಕ್ಷಣದಲ್ಲಿ ನಾವು ಅವನ ಕಾಲಿಗೆ ಬಿಡಬೇಕು. ಇನ್ನೊಂದು ಕ್ಷಣ ಬಿಟ್ಬಿಟ್ರೆ ಬೇರೆ ಕಡೆ ಹೊರಟೋಗ್ಬಿಡುತ್ತೆ ನಮ್ಮ ಮನಸ್ಸು. ಅದಕ್ಕೆ ಅದು ಹೇಳ್ತಾರೆ, ಅವನು ಆಮೇಲೆ ಬಿಟ್ಟರೆ ಸಿಗೋದಿಲ್ಲ. ಅವನು ಮಧ್ಯಾಹ್ನದ ಹೊತ್ತು ಹಾಕ್ಬಿಟ್ರೆ
ಕೃಷ್ಣ ಸಿಕ್ಕಾಗ ಹೇಳ್ಕೊಂಡ್ಬೇಕು ಅಂತ ಹೇಳ್ತಾರೆ. ಈ ಶಿವಕಾಲೆ ಅಂತ ಹೇಳಿದ್ರೆ ಏನು ದೀರ್ಘವಾಗಿ ಯಾಗಗಳನ್ನೇನು ಮಾಡಬೇಕಾಗಿಲ್ಲ, ಏನು ಹೋಮಗಳೇನು ಮಾಡಬೇಕಲ್ಲ, ಗಂಟೆಗಟ್ಟಲೆ ನೀವೇನೋ ಕೂತ್ಕೊಂಡು ಕಷ್ಟ ಏನು ಪಡಬೇಕಲ್ಲ, ಒಂಟೆಗಾಲಲ್ಲಿ ತಪಸ್ ಮಾಡಬೇಕಲ್ಲ, ಏನೂ ಇಲ್ಲ. ಶಿವಕಾಲೆ ಆಚಾರ್ಯ ಮುಖೇನ ಅಂಜಲಿ ಮಾಡಿಕೊಂಡು, ಇದು ಮೈಕೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ ನೋಡಿ, ಯಾರು ಸೆಲ್ಲೆ ಚೇಂಜ್ ಮಾಡಬೇಕು. ಹಾಗೆ ಇದನ್ನ ಮಾಡ್ತಾರೆ. ಹೇಗೆ ನಾನೇನೋ ಮೈಕ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಎಲ್ಲೋ ಚೆನ್ನಾಗೇ ಮಾತಾಡ್ತೇನೆ ಬಿಟ್ಟರೆ ಕೂಡ. ಹೀಗೆ ಚಿರಕಾಲೆ ಅಂದರೆ ಸ್ವಲ್ಪವೇ ಕಾಲದಲ್ಲಿ ಅಂಜಲಿ ಮಾಡಿಕೊಂಡು ಶರಣಾಗತಿ ಮಾಡೋಕ್ಕೆ ಜಾಸ್ತಿ ಏನು ಸಮಯನೇ ಬೇಡ. ಯಾವುದೋ ಒಂದು ದಿವಸ ಒಬ್ಬ ಆಚಾರ್ಯರನ್ನ ನೀವು ಬೇಡ್ಕೊಂಡು ಒಂದು ಅರ್ಧ ಗಂಟೆ ಕಾಲ ನಾನು ಶರಣಾಗತಿ ಮಾಡಿಸಿ ಅಂದ್ಬಿಟ್ರೆ ಆ ಕ್ರಿಯೆ ಇದೆಯಲ್ಲ ಬರೀ ಒಂದು ಅರ್ಧ ಗಂಟೆಲಿ ಆಗೋದು ಕೂಡ ಅಂತದ್ದು, ಅಷ್ಟು ಸುಲಭ. ಅದಕ್ಕೆ ಶಿವಕಾಲೆ ಇಷ್ಟು ಚಿಕ್ಕ ಸಮಯದಲ್ಲಿ ನಿಮಗೊಂದು ಒಳ್ಳೆ ಯೋಗ, ಒಂದು ಒಳ್ಳೆ ಇದನ್ನು ಪಡೆಯೋಕ್ಕೆ ನಿಮಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಶಿವಕಾಲೆ ಅಂತ ಹೇಳ್ತಾರೆ. ಶಿವಕಾಲೆ ಅಂತ ಹೇಳಿದಾಗ ಈ ಬೆಳಗ್ಗೆ ಬ್ರಾಹ್ಮಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ನಲ್ಲ, ಅದು 3:30 4:15 ಕಾಲದವರೆಗೂ ಶಿರುಕಾಲೆ, ಅದು ಇಟ್ಕೊಳ್ಳಿ ಹಾಗೆ. ಶಿರುಕಾಲೆ ಅಂತ ಹೇಳಿದ್ರೆ 4:30 5:30ವರೆಗೂ ಅದು ಶಿರುಕಾಲೆ. ಆಮೇಲೆ ಕಾಲೆ ಬೆಳಗ್ಗೆ ಆಗ್ಬಿಡುತ್ತೆ ಅಷ್ಟೊತ್ತಿಗೆ, 5:30 6:30 ಅಷ್ಟೊತ್ತಿಗೆ ಬೆಳಗ್ಗೆ ಆಗ್ಬೇಕು. ಚೆನ್ನಾಗಿ ತಿಳಿವಾಗಿರುತ್ತೆ, ಬೆಳಕು ಬಂದಿರುತ್ತೆ, ನಿಮಗೆಲ್ಲ ಕಾಣಿಸುತ್ತೆ ಅಂತ. ಈ ಹೇಗೆ ಇದು ಚಿತ್ತಂ ಶಿವಕಾಲೆ ಅಂತ ಹೇಳಿದ್ರೆ ಸತ್ವದ ಕಡೆಗೆ, ಭಗವಂತ ಸತ್ವದ ಕಡೆಗೆ ನಮ್ಮ ಮನಸ್ಸನ್ನು ಸುಲಭವಾಗಿ ಕರ್ಕೊಂಡು ಹೋಗುವಂಥ ಕಾಲ. ಆ ಕಾಲದಲ್ಲಿ ಅದಕ್ಕೆ ನಾವು ಇದು ಮಾಡಬೇಕು. ಈ ಮೊದಲ 5 ಪದ್ಯದಲ್ಲೂ ಅಷ್ಟೇ ನಮಗೆ ಮಂಗಳ ಮಾಡೋವರೆಗೂ, ಅದು ಮಂಗಳವಾಗುವವರೆಗೂ ಮುಂದಿನ ಹಗಲೆಲ್ಲ ನಮಗೆ ಪವನ ಆಯಿತು. ಅಂದರೆ ಇಷ್ಟವರೆಗೂ ನಮಗೆ ಭಗವಂತನ ವಿಷಯ ಗೊತ್ತಿರಲಿಲ್ಲ, ಶರಣಾಗತಿ ವಿಷಯ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಅದೆಲ್ಲ ಕತ್ತಲೆ, ಅಂದರೆ ಅಜ್ಞಾನ ಅಂತ ಇಟ್ಕೊಳ್ಳಿ. ಇವಾಗ ಎಲ್ಲ ಗೊತ್ತಾಯಿತು ಅಂತ ಹೇಳಿದ್ರೆ ನಲ್ಬಳಿ ಬರುತ್ತೆ. ನಲ್ಬಳಿ ಅಂದರೆ ಬೆಳಗಾಯಿತು, ಅರುಣೋದಯ ಅಂದರೆ ಎಲ್ಲ ಅಲ್ಲಲ್ಲೇ ಏನೇನಿದೆ ಅಂತ ಕಾಣುತ್ತೆ. ಕತ್ಲೆ ಒಂದು 5:30 ಏನೂ ಕಣ್ಣು ಕಾಣಿಸುತ್ತೆ. ಒಂದು ಸ್ವಲ್ಪ 6 ಗಂಟೆ ಆದಮೇಲೆ ಬೆಳಕೋದಿದ ತಕ್ಷಣ ಯಾವ್ಯಾವ ಸಾಮಾನು ಎಲ್ಲಿದೆ, ಹೇಗೆ ನಮಗೆ ಕಣ್ಣಿಗೆ ಚೆನ್ನಾಗಿ ಕ್ಲಿಯರ್ ಕಾಣಿಸುತ್ತೋ ಅದರ ಮುಂದಿನ ಹಗಲೆಲ್ಲ ಪಾವನವಾಗುತ್ತೆ, ತಿಳಿವಾಗಿರುತ್ತೆ, ವಿವೇಕ ಬಂದಿರುತ್ತೆ ಅಂತ ನಮಗೆ. ಈ ಜನ್ಮ ಸಾರ್ಥಕತೆ ಉಂಟಾಗೋದೇ ಈ ಚಿತ್ತಂ ಶಿವಕಾಲೆಯಿಂದ. ಅದು ಒಂದು ತಿಂಗಳ ಕಾಲ ನೀವು ಈ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ಬಿಟ್ಟು ಸಾತ್ವಿಕವಾದ ಕಾಲದಲ್ಲಿ ತಿರುಪಾವ 30 ಅನುಸಂಧಾನ ಮಾಡಿ 30ನೇ ದಿವಸಕ್ಕೆ ನೋಡಿ ನಿಮಗೆ ಗೊತ್ತಾಗುತ್ತೆ ಮಾರ್ಪಾಟು ನಿಮ್ಮಲ್ಲೇನೆ, ವ್ಯಕ್ತಿತ್ವದಲ್ಲೇ ಒಂದು ಮಾರ್ಪಾಡು ಬರುತ್ತೆ. ಆಶ್ಚರ್ಯಕರವಾದ ಪದ್ಯಗಳು, ಆಶ್ಚರ್ಯಕರವಾದ ವಿಚಾರಗಳನ್ನು ತಿಳಿಸ್ಕೊಡುವಂಥದ್ದು. ಕಾರಣ ಏನಂತಂದರೆ ಶ್ರುತಿ ಶತ ಶಿರಸಿದ್ಧ ಎಲ್ಲ ಭಟ್ರು ಬರೆದಿದ್ದಾರೆ ಅದರಲ್ಲಿ. ಹೇಗೆ ಉಪನಿಷತ್ ಸಾರವನ್ನೆಲ್ಲ ತನ್ನ ಪದ್ಯದಲ್ಲಿ ಇಟ್ಟು ಬರೆದವಳು. ಅದಕ್ಕೋಸ್ಕರ ಆ ಥರ ತುಂಬ ನಮಗೆ ಉಪಯೋಗ ಆಗುವಂಥ ಕಾಲದಲ್ಲಿ ಆ ತಿರುಪಾವೆ ನಮಗೆ ಸಿಕ್ತು. ಶಿರುಹಾಲೆ ಬಂದೊನ್ನೈಸೆ ವಿತ್ ಬಂದು ನಿನ್ನನ್ನು ನಮಸ್ಕಾರ ಮಾಡೋದ್ರಿಂದ. ಬಂದು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಹೋಗ್ಬೇಕು. ಭಗವಂತ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ನಮಗೆ ನಾವು ಹೋಗಿ ಅವನನ್ನು ಸೇವೆ ಮಾಡಬೇಕು. ಅವನು ಬಂದು ನಮ್ಮನ್ನು ಅನುಗ್ರಹ ಮಾಡೋದಿದೆ. ಅವನು ಅವತಾರ ಕಾಲಗಳಲ್ಲೆಲ್ಲ ಬಂದು ನಮ್ಮನ್ನು ಅನುಗ್ರಹ ಮಾಡಿದ್ದ. ಆದರೆ ಇವಾಗ ಏನಾಯಿತು, ಅವತಾರ ಕಾಲೆಲ್ಲ ಮುಗಿದೋಯ್ತು, ನಮ್ಗೆ ಅವ್ನು ಸಿಗ್ತಾ ಇಲ್ಲ. ಇವಾಗ ಏನು ಮಾಡಬೇಕು, ನಾವೇ ಅವನನ್ನು ಹೋಗಿ ಸೇವೆ ಮಾಡಬೇಕು. ಅದಕ್ಕೆ ಒಂದು ವಿತ್ ಒಂದು ಪೊತ್ತಾಮರೆ ಅಡಿಗೆ ಪೋತು ಪೊರುಳಿಕೆ ಏನು ಬಂದು ಸೇವಿತ್ತು ಅಂತ ಹೇಳಿದ್ರೆ ಏನು ಸೇವೆ ಮಾಡ್ತೀರಾ ನೀವು ಅಂದರೆ, ಒಂದು ಪೊಂತಾಮರೆ ಅಡಿಗೆ ಪೋತು. ಪೊಂತಾಮರೆ ಅಂತ ಹೇಳಿದ್ರೆ ಚಿನ್ನದ ಪಾದಗಳನ್ನು ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಚಿನ್ನದ ಪಾದ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಬೆಳೆ ಬಾಳೋ ವಸ್ತುವನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಚಿನ್ನ, ವೈಡೂರ್ಯ ಆ ಥರದಂತೆ ಹೇಳ್ತೀವಲ್ಲ, ಅದಕ್ಕೆ ಪೊಂತಾಮರೆ ಅಂತ ಹೇಳ್ತೀವಿ. ಮೆಟಲಲ್ಲೆಲ್ಲ ಪ್ರೆಷಿಯಸ್, ಇವಾಗ ನೀವೇನೋ ಪ್ಲಾಟಿನಮ್ ಅಂತ ಹೇಳ್ತೀರ, ಆದರೆ ನೋಡೋಕ್ಕೇನು ಸೊಗಸಾಗಿಲ್ಲ ಪ್ಲಾಟಿನಮ್. ಆ ಪೊಂತಾಮರೆ, ಅದಕ್ಕೆ ಇವರು ಪರ್ಯಾವಚನ ಪಿಲ್ಲೆ ಹೇಳ್ತಾರೆ. ಪೊಂತಾಮರೆ ಅಂತ ಹೇಳಿದ್ರೆ ಒಂದು ಹೂವು ಪೊನ್ನುಮಾ ಇರುತ್ತೆ, ಮಣಕ್ಕು ಮಾಪೋಲೆ. ಇವು ಚಿನ್ನದ ಹೂವು ಇದ್ದು ವಾಸನೆಯೂ ಹೇಗಿರುತ್ತೋ, ವಾಸನೆಯೂ ಇದ್ರೆ ಚಿನ್ನದ ಹೂವು ಹೇಗಿರುತ್ತೆ ಆ ಥರ ಅಂತೆ ಭಗವಂತನ ತಿರುವಳಿ ಇದೆಯಲ್ಲ, ಅದು ಆ ಥರದ್ದು ಅಂತ. ಈ ಇಡೀ 2 ಪದ್ಯದಲ್ಲಿ ತೋರಿಸ್ತಾರೆ.
ತೋರಿಸ್ಕೊಡ್ತಾರೆ ಹೇಗೆ ಶರಣಾಗತಿ ಶಿಕ್ಷೆ ಹೊಡೆದ್ರಲ್ಲಿ ಮಾಡಿಬಿಟ್ಟು ನೀವು ದೇವರನ್ನು ಸೇರ್ಕೊಳ್ಬೋದು ಸುಲಭವಾಗಿ, ಮತ್ತೆ ಇಲ್ಲಿ ಭೂಮಿನಲ್ಲಿ ಹುಟ್ಟದೇ ಇರ್ಬೋದು ಅನ್ನೋದಕ್ಕೆ ಚೆನ್ನಾಗಿದೆ. ಸಮರ್ಥೆ ಸರ್ವಜ್ಞೆ ಸಹಜ ಸುಹೃತಿ ಸ್ವೀಕೃತ ಭರೇ ಯದತ್ತಂ ಕರ್ತವ್ಯನ್ನ ಪುರಿಹ ಯದೈರ್ದಿಹನಃ ನಿಯಚ್ಚನ್ ತಸ್ಮಿನ್ ನಿರುಪದಿ ಮಹಾನಂದ ಜಲದೋ ಕೃತಾರ್ಥ ಕುರ್ಮಃ ಸ್ವಂ ಕೃಪಣಮಪಿ ಕೈಂಕರ್ಯದಲಿನಃ. ಒಂದೇ ಒಂದು ಕ್ಷಣದಲ್ಲಿ ನಾವು ಭರ ಸ್ವೀಕಾರ ಮಾಡಿದ್ರೆ, ಭರನ್ಯಾಸ ಅಂತ ಹೇಳ್ತಾರೆ ಶರಣಾಗತಿಗೆ. ಭರ ಅಂತ ಹೇಳಿದ್ರೆ ಆತಂಕ, ನಮ್ಮ ಆಂಕ್ಷಿಯಸ್ ಇರುತ್ತೆ, ಯಾವಾಗಲೂ ಆತಂಕ ಇದೆ, ಪ್ರತಿಯೊಂದಕ್ಕೂ ಆತಂಕ ಪಡ್ತೀವಲ್ಲ. ಒಂದು 5 ನಿಮಿಷ ಹಾಲು ನೋವು ಬರಬೇಕಾದ್ರೆ ಅದಕ್ಕೆ ಇನ್ನೂ ನಮ್ಮನೆ ಬರಲಿಲ್ಲ, ಯಾವುದೋ ಹೊಸ ಹುಡುಕ ಬಂದೇನೋ ಮುಂದೆ ಕೊಡೋಗಿದೆ, ಏನೆಲ್ಲ ನಾವು ಯೋಚನೆ ಮಾಡ್ಕೊಂಡು ಆತಂಕ ಪಡ್ಕೋತೀವಿ. ಇದರಿಂದ ಏನು ನಮ್ಮ ಆರೋಗ್ಯ ಕೆಡೋದಷ್ಟೇ. ಆ ಥರದ್ದು ಒಂದು ಸಣ್ಣ ಲೌಕಿಕ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕ್ವಶನ್, ಅಥವಾ ಒಂದು ಬಸ್ ಸ್ಟಾಪಲ್ಲಿ ಇರ್ತೀರಾ, ಒಂದು ಬಸ್ ಟೈಮ್ ಸರಿಯಾಗಿ ಬರಲ್ಲ ಅಂದ್ಬಿಡಿ, ಒಂದು ಇಡೀ ಶಾಪ ಆಗ್ತೀವಿ. 30 ದಿವಸದಲ್ಲಿ 29 ದಿವಸ ಕರೆಕ್ಟ್ ಟೈಮ್ ಬಂದಿರ್ತಾನೆ, ಒಂದು ದಿವಸ ಬರಲ್ಲ ಅಂದರೆ ಅವನಿಗೆ ಬೈತೀವಿ. ಇದೆಲ್ಲ ಯಾಕೆ ಅಂದರೆ ಈ ಸಣ್ಣದು ಈ ಭರ ಅನ್ನೋದು ಈ ಥರ ಆ್ಯಂಕ್ಷಿಯಸ್ನೆಸ್. ಈ ಭೂಮಿನಲ್ಲಿ ಹುಟ್ಟಿದಾಗ ಈ ಥರದ್ದೇ ನಮ್ಮ ಜೀವನ ಪೂರ್ತಿ ಇದೇನೆ. ದಿನ ಬೆಳಗಾದರೆ ಸಾಯಂಕಾಲದವರೆಗೂ ಇದೇ ಆತಂಕ. ಏನು ಮಾಡಿ ಇದಕ್ಕಿಂತ ದೊಡ್ಡ ವಿಷಯಗಳೆಲ್ಲ ಇದೆ. ಮನೆಯಲ್ಲಿ ಎಲ್ಲರೂ ಕಷ್ಟ, ಮಕ್ಕಳದು, ಹೆಂಡತಿದು ಅಥವಾ ಗಂಡದ್ದು, ಏನೇನೋ ಒಂದು 1000 ಇರುತ್ತೆ ಎಲ್ಲರ ಮನೆಯಲ್ಲೂ. ಅವ್ರು ಏನು ಮಾಡಬೇಕು, ನಮ್ಗೆ ಏನು ಮಾಡೋಕ್ಕೆ ಅಂತ ಗೊತ್ತಾಗಲ್ಲ, ನಾವು ಏನು ಮಾಡೋಕ್ಕೂ ಆಗಲ್ಲ ಕೆಲವು ಪರಿಸ್ಥಿತಿನಲ್ಲಿ. ಅವ್ರು ಏನು ಮಾಡಬೇಕು, ನಮ್ಮ ಭರವನ್ನು ಭಗವಂತನ ಹತ್ರ ಸಮರ್ಪಿಸೋದು. ಇದೇನೇ ಭರ ಸಮರ್ಪಣೆ ಅಂತ. ಇವಾಗ ಏನು ಮಾಡ್ತಾರೆ ಕೆಲವೆಲ್ಲ ಭರನ್ಯಾಸ ಅಂದ ತಕ್ಷಣ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದಂತೆ, ಹೋಟ್ಲಲ್ಲಿ ತಿನ್ನಬಾರ್ದಂತೆ, ಸುಳ್ಳು ಹೇಳ್ಬಾರ್ದಂತೆ. ಇಲ್ಲೇ ಅದರ ಮಾತ್ರ ಸುಳ್ಳು ಹೇಳ್ಬೋದಾ, ಇಲ್ಲೇ ಅದರ ಮಾತ್ರ ಕೊಲೆ ಮಾಡ್ಬೋದಾ? ಅದು ಯಾವಾಗಲೂ ಮಾಡಬಾರ್ದು. ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಈ ಸಾಂಪ್ರದಾಯಿಕವಾಗಿ ಆಹಾರ ನಿಯಮ ಅಂತ ಹೇಳಿದ್ರು. ನನಗೆ ಸಮಯ ಕಡಿಮೆ ಆದ್ದರಿಂದ ನಾನು ಅದನ್ನೆಲ್ಲ ವಿವರಿಸಕ್ಕೆ ಹೋಗಲಿಲ್ಲ ಮೊನ್ನೆ. ಯಾಕೆ ಇದನ್ನೆಲ್ಲ ಸಾತ್ವಿಕ ಅಲ್ಲ ಅಂತ ಹೇಳಿದ್ರೆ, ಅದು ಆ ಥರ ಆಹಾರ ಸೇವನೆಯಿಂದ ನಮ್ಮ ಸತ್ವಗುಣ ಏನೂ ಹೆಚ್ಚಾಗಲ್ಲ ಅಷ್ಟೇ. ಅದೇ ಕಾರಣ. ನಮ್ಮ ಸತ್ವಗುಣ ಹೆಚ್ಚಾಗದೇ ಇರೋದ್ರಿಂದ ನಮಗೆ ವಿವೇಚನ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅದರ ಆಹಾರಗಳೆಲ್ಲ ತಗೊಳ್ತಾ ಇರಲಿಲ್ಲ. ಗುರುಕುಲದಲ್ಲೆಲ್ಲ ಪೂರ್ತಿ ನಿಷಿದ್ಧ ಮಾಡೋರು. ಯಾಕಂದರೆ ಮೆಮರಿ ಪವರ್ ಇದೆಲ್ಲ ಅಫೆಕ್ಟ್ ಆಗುವಂಥ ಆಹಾರಗಳನ್ನೆಲ್ಲ ಮಕ್ಕಳಿಗೆ ಯಾರೂ ಕೊಡ್ತಾ ಇರಲಿಲ್ಲ. ಕೋಪ ಬರೋದಿಲ್ಲ. ಆ ಥರ ಎಲ್ಲ ಸಾತ್ವಿಕ ಆಹಾರಗಳನ್ನು ತಿಂದರೆ ಹೇಗೋ ಮನುಷ್ಯ ಸ್ಟ್ಯಾಂಡರ್ಡ್ ಆಗಿ ಹೇಗಿರಬೇಕು ಆ ಥರನೇ ಇರ್ತಾನೆ. ಒಂದು ವಿವೇಕ ಒಳ್ಳೆ ವ್ಯಕ್ತಿ ಹೇಗಿರ್ತಾನೋ ಆ ಥರನೇ ಇರ್ತಾನೆ ಅಂತ. ಆದರೆ ಸಮರ್ಥ ಸರ್ವಜ್ಞ ಎಲ್ಲ ಬುದ್ಧಿವಂತರಾಗಿದ್ದರೆ ಸಹಜ ಸುಹೃತಿ, ತುಂಬ ಭಗವಂತನಿಗೆ ಸಹಜ ಸುಹೃತ್ ಅಂತ ಹೇಳ್ತಾರೆ. ಅವನ ಸ್ವಭಾವವೇ ಅವನು ಎಲ್ಲರಿಗೂ ಫ್ರೆಂಡ್ಲಿಯಾಗಿ ಸೌಶೀಲ್ಯವಾಗಿ ಸುಹೃತ್ ಅಂದರೆ ಒಳ್ಳೆ ಫ್ರೆಂಡು ಅಂತ. ನೋಡಿ, ನಮಗೆ ಒಳ್ಳೆ ಬಂಧುಗಳು ಎಲ್ಲೂ ಸಿಗೋದಿಲ್ಲ. ಅಂದರೆ ನಾವು ಬೈ ಚಾಯ್ಸ್ ಇಲ್ಲ. ನೋಡಿ, ನಮ್ಮ ಬಂಧುಗಳು ಯಾರೋ ಅವರೇ ಇರ್ತಾರೆ, ಅದಕ್ಕೆ ನಮ್ಗೆ ಚಾಯ್ಸ್ ಇಲ್ಲ. ನಮ್ಮ ತಂದೆ ತಾಯಿಗೂ ಚಾಯ್ಸ್ ಇಲ್ಲ. ಒಂದು ವೇಳೆ ಮದುವೆ ಮಾಡ್ಕೊಳ್ಳೋಕೆ ಏನಾದರೂ ಚಾಯ್ಸ್ ಇರ್ಬೋದು, ಬಟ್ ಅವ್ನು ಸುಹೃತ್ತಾಗಿ ಇಲ್ಲೇ ಇರ್ಬೋದು. ಅದು ನಮಗೆ ಆಗಲ್ಲ, ಆಮೇಲೆ ಗೊತ್ತಿಲ್ಲ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ಒಬ್ಬನ ಮಾತ್ರ ನೀವು ಚೂಸ್ ಮಾಡ್ಬೋದು. ಯಾರಪ್ಪ ಅಂದರೆ ಫ್ರೆಂಡ್ಸ್. ಯಾರು ಸುಹೃತ್ತಾಗಿರ್ತಾರೋ ಅವ್ರ ಜೊತೆಗೆ ಮಾತ್ರ ಸ್ನೇಹ ಇಟ್ಕೊಳ್ಬೋದು. ಆ ಥರ ಸುಹೃತ್ತಂತೆ ಭಗವಂತ. ಅದನ್ನೇ ಹೇಳ್ತಾರೆ. ಅವನು ನಮ್ಮ ಬರವನ್ನೆಲ್ಲ ಸ್ವೀಕೃತ ಮಾಡ್ತಾರೆ. ತಗೊಂಡ್ಬಿಟ್ಟು ಕೊಟ್ಬಿಡಿ. ಕೃತಾರ್ಥ ಕರ್ಮ, ಕೃತಾರ್ಥರಾಗಿ ನೀವು ಭಗವಂತನ ಹತ್ರ ನೀವು ಶರಣಾಗತಿ ಮಾಡ್ಕೊಂಡು ನೆಮ್ಮದೇ ಇರ್ಬೋದು. ಯಾವಾಗಲೂ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ತುಂಬ ಲಗೇಜ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾಗ ಟ್ರೈನ್ ಸ್ಟೇಷನಲ್ಲೆಲ್ಲ ಸುಮ್ಮನೆ ಒಂದು ಕೂಲಿನ ಎಂಗೇಜ್ ಮಾಡಿಬಿಟ್ರೆ ಪೂರ್ತಿ ಭಾರ ಅವ್ರು ತಗೊಳ್ತಾರ. ಹಿಂದ್ಗಡೆ ಮಹಾರಾಜನ ಥರ ನಾವು ನಡ್ಕೊಂಡು ಹೋಗ್ಬೋದು. ಅದೇ ಥರನೇ ನಮ್ಮ ಸಂಸಾರದಲ್ಲಿರೋ ಕಷ್ಟಗಳನ್ನೆಲ್ಲ ಭಗವಂತನ ಹತ್ರ ನಾವು ಸಮರ್ಪಿಸಿಬಿಟ್ರೆ ನೆಮ್ಮದಿಯಾಗಿ ಹೋಗ್ಬೋದು. ಆಮೇಲೆ ಏನು ತೊಂದರೆನೇ ಬರಲ್ವಾ ಅಂದರೆ ಬರುತ್ತೆ. ತೊಂದರೆ ಬಂದರೆ ನಿಭಾಯಿಸುವಂಥ ಶಕ್ತಿ, ವಿವೇಚನೆ ನಮಗೆ ಬರುತ್ತೆ. ಭಗವಂತ ನೋಡ್ಕೊಳ್ತಾನೆ ಅಂತ ಒಂದು ನಿಮಗೆ ಮಹಾವಿಶ್ವಾಸ ಇದ್ದರೆ ಆವಾಗ ನಿಮ್ಗೇನೂ ಆಗೋದಿಲ್ಲ. ಭಗವಂತ ಇದ್ದಾನೆ ಕಾಪಾಡೋಕ್ಕೆ ನಿಂತುಬಿಟ್ರೆ ಅವನು ನೋಡ್ಕೊಳ್ತಾನೆ. ಅದೇ ಥರ ಇನ್ನೊಂದು ಪದ್ಯ. ಭಗವತಿ ಹತಾರಂ ಗಂತುಂ ಭರನ್ಯಸನಂ ಕೃತಂ ಪರಿಮಿತ ಫಲ ಪ್ರಾಪ್ತೆ ಕೃತಂ ಪ್ರಹೀಣಮಕೃತ್ಯವತ್ ಭವತಿ ಚ ವಪು ವ್ಯಕ್ತಿರ್ಪೂರ್ವಂ ಕೃತೈರ್ನಿಯತ ಕ್ರಮ ಪರಮಿಹ ವಿಭೋರಾನ್ಯಾಸೇತು ಬುಧೈ ಪರಿಪಾಲ್ಯತೆ. ಭಗವತಿ ಅಮ್ಮನವ್ರನ್ನ ಮುಂದಿಟ್ಕೊಂಡು ಯಾರಾದರೂ ಒಬ್ಬರು ಈ ಥರ ಶರಣಾಗತಿ ಮಾಡ್ಕೊಂಡ್ಬಿಟ್ರೆ ಭಗವಂತನಲ್ಲಿ ಭರನ್ಯಸನಂ ಕೃತಂ, ಭರವನ್ನ ನ್ಯಾಸ ಮಾಡೋದು. ಇವಾಗ ನಾವು ಒಡವೆಗಳೆಲ್ಲ ಎಲ್ಲರೂ ಊರಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ, ಸೇಫ್ ಕಸ್ಟಡಿ ಇರ್ತೀವಿ. ಆ ಥರ ನಮ್ಮ ಭರವನ್ನ, ನಮ್ಮ ಆತ್ಮವನ್ನು ಭಗವಂತನಲ್ಲಿ ನ್ಯಾಸ ಮಾಡೋದು. ನ್ಯಾಸ ಮಾಡಿದ್ರೆ ಇದು ನನ್ನ ಪದಾರ್ಥ ಅಂತ
ಚಿಂತೆ ಮಾಡಬೇಕು. ಆ ಥರ ಭಗವತಿನ ಮುಂದೆ ಇಟ್ಕೊಂಡು ಮಾಡಿದ್ರೆ ಏನಾಗುತ್ತೆ ಅಂದರೆ ಪರಿವಿಭೋರಾನ್ಯ ಸೇತು, ಒಂದು ಭದ್ರವಾದ ಸೇತುವೆ ಅಂತೆ. ಎಲ್ಲಿಂದ? ಭೂಮಿಯಿಂದ ನಮಗೆ ವೈಕುಂಠದವರೆಗೂ ಒಂದು ಭದ್ರವಾದ ಸೇತು ನಿರ್ಮಾಣ ಆಗುತ್ತೆ. ಅದ್ರ ಮೇಲೆ ನಾವು ಧಾರಾಳವಾಗಿ ಬುದ್ಧಿವಂತರಾದರೆ ಈ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಬುದ್ಧಿವಂತರಲ್ಲೇ ಇರೋರು ಇದನ್ನು ಬಿಟ್ಕೊಂಡ್ಬಿಡ್ತಾರೆ. ಒಂದು ಅವಕಾಶ ಸಿಗುತ್ತಲ್ಲ ಮನುಷ್ಯರಾಗಿ, ಅವಾಗ ಈ ಅವಕಾಶವನ್ನು ಕಳ್ಕೊಂಡ್ಬಿಟ್ರೆ ಅವರು ಬುದ್ಧಿಹೀನರು ಅಂತ ಆಗ್ಬಿಡ್ತಾರೆ. ಬುದ್ಧಿವಂತರಾಗಿದ್ದರೆ ಇದನ್ನು ಮಾಡಿ ತಮ್ಮನ್ನು ತಾವೇ ರಕ್ಷಣೆ ಮಾಡ್ಕೊಳ್ತಾರೆ. ಪರಿಪಾಲ್ಯತೆ, ತಮ್ಮನ್ನು ತಾವೇ ರಕ್ಷಣೆ ಮಾಡ್ಕೊಳ್ತಾರೆ. ಇದಕ್ಕೇನು ತುಂಬ ಏನು ಕಷ್ಟಪಡಬೇಕಾಗಿಲ್ಲ. ಇದರಲ್ಲೇ ಪೂರ್ತಿ ಎಲ್ಲ ಹೇಳ್ತಾರೆ. 5 ಅಂಗಗಳು ಯಾವ್ದಂದ್ರೆ ಅನುಕೂಲಸ್ಯ ಸಂಕಲ್ಪ. ನಾವು ಭಗವಂತನ ಹತ್ರ ಹೋಗಿ ಸೇರ್ಕೋಬೇಕು ಅಂತ ಒಂದು ಸಂಕಲ್ಪ ಮಾಡಬೇಕು. ಪ್ರಾತಿಕೂಲ್ಯ ವರ್ಜನ. ಪ್ರಾತಿಕೂಲ್ಯ ವರ್ಜನ ಅಂದರೆ ಅದಕ್ಕೆ ವಿರುದ್ಧವಾಗಿ ಯಾವ್ದು ಇರುತ್ತೋ, ಏನು ತಡೆಯುತ್ತೋ ಅದನ್ನು ನಾವು ಬಿಡಬೇಕು. ಆಮೇಲೆ ಭೋಕ್ತೃತ್ವ ನಾವು ಕೇಳ್ಕೋಬೇಕು. ಭಗವಂತನನ್ನ ನಮ್ಮನ್ನು ಕಾಪಾಡಪ್ಪ ಅಂತ ಕೇಳಬೇಕು. ಮಹಾ ರಕ್ಷಿಸಿದ್ದೆ ಈತಿ ವಿಶ್ವಾಸ ಇರಬೇಕು. ಮಹಾವಿಶ್ವಾಸ ಇರಬೇಕು. ಅದಿದ್ರೇ ಅದು ಕಾಪಾಡುತ್ತೆ ಅಂತ. ಅವಾಗ ಇದೆಲ್ಲ ಇದರ ಜೊತೆಗೆ ನಾವು ಮಾಡ್ಕೊಳ್ಳುವಂಥದ್ದು ವಿಶ್ವಾಸ. ಅದರೊಂದಿಗೆ ನಾವು ಮಾಡ್ಕೋಬೇಕು. ಇದು ಇಷ್ಟು 5 ಅಂಗ ಇದೆಯಲ್ಲ, 5 ಅಂಗದ ಜೊತೆಗೆ ನಾವು ಭಗವಂತನಿಗೆ ಕೈ ಜೋಡಿಸ್ಕೊಂಡು ಮಾಡ್ಕೋಬೇಕು. ನಾವೇ ಕೂಡ ಮಾಡ್ಕೋಬೋದು. ಮುಕ್ತಿ, ಶರಣಾಗತಿ ಮತ್ತು ಧೃತ ಪ್ರಪತ್ತಿ ಅಂತೆಲ್ಲ ಹಲವಾರು ಥರ ಇದೆ. ಅದೆಲ್ಲ ಪರವಾಗಿಲ್ಲ. ಶರಣಾಗತಿ ಅಂತ ಒಂದು ತಿಳ್ಕೊಂಬಿಡಿ. ಆಮೇಲೆ ಯಾವ ಥರ ಮಾಡಿಕೊಂಡು ಭಗವಂತನ ಹತ್ರ ಹೋಗಿ ಸೇರ್ಕೊಳ್ಬೋದು. ಆಚಾರ್ಯ ಮುಖೇನ ಮಾಡ್ಕೋಬೋದು, ನಾವೇ ಕೂಡ ಮಾಡ್ಕೊಳ್ಬೋದು, ಹೇಗಾದರೂ ಮಾಡ್ಕೋಬೋದು. ಭಗವಂತನ ಹತ್ರ ಹೋಗಿ ನಾವು ಸೇರ್ಕೊಂಡ್ರೆ ಮತ್ತೆ ನಾವು ಇಲ್ಲಿ ಬರೋದಿಲ್ಲ. ಅದನ್ನೇ ಹೇಳ್ತಾರೆ. ಅಂಜಲಿ ಸೇವಿತ್ತಂದರೆ ಅಂಜಲಿ. ಏನು ಅಂಜಲಿ ಮಾಡೋದ್ರಿಂದ ಏನು ನಮಗೆ ಉಪಯೋಗ? ತುಮ್ ಶಿವಗಾಲೆ ಒಂದೊಮ್ಮೆ ಸೇವಿತ್ತು ಅಂತ ಹೇಳಿದ್ರೆ ನಮಸ್ಕಾರ ಮಾಡಬೇಕು ಅಂತ. ನಮಸ್ಕಾರ ಮಾಡಿದ್ರೆ ಭೂಯಿಷ್ಟಾಂತೆ ನಾಮ ಉಕ್ತಿಂಬಿದೆ ಮಹಾ. ಯಾರ ಥರ ಅಂಜಲಿ ಮಾಡಿ ನಮಸ್ಕಾರ ಮಾಡ್ತಾರೋ ಭಗವಂತನನ್ನ, ಅವನು ತನ್ನ ಹೊಣೆ ಅಂದ್ಕೊಳ್ತಾನಂತೆ. ಅವರನ್ನು ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಳ್ತಾನೆ. ಏನು ಒಂದು ದೊಡ್ಡ ಪ್ರತ್ಯಸ್ತ್ರ ಅಂತ ಹೇಳಿದ್ರೆ ಭಗವಂತನಿಗೆ ನಾವು ಮಾಡಿರೋ ಕರ್ಮಗಳು, ಕೆಟ್ಟ ಕರ್ಮಗಳು ಇವು ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಅಷ್ಟು ಕೋಪ ಇರ್ತದೆ ಭಗವಂತನಿಗೆ ನಮ್ಮ ಮೇಲೆ ನಿಗ್ರಹ ಮಾಡೋಕ್ಕೆ, ನಮ್ಮನ್ನು ಶಿಕ್ಷೆ ಮಾಡಬೇಕಂತ. ಅದಕ್ಕೆ ಪ್ರತ್ಯಸ್ತ್ರ ಏನಪ್ಪ ಅಂದರೆ ಬರೀ ಅಂಜಲಿ ಮಾಡಿಬಿಟ್ರೆ ಅವನು ಹಾಗೆ ಕರ್ಕೊಳ್ತಾನೆ. ಇದೇ ಥರ ಮಹಾಭಾರತದ ಯುದ್ಧದಲ್ಲಿ ನಾರಾಯಣ ಅಸ್ತ್ರ ಉಪಯೋಗಿಸ್ತಾನೆ. ಅವಾಗ ಕರ್ಣನ ಹತ್ರ ನಾರಾಯಣ ಅಸ್ತ್ರ ಅಂತ ಹೋಗಿರುತ್ತೆ ಅಂತ ಹೇಳ್ತಾನೆ. ಇದು ಹಾಕಿದ್ರೆ ಖಂಡಿತವಾಗ್ಲೂ ಅರ್ಜುನ ಸತ್ತೇ ಹೋಗ್ತಾನೆ, ಆಮೇಲೆ ಏನು ನಮ್ಗೆ ತೊಂದರೆ ಇರಲ್ಲ ಅಂತ ಹೇಳಿಬಿಟ್ಟೆ ಬರ್ತಾನೆ. ಬಂದಾಗ ಅವಾಗ ನೋಡ್ತಾನೆ, ಇವರು ಯಾರೋ ಕೃಷ್ಣ ಹೇಳ್ತಾರೆ, ನೋಡು ಇದನ್ನಂತೂ ನೀನು ಏನೂ ಮಾಡೋಕ್ಕಾಗಲ್ಲ, ಎದುರಿಸೋಕ್ಕಾಗಲ್ಲ, ಯಾವ ಆಯುಧದಲ್ಲೂ ಸುಮ್ಮನೆ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡ್ಕೊ ಅಂತ ಹೇಳ್ತಾನೆ. ಇವನು ಏನೇನೋ ಹೇಳ್ತಾರಲ್ಲ ಯುದ್ಧದಲ್ಲಿ, ಇವ್ರು ಸುಮ್ಮನೆ ತೇರೋಡ್ಸೋದು ಬಿಟ್ಟು ಬಾಕಿದೆಲ್ಲ ಹೇಳ್ತಾನೆ. ಆ ಥರ ನಮಸ್ಕಾರ ಮಾಡ್ಕೊಂಡು ನಿಂತಿದ ತಕ್ಷಣ ನಾರಾಯಣ ಅಸ್ತ್ರ ಒಂದು ಹಾರವಾಗಿ ಅವ್ರ ಕೊರಳಿಗೆ ಬೀಳುತ್ತೆ. ಈ ಥರ ಅನೇಕ ರೀತಿ ಭಗವಂತ ಅವರನ್ನು ಕಾಪಾಡಿದ್ದಾನೆ. ಅದರಲ್ಲಿ ಈ ನಾರಾಯಣ ಅಸ್ತ್ರ ವಿಶೇಷವಾಗಿ ಅಂಜಲಿ ವೈಭವ ಹೇಳುವಂಥದ್ದು. ಅಂಜಲಿ ವೈಭವ ಅಂತಲೇ ವೇದಾಂತ ದೇಶಕ್ಕೆ ಒಂದು ಗ್ರಂಥವನ್ನು ಬರ್ತಾರೆ. ತುಂಬ ಪುಟ್ಟ ಗ್ರಂಥ, ಆದರೆ ವೈಭವ ದೊಡ್ಡದು. ಅಂಜಲಿ ವೈಭವ ತುಂಬ ದೊಡ್ಡದು. ಇದನ್ನೆಲ್ಲ ವಿಧೇಯರಾಗಿ ಅಂಜಲಿ ಮಾಡಬೇಕು. ಚಿತ್ತೂರಿಸಿರಾಗಲೇ ಒಂದೊಂದೇ ಸೇರ್ತಿಲ್ವ ಅರ್ಜೆಂಟಲ್ಲಿ ಬಂದು ಹಿಂಗೆಲ್ಲ ನಮ್ಗೆ ವಿಧೇಯವಾಗಿ ನಮ್ರವಾಗಿ ನಾವು ಬೇಡ್ಕೊಳ್ಬೇಕು ಭಗವಂತನನ್ನ. ಅದನ್ನು ಇಲ್ಲಿ ಹೇಳ್ತಾರೆ. ಈ 6 ಭಾಷೆಯಿಂದ 15 ಭಾಷೆವರೆಗೂ ಏನು ಮಾಡಿದ್ರು, 6ನೇ ಭಾಷೆಯಿಂದ 15ನೇ ಭಾಷೆಯಿಂದ ಎಲ್ಲ ಈ ಸಖಿಯರನ್ನ ಎಬ್ಬಿಸ್ಕೊಂಡು ಬಂದ್ರಲ್ಲ, ಅಲ್ಲಿವರೆಗೂ ಇವರು ಭಕ್ತಿಯನ್ನು ಪಕ್ವ ಮಾಡ್ಕೊಂಡ್ರು. ಇಲ್ಲ ಒಬ್ಬೊಬ್ಬರ ಥರನ ಎಲ್ಲರೂ ಮೆಂಟಲಿ ಪ್ರಿಪೇರ್ ಮಾಡಬೇಕು. ಒಂದು 6 ಭಾಷೆಯಿಂದ 10 ಸಖಿಗಳನ್ನ ಅಂತ ಏನು ಕರ್ಕೊಂಡ್ರು, 10 ವಿಧವಾದ ಜನಗಳನ್ನ ಕರ್ಕೊಂಡ್ಬಂದು ಇನ್ನು ಒಂದು ಗುಂಪಲ್ಲಿ ಹಲವಾರು ಜನ ಗುಂಪು ಥರ ಇರ್ತಾರೆ. ಒಬ್ಬೊಬ್ಬರಿಗೆ ಬುದ್ಧಿಮತ್ತ ಒಂದೊಂದು ಥರ ಇರುತ್ತೆ. ಒಬ್ಬರು ಬೇಗ ಅರ್ಥ ಮಾಡ್ಕೊಳ್ತಾರೆ, ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋದೇ ಇರ್ಬೋದು, ಅರ್ಥ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಈ ಥರ ಬೇರೆ ಬೇರೆದವ್ರು ಇದ್ರಲ್ಲ, ಆ ಥರ 10 ಸಖಿಯನ್ನು ನಮ್ಗೆ ತೋರಿಸ್ಕೊಟ್ಟಿದ್ದಾಳೆ. ಆಗಲೇ ಅವ್ರನ್ನೆಲ್ಲ ಕರ್ಕೊಂಡು ಬರೋವಾಗಲೇ ಭಗವಂತನ ಹತ್ರ ಹೋಗ್ಬೇಕಾದಾಗ ನಾವು ಏನನ್ನ ಕೇಳಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡಿ ಬಂದಿದ್ದಾರೆ. ಇಷ್ಟೆಲ್ಲ ನಾವು ಬೆಳಗ್ಗೆ ಚಳಿ ಬಂದಾಗ ಇನ್ಯಾರಿಗೋ ಒಬ್ಬರಿಗೆ ಇಷ್ಟೆಲ್ಲ ಕೇಳೋದು, ಗೊತ್ತಾದ ಹೇಳಿ ಅಷ್ಟೇ, ನಾವು ಬೇರೆ ಏನಾದರೂ ಕೇಳ್ಬೋದು ಅಂತ ಅನಿಸಬೇಕು. ಆದರೆ ಅಷ್ಟೋ ಜನ ಭಗವಂತನ ಪಾದ ಸೇವೆ ಮಾಡೋಕ್ಕೆ ಒಪ್ಪಿಕೊಳ್ಳೋ ಥರನೇ ಅವಳ ಎಲ್ಲರನ್ನೂ ತಯಾರು ಮಾಡಿದ್ರು. ಅದು ಇಲ್ಲಿ ಕೃತಕೃತ್ಯ ಅಂತ ಹೇಳಿದ್ರೆ ಅದೇನೆ. ಪ್ರತೀಕ್ಷಂತೆ ಮೃತ್ಯು ಪ್ರಿಯವಿವಾದಿ ಹೇಗೆ ಅಂದರೆ ಬರನ್ಯಾಸ ಮಾಡ್ಕೊಂಡ್ಮೇಲೆ ಮೃತ್ಯುನ ಪ್ರಿಯವಾದ ಅತಿಥಿ ಥರ ನಾವು ಬರಮಾಡ್ಕೊಳ್ಬೇಕಂತೆ. ಸ್ವಲ್ಪ ಕಷ್ಟನೇ, ಮನಸ್ಸನ್ನು ನಾವು ಆ ಥರ ತಯಾರಿಸ್ಕೊಳ್ಬೇಕು.
ಯಾರು ಇಲ್ಲಿ ಹೇಗೆಂದ್ರೆ ಮಾಮಳೆ ಮುಕ್ಕುಳಿ ಪೋಲ್ ಮಾಂಡ್ ಆಂಡಾರ್ ಮಾಂಡಾರ್ ಅಂತ ಹೇಳ್ತಾರೆ. ಆಳ್ವಾರ್ ಹೇಳ್ಬೇಕಾದ್ರೆ ಮಾಮಳೆ ಮುಕ್ಕುಳಿ ಅಂತ ಹೇಳಿದ್ರೆ ದೊಡ್ಡದು ಮಳೆ ಬರ್ತಾ ಇದ್ರೆ ಬೊಬ್ಬಳಿಗೆ ಇಳಿತಾ ಇರ್ತಲ್ಲ ನೀರ್ ಮೇಲೆ, ಒಂದು ಗುಳ್ಳೆ ಮೇಲೆ ನಾವು ನೋಡೋಷ್ಟೊತ್ತಿಗೆ ಇನ್ನೊಂದು ಹನಿ ಬಿಟ್ಟು ಪಟ್ಟ ತಗೊಂಡೋಗೋದು ಅಷ್ಟು ಆ ಥರ. ಅದೇ ಥರ ಇನ್ನೊಂದು ಹೇಳ್ತಾಳೆ, ಹೇಗೆ ಸಮುದ್ರ ತೀರದಲ್ಲಿ ಎಷ್ಟು ಮರಳಿದೆ ನೋಡಿ, ಆ ಎಷ್ಟು ಮರಳು ಕಣಗಳಿದೆಯಲ್ಲ ಅದನ್ನೆಲ್ಲ ನಿಮ್ಗೆ ಎಣಿಸೋಕ್ಕಾದ್ರೆ ಅಷ್ಟು ಜನ ಈ ಪೃಥ್ವಿನಲ್ಲಿ ದೊಡ್ಡ ದೊಡ್ಡ ರಾಜರುಗಳು ಚಕ್ರವರ್ತಿಗಳು ಬಂದು ಮಾಂಡಾರ್ ಎಲ್ಲರೂ ಬಂದು ಈ ಭೂಮಿನ ಆಳಿದರೆ ಹೋಗಿದ್ದಾರೆ. ಯಾರು ಇಲ್ಲಿ ಇದ್ರು ಅಂತ ಇಲ್ಲ, ಆಯ್ತಾ? ಯಾರು ಇಲ್ಲಿ ಸ್ಥಿರವಾಗಿ ಇದ್ರು ಅಂತ ಇಲ್ಲ. ಹಾಗಾದ್ರೆ ಇದೆಲ್ಲ ನಶ್ವರ ಅಂತ ನಾವು ಗೊತ್ತಾಗಬೇಕು. ಈ ಜೀವನ ನಶ್ವರ ಅಂತ ಗೊತ್ತಾದ್ಮೇಲೆ ಹಾಗಾದ್ರೆ ಅಕ್ಷರವಾದದ್ದು ಏನು ಒಂದಿದೆ ಅಂತ ಆಯ್ತಲ್ಲ, ಅದೇನು ಅಂತ. ಅವಾಗ ಅಕ್ಷರವಾದದ್ದು ಏನು ಅಂತಿದ್ದಾಗ ಇದನ್ನೇ ಯಾಜ್ಞವಲ್ಕ್ಯರ ಕೊನೆಯಲ್ಲಿ ಹಿಮಾಲಯಕ್ಕೆ ಹೋಗ್ತಾರೆ ತಪಸ್ ಮಾಡಬೇಕು ಅಂತ. ಅವ್ರಿಗೆ ಇಬ್ಬರು ಪತ್ನಿ ಒಬ್ಳು ಕಾತ್ಯಾಯನಿ, ಇನ್ನೊಬ್ಳು ಮೈತ್ರೇಯಿ ಅಂತ. ಮೈತ್ರೇಯಿ ನೋಡಿ ಏನು ಮಾಡ್ತಾರೆ, ಅವಳು ನಾನು ಬರ್ತೀನಿ ಕಾಡಿಗೆ ಅಂತ ಹೇಳ್ತಾರೆ. ಇಲ್ಲ ನಾನು ತುಂಬ ಇದು ಕಷ್ಟವಾದ ಒಂದು ತಪಸ್ಸನ್ನು ಮಾಡಬೇಕು, ಭಗವಂತನನ್ನ ಸಾಕ್ಷಾತ್ಕಾರ ಪಡಿಸ್ಕೊಳ್ಬೇಕು, ಅದಕ್ಕೆಲ್ಲ ತುಂಬ ಕಷ್ಟ ಅಂತ ಹೇಳ್ತಾರೆ. ಅವ್ರ ಹತ್ರ ತುಂಬ ಆಸ್ತಿಗಳೇ ಇರುತ್ತೆ. ಆಸ್ತಿ ಹೇಗೆ ಅಂತ ಹೇಳಿದ್ರೆ, ಅವರು ಜನಕ ಮಹಾರಾಜನ ಆಸ್ಥಾನದಲ್ಲಿ ಒಂದು ವಾಗ್ದಾನದಲ್ಲಿ ಗೆದ್ದಿದ್ದು 1,00,000 ಹಸುಗಳು, ಅದರ ಮೇಲಿದ್ದ ಚಿನ್ನದ ಕಾಸುಗಳೆಲ್ಲ ಇರುತ್ತೆ. ಕಾತ್ಯಾಯನಿ ಹೇಳ್ತಾರೆ, ಇಲ್ಲ ನಮ್ಮ ಒಂದು 5 ಶಿಷ್ಯರು ಬೇರೆ ಇರ್ತಾರೆ, 5 ಅಂದರೆ 10,000. ಆ ಗುರುಕುಲ ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಿ, ಹೆಚ್ಚು ಕಡೆ ಮಹಾರಾಣಿ ಥರ ಅಂತ ಇಟ್ಕೊಳ್ಳಿ ಐಶ್ವರ್ಯ ಅಂತ. ಹಾಗಾಗಿ ಅವಳು ಇಲ್ಲೇ ಇದ್ಬಿಡ್ತಾಳೆ. ಅದೇ ಮೈತ್ರೇಯಿ ಹೇಳ್ತಾಳೆ, ಇದಿಷ್ಟನ್ನು ನೀನು ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ಇದಕ್ಕಿಂತ ಬೆಲೆ ಬಾಳೋದಂತ ಏನೋ ಒಂದು ನಿಮ್ಗೆ ಸಿಗತ್ತೆ ಅಂತ ಕಾಣುತ್ತೆ, ಅದೇನು ಅಂತ ಕೇಳ್ತಾಳೆ. ಅದಕ್ಕೆ ಅವರು ಹೇಳ್ತಾರೆ ಯಾಜ್ಞವಲ್ಕ್ಯ, ಅದು ಮೋಕ್ಷ ಸಾಮ್ರಾಜ್ಯ, ಅದನ್ನೇ ಹುಡ್ಕೊಂಡು ನಾನು ಹೋಗ್ತಾ ಇದ್ದೀನಿ, ಹಾಗಾದ್ರೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಬರ್ತಾಳೆ. ಈ ಥರ ಬೆಲೆ ಬಾಳೋ ವಸ್ತುವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸುತ್ತಲೂ ಸಿಂಹಾಲೆ ಒಂದು ಸೇವಿತ್ತು ಒಂದು ಕೊತ್ತಾಮರಡಿಯೇ ಪೋತುಂ ಪೊರುಳು ಕೇಳಾಯ್. ಪೊರುಳು ಅಂತ ಹೇಳಿದ್ರೆ ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿದಾಗ ಈ 4ರಲ್ಲಿ ಏನು ಬೇಕು ಅಂತ ಕೇಳಿದಾಗ ಏನನ್ನ ಹುಡ್ಕೊಂಡು ಬರ್ತೇನೆ. ಪೊರುಳು ಅಂದರೆ ನಾವು ಕೇಳೋದಿರುತ್ತೆ, ನಿನ್ನ ಇದನ್ನ ಬೇಕು, ಬಾಧಗಳನ್ನು ನಾವು ಸೇವೆ ಮಾಡೋಕ್ಕೆ ನೀನು ಕೊಡಬೇಕು. ಒಂದು ಪೊತ್ತಾಮರೆ ಅಂತ ಹೇಳಬೇಕಕ್ಕೆ, ಯಾಕೆ ನಿನ್ನ ಪೊತ್ತಾಮರೆ ಅಡಿಯನ್ನು ನಾನು ಸೇವೆ ಮಾಡೋಕ್ಕೆ ಯಾಕೆ ಕೊಡಬೇಕು ಅಂದರೆ, ನಿಮಗೆ ನಾವು ಸೇವೆ ಮಾತ್ರ ಮಾಡ್ತೀವಿ, ಬದಲಿಗೆ ಏನು ಕೇಳೋದಿಲ್ಲ ನಿನ್ನನ್ನು ಅಂತ ಹೇಳಿ ನಿರ್ಹೇತುಕವಾದ ಕೈಂಕರ್ಯವನ್ನು ಮಾಡ್ತೀವಿ ಅಂತ. ಇದನ್ನೇ ಭಗವಂತ ನಮ್ಮ ಹತ್ರ ಎದುರು ನೋಡೋದು. ಬಟ್ ಆದರೆ ನಾವು ಏನು ಮಾಡ್ತೀವಿ, ಯಾವಾಗಲೂ ಏನಾದರೂ ಮಾಡಬೇಕಾದ್ರೆ ಏನಾದರೂ ನಮ್ಮನ್ನು ವಾಪಸ್ ಬರೋಣ ಅಂತ ನೋಡ್ತಾ ಇರ್ತೀವಿ. ಅದೇನು ಅಮೋಘ ಪುಂಡರೀಕಾಕ್ಷ, ನೀವೇನೇ ಮಾಡಿದ್ರು ಒಂದು ಸಣ್ಣದು ಅವನೇನೋ ಅವ್ನು ಇಟ್ಕೊಳ್ಳೋದು, ಉಪಕಾರ ವಾಪಸ್ ಮಾಡೇ ಮಾಡ್ತಾನೆ. ಹೀಗೆ ಅವನು ಕೂಡ ಗೊತ್ತಿದ್ದು ನಾವು ಯಾಕೆ ಅವನನ್ನು ಏನಾದರೂ ಕೊಡಬೇಕು ಅಂತ ಎದುರು ನೋಡ್ತೀವಿ. ಯಾಕೆಂದರೆ ನಮ್ಮ ಚಿಕ್ಕ ಬುದ್ಧಿ ಅಷ್ಟೇ. ಅದಕ್ಕೆ ಭಗವಂತನ ನಮಗಿಂತ ತುಂಬ ದೊಡ್ಡವನು. ಏನೋ ಒಂದು ಹೋಗಿ ಭಗವಂತನ ಹತ್ರ ಯಾಕೆ ಕೇಳಬಾರ್ದು ನಾನು ಹೇಳ್ತಾ ಇರ್ತೀನಿ ಅಂದರೆ, ಅಲ್ಪವಾದದನ್ನು ಯಾವುದನ್ನು ಅಲ್ಪವಾದದನ್ನು ಕ್ಷುದ್ರವಾದ ಒಂದು ಇದನ್ನು ಫಲವನ್ನು ಕೇಳ್ಬಿಡ್ಬಾರ್ದು. ಫಲ ಕೇಳಬೇಕಾದ್ರೆ ಅದೇ ಹೇಳೋದು, ಕ್ಷುದ್ರವಾದ ಫಲವನ್ನು ಕೇಳ್ಬಿಡ್ತಂತ ಅಷ್ಟೊಂದು ಹೇಳ್ಬಿಟ್ಟು ಹೋಗ್ತಾನೆ. ಅಲ್ಲಿ ಹೋಗಿ ನಿಂತ್ಕೊಂಡು ಏನಪ್ಪ ಅಂತ ಹೇಳಿದ್ರೆ, ನನಗೆ 1,00,000 ರೂಪಾಯಿ ಬೇಕು ಅಂದರೆ ಆಯಿತು ಕೊಡೋದು. ಅವ್ರು ಇನ್ನೂ ಜಾಸ್ತಿ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ನೀವ್ಯಾಕೆ ಅಷ್ಟು ಕಡಿಮೆ ಕೇಳಕ್ಕೆ ಹೋಗ್ತೀರಾ? ನಿಮಗೆ ಎಷ್ಟು ಬೇಕು ಅಂತ ಅವ್ನಿಗೆ ಗೊತ್ತು. ಅದರಿಂದ ಸುಮ್ಮನೆ ಕೈ ಜೋಡಿಸಿ ಅವ್ನ ಮುಂದೆ ನಿಂತ್ಕೊಂಡ್ರೆ ಅವ್ನು ನೋಡ್ತಾನೆ, ಯಾವಾಗ ಉಂಡೆயும் பார்த்து உன்னிலமையும் பார்த்து ಅರುಳ್ ಶೈವದೇನಲ್ಲ ಮೇಲಿಂದ ಕೆಳಗೆ ನೋಡ್ತಾನಂತೆ. ಇವಳೇ ಹೇಳಿದ್ದಾಳೆ ಹಿಂದೆನೆ ಹಾಡಲ್ಲಿ, ಆರಾಯ್ದು ಅರುಳೇಳೋರೆಂಬಾವಾಯ್ ಅಂಗಡ್ಮಾರಿ ದರ್ಶನ ಮಾರಿ ಮಲೆ ಮುಂಚೆಲ್ಲ ಎಲ್ಲರಲ್ಲೂ ಹೇಳೋದು, ಬಾ ಸಿಂಹಾಸದಲ್ಲಿ ಕೂತ್ಕೊ, ಬಂದ್ಮೇಲೆ ನಾವು ನಿಮ್ಮ ಎದುರು ಬರ್ತೀವಿ, ನಮ್ಮನ್ನು ಮೇಲಿಂದ ಕೆಳಗವರೆಗೂ ನೋಡ್ಬಿಟ್ಟು ನಮಗೆ ಏನು ಬೇಕು ಅನ್ನೋದನ್ನು ನೀನೇ ಕೊಡೋದು. ಇದು ಒಂದು ತಿಳ್ಕೊಂಡ್ಬಿಡಿ, ಇದು ಒಂದು ತಿಳ್ಕೊಂಡ್ರೆ ಎಲ್ಲರೂ ನೆಮ್ಮದಿ ಬರುತ್ತೆ. ಏನೋ ಕೇಳೋದು ನಮ್ಗೆ ಆಗಲ್ಲ ಅಂದರೆ ಅದಕ್ಕೆ ದುಃಖ ಬರೋದು. ದುಃಖ ಯಾವಾಗಲೂ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಎಕ್ಸ್ಪೆಕ್ಟೇಷನ್ಸ್. ನಮ್ಗೆ ಏನೋ ಒಂದು ಬೇಕು ಅಂತ ಇರುತ್ತಲ್ಲ, ಅದು ಸಿಗದೆ ಇರೋವಾಗ ದುಃಖ ಆಗುತ್ತೆ. ನಮಗೆ ಬೇಕು ಅಂತ ಭಗವಂತನನ್ನ ಕೇಳಿಬಿಡಿ, ಅವ್ನಿಗೆ ಯಾವಾಗ ನಮಗೆ ಕೊಡಬೇಕು ಅಂತ ಅವ್ನಿಗೆ ಚೆನ್ನಾಗಿ ಅವಾಗ ಕೊಡ್ತಾನೆ. ಆ ತಾಮಸ ಇದೆಯಲ್ಲ, ಡಿಲೇ ಆಗುತ್ತಲ್ಲ, ಅವಾಗ ನೀವು ಯಾವಾಗಲೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ. ಆ ತಾಳ್ಮೆಯಿಂದ ಹೇಗಿರುತ್ತೋ ಭಗವನ್ನಾಮ ಸ್ಮರಣೆಯಿಂದ ಈ ಗುಣಗಳೆಲ್ಲ ನಮಗೆ ತನ್ನಂತಾನೆ ಬರುತ್ತೆ. ಯಾರು ಒಬ್ಬರೇ ಒಟ್ಟಿಗೆ ಡಿಗ್ರಿ ಮಾಡಿಬಿಟ್ಟಿರ್ತಾರೆ ಅಂದ್ಕೊಳ್ಳಿ, ಒಬ್ಬರಿಗೆ ಬೇಗ ಕೆಲಸ ಸಿಕ್ಬಿಡುತ್ತೆ, ಪಕ್ಕದ ಮನೆ ಹುಡುಗನಿಗೆ, ಇದು ನಮ್ಮ ಮನಸ್ಸಿಗೆ ಇಲ್ವಲ್ಲ, ನಮ್ಮ ಮಗನಿಗಾಗಲಿ ಆಗುತ್ತೆ. ಅವ್ನಿಗೆ ಅದಕ್ಕಿಂತ ಇನ್ನೂ ಒಳ್ಳೆ ಕೆಲಸನೇ ಕೊಡಬೇಕು ಅಂತ ಇರುತ್ತೆ, ಸಿಗುತ್ತೆ. ಇದನ್ನು ನಾವು ನೋಡೇ ಇದ್ದೀವಿ, ಈ ಥರದ್ದೆಲ್ಲ ಆಗ್ತಾ ಇರೋದು. ಆದರೆ ಆತಂಕ ಪಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ಹೀಗೇನೆ ಇದನ್ನು ಹೇಳ್ತಾರೆ.
ಕತ್ತಿನಮ್ಮೆ ಇತ್ತ ಎಂದೆ ಯಾಕೆ ಕೈಲಿನೇ ಕೇಳ್ತಾಳೆ, ಕೊಂತಾಮ್ರೆ ಕೇಳ್ತಾಳೆ ಅಂದರೆ ಕತ್ತಿನಮ್ಮೆ ಇತ್ತ ಎಂದೆ ಕೈಲಿನೇ ಪಡಿಮೀರೆ. ಈ ಗೋವುಗಳನ್ನೆಲ್ಲ ಮೇಯಿಸಿದಲ್ಲ ಅವ್ರ ಪಾದಗಳಿಂದ ಸುಲಭವಾಗಿ ನಮ್ಗೆ ಸಿಗ್ತಾ ಇದೆ, ಸೌಲಭ್ಯವಾಗಿ ಅವತಾರ ಮಾಡ್ಕೊಂಡು ಕೃಷ್ಣಾವತಾರದಲ್ಲಿ ಬಂದಿದ್ದಾನೆ. ಅವನನ್ನ ನಮಸ್ಕಾರ ಮಾಡ್ಕೊಳ್ಳೋಣ ನಾವು. ಪಲ್ಲಾಂಡು ಪಾಡದற்கு ಪಲ್ಲಾಂಡು ಪಾಡುವುದೇ ಫಲ. ಏನು ಫಲ ಅದು? ಹೊಂದಾವರೆ ಅಡಿ ಕೊಟ್ಟ ಅಂತ ಇಟ್ಕೊಳ್ಳಿ, ಕೊಂಬು ಏನೋ ಹಾಕಿ ನಮಸ್ಕಾರ ಮಾಡಿದ್ರೆ ಏನು ಫಲ? ಅದರಿಂದ ಏನು ಬಂತು ಅಂದರೆ ಅಯ್ಯೋ ಭಗವಂತನ ಪಾದ ಸೇವೆ ಮಾಡೋದೇ ಒಂದು ಫಲ ಅಲ್ವಾ, ಅದಕ್ಕಿಂತ ಇನ್ನೇನು ಫಲ ಬೇಕು ಅಂತ ಇವಳು ಹೇಳ್ತಾಳೆ ಒಂದು ಕಡೆ. ಹೇಗೆ ಅಂದರೆ ಇಮ್ಮೆ ಪಿರ ವಿಷಯಾರೇ ಇನಿಪ್ಪೋ ಶೈವತವಂದಾನ್ ಎನ್ನಂತ ಕೇಳ್ತಾಳೆ ನಾಚ್ಯಾತ್ರೆ ಮಾಡಿ. ಈ ಜನ್ಮದಲ್ಲಿ ಇವಾಗಲೇ ಕೈಂಕರ್ಯ ಮಾಡಿದೆ, ಇನ್ನೊಂದು ಜನ್ಮ ಸಿಗಲಿ ಅಲ್ಲಿ ಬಂದಿನ ಕೈಂಕರ್ಯ ಮಾಡ್ತೀನಿ ಅಥವಾ ಮೋಕ್ಷಕ್ಕೆ ಬಂದು ಕೈಂಕರ್ಯ ಮಾಡ್ತೀನಿ ಅಂತಲ್ಲ ಅರ್ಥನೇ ಇಲ್ಲ. ಇನಿಪ್ಪೋ ಶೈವತವಂದಾನ್ ಎನ್ನಂತ ಕೇಳ್ತಾಳೆ. ಅದೇನು ದೊಡ್ಡ ತಪಸ್ಸು, ಅಲ್ಲಿ ಹೋಗಿ ವೈಕುಂಠದಲ್ಲಿ ಮಾಡ್ತಾನೆ. ದರ್ಶನ ಸಮಾನಾಕಾರವಾದ ಒಂದು ದೃಶ್ಯವನ್ನು ನಾನು ಕೊಡಬೇಕು, ಇಲ್ಲೇ ಬಂದು ನನಗೆ ಎದುರುಗಡೆ ನೀನು ಆ ಕೈಂಕರ್ಯವನ್ನು ನಾನು ಕೊಡು, ಇಲ್ಲೇ ನಿಮ್ಮ ಪಾದ ಸೇವೆ ಮಾಡ್ತೀವಿ ಅಂತ ಕೇಳ್ಕೊಳ್ತಾರೆ. ಇದನ್ನೇ பொருள் ಅಂತ ಅವಳು ಪುರುಷಾರ್ಥ ಅಂತ ಕೇಳ್ಕೊಳ್ಳೋದು. ಕುತ್ತೇವಲ್ ಹೆಂಗಳೇ, ಹೌದು ನೀವೇನೋ ಮಾಡ್ತೀವಿ ಅಂತಾರೆ, ನಿಮ್ಮ ಸೇವೆ ನಾನು ಯಾಕೆ ತಗೊಳ್ಬೇಕು ಅಂದರೆ ನೀ ಕುತ್ತೇವಲ್ ಹೆಂಗಳೇ ಕೊಳ್ಳಾಮಲ್ ಪೋಹಾದ, ನೀನು ಹಾಗೆ ಸ್ವೀಕಾರ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಸಮಾನವಾದ ಬರ್ತ್ರೈಟ್ ಅಂತಾರಲ್ಲ ಆ ಥರ ಒಂದು ಹಕ್ಕು ಇದೆ ಭಗವಂತನ ಸೇವೆ ಮಾಡೋಕ್ಕೆ. ಯಾರಿಗೂ ನಿಮ್ಗೆ ಇದಿಲ್ಲ ಅದಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಹಕ್ಕಿದೆ. ಆ ಹಕ್ಕಿನ ಭಗವಂತನ ಇಲ್ಲಿ ನಾವು ಯಾವಾಗ ಹೊರಗಡೆ ನಾವು ಪೂಜೆ ಮಾಡ್ಬಿಡ್ತೀವಿ, ನಾವು ಇದು ಮಾಡ್ಬಿಡ್ತೀವಿ, ಆ ಥರ ಅಲ್ಲ. ನೀವು ಈ ಮೋಕ್ಷದಲ್ಲಿ ನಾನು ಮೋಕ್ಷಾರ್ಥಿಗಳು ಯಾರಾಗಿರ್ತಾರೋ ಮೋಕ್ಷದಲ್ಲಿ ಹೋದಾಗ ಸಮಾನವಾಗಿ ಎಲ್ಲ ಸೇವೆ ಮಾಡೋಕ್ಕೆ ಅಲ್ಲಿ ನಮ್ಗೆ ಸಿಗುತ್ತೆ. ಇಲ್ಲಿ ನಾವು ಕೈಂಕರ್ಯಗಳನ್ನು ಮಾಡಬೇಕಾದ್ರೆ ನಾವು ನೋಡ್ತೀವಿ, ನಮ್ಮಾಳ್ವಾರು ಅವರೆಲ್ಲನೂ ದೇವಸ್ಥಾನಗಳಲ್ಲಿ ಪ್ರತಿಷ್ಠೆ ಆಗಿದ್ದಾಗ ಮೊದಲು ನಾವು ನೈವೇದ್ಯ ಮಾಡಿದ್ರೆ ಭಗವಂತನಿಗೆ ನೈವೇದ್ಯ ಮಾಡೋದು, ಆಮೇಲೆ ಆ ಹೈರಾರ್ಕಿಯಲ್ಲಿ ಯಾರು ಬರುತ್ತೋ ಆಮೇಲೆ ನಮ್ಮಾಳ್ವಾರಿಗೆ, ಆಮೇಲೆ ಆಂಡಾಳಿಗೆ, ಆ ಥರ ಎಲ್ಲ ನೈವೇದ್ಯ ಮಾಡ್ತಾರೆ. ಯಾಕಂದರೆ ಯಾರ ನಂತರ ಯಾರು ಬಂದರು ಅಂತ. ಅದೇ ಆದರೆ ಮೋಕ್ಷದಲ್ಲಿ ಹೋದಾಗ ನಮ್ಮಾಳ್ವಾರು ಒಂದೇ, ಆಳವಂತಾರು ಒಂದೇ, ಭಗವದ್ ರಾಮಾನುಜರು ಒಂದೇ, ದೇಶಿಕರು ಒಂದೇ, ಎಲ್ಲ ಜೀವಾತ್ಮಗಳು ಒಂದೇ. ಆದರೂ ಕೂಡ ವೇದಾಂತ ದೇಶಿಕರು ಎಲ್ಲ ಕೇಳಬೇಕಾದ್ರೆ ನಾನು ಆಳವಂತಾರ ನೆರಳಲ್ಲೇ ನಡ್ಕೊಂಡು ಹೋಗ್ತೀನಿ ಅಂತಲೇ ಹೇಳ್ತಾರೆ. ಯಾಕಂದರೆ ಅವ್ರ ಆಳವಂತಾರ ಕಾಲಿಗೆ, ಭಗವದ್ ರಾಮಾನುಜರ ಕಾಲಿಗೆ ಒಂದು ಕಡಗ ಎಲ್ಲ ಹಾಕ್ಕೊಂಡಿದ್ದೀರಂತೆ, ಆ ಗುರುತನ್ನ ಇಟ್ಕೊಂಡಿದ್ದೀನಿ, ಅದ್ರ ಹಿಂದೆ ಹೋಗ್ತೀನಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಮೋಕ್ಷ ಸಾಮ್ರಾಜ್ಯದಲ್ಲಿ ಎಲ್ಲರಿಗೂ ಈ ಸೇವೆ ನೀವು ಮಾಡಬೇಕು ಅಂತಿದ್ರೆ ಭಗವಂತನಿಗೆ ಅದನ್ನು ನೀವು ಮಾಡ್ಬೋದು. ಅಷ್ಟೊಂದು ಜನ ನಿತ್ಯಸ್ವರೂಪರು ಇರ್ತಾರಲ್ಲ ಅಥವಾ ಮುಕ್ತರಿರ್ತಾರಲ್ಲ, ಅಂದರೆ ಎಷ್ಟೇ ಜನ ಇದ್ದರೆ ಕೂಡ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಲ್ಲಿ ನಿಮಗೆ ಮಾಡೋಕ್ಕಾಗತ್ತೆ. ಅಲ್ಲಿ ಯಾರು ನೀವು ಬೇಡ, ನೀವು ಇದನ್ನು ಮಾಡಬೇಡಿ, ಅದನ್ನು ಮಾಡಬೇಡಿ ಅಂತೇಳಿ. ಇದು ಮುಕ್ತ ದೇಶ, ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಮುಕ್ತ ದೇಶದಲ್ಲಿ ಒಂದು ಚೂರು ರಜಾ ಸಮಸ್ಯೆ ಆಗೋದಿಲ್ಲ. ಅಲ್ಲಿ ಎಲ್ಲರಿಗೂ ಏಕರೀತಿಯಾಗಿ ಈ ಪರೆ ಏನು ಕೈಂಕರ್ಯ ಅಂತ ಕೊಡ್ತಾರೆ ಅದನ್ನು ಹೇಳ್ತಾರೆ. ಈ ಪರೆ ಇರೋದಂತೂ ಎಷ್ಟು ಇದರಲ್ಲಿ ಹೇಳ್ಬಿಟ್ಲು. ಒಂದನೇ ಇರಲು ನಾರಾಯಣನೇ ನಮಕ್ಕೆ ಪರೆ ತರುವಾನ್ ಅಂತ ಹೇಳಿದ್ಲು. ಆಮೇಲೆ ಅದೇ ಥರ 8ನೇ ಹಾಡಲು ಕೂಡ ಪಾಡಿ ಪರೆ ಕೊಂಡೆಯ ಅಂತ ಹೇಳಿದ್ಲು. ಆಮೇಲೆ 10ನೇ ಹಾಡಲು ಅಷ್ಟೇ ನಮ್ಮ ಪೋತು ಪರೈದರು ಪುಣ್ಯನಾಲ್ ಅಂತ ಹೇಳಿದ್ಲು. ಮತ್ತು 16ನೇ ಹಾಡಲು ಅರೆ ಪರಿವಾ ಎನ್ ಮಡಿವಣ್ಣನ್ನೆನ್ನಲೇವಾಯೇಂದಾನ್ ಅಂತ ಹೇಳಿದ್ಲು. 25ನೇ ಹಾಡಿನಲ್ಲಿ ಪರೆ ಕರೆದಿಯಾ ಹೆಣ್ಣು ಪರೆ ಕೊಟ್ರೆ ಅಂತ ಕೇಳಿದ್ರೆ ಅದು ವರುತಿ ಮಹಾನಾಯ ಭಾಷೆಯಲ್ಲಿ ಆ ಥರ ಹೇಳಿದ್ರು. ಆಮೇಲೆ 28ನೇ ಭಾಷೆಯಲ್ಲಿ ಇವೆನ್ಮಾನಿ ತಾರಾಯ್ ಪರೆಗೇಲೋ ರೆಂಬಾವಾ ಎಂದು. 29ನೇ ಭಾಷೆದಲ್ಲಿ ಮಾತ್ರ ಬಂದಾಗ ಇಂಥ ಪರೆಗೊಳ್ಳುವ ನಂಟ್ರ ಕಾಣ್ ಗೋವಿಂದ ಅಂತ ಹೇಳ್ಬಿಟ್ಟು ಈ ಪರೆ ಎಲ್ಲಪ್ಪ ನಾ ಕೇಳಿದ್ದು ಸುಸ್ತಾಗ್ತಾ ಕೃಷ್ಣ. ಇವಾಗ ಇಷ್ಟೆಲ್ಲ ಕೇಳಿಸ್ಕೊಂಡು ಎಲ್ಲ ಕೊಡೋಣ ಅಂತೆಲ್ಲ ರೆಡಿ ಆಗಿಬಿಟ್ಟಿದ್ದ, ಇದಲ್ಲ ಅಂತ ಹೇಳ್ತಾರೆ. ಅಥವಾ ಈ ಏನು ಮತ್ತೆ ಪರೆ ಅಂತ ಹೇಳಿದ್ರೆ ಕೇಳಿದಾಗ ನಿನ್ನ ಪಾದ ಸೇವೆ ಮಾಡಬೇಕು ಅಂತ. ಏನು ಪಾದ ಸೇವೆ ಮಾಡೋದು? ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ. ಇದು 3 ದೇಶ. ಭಕ್ತಿನಲ್ಲಿ 3 ದೇಶ. ಪರಭಕ್ತಿ ಅಂತ ಹೇಳಿದ್ರೆ ನಿಮಗೆ ಭಗವಂತನ ಪರಿಚಯ ಆಗುವವರೆಗೂ ಪರಭಕ್ತಿ ಬರೋದಿಲ್ಲ. ಯಾರೋ ಒಬ್ರು ಪರಿಚಯ ಮಾಡಿಕೊಡ್ತಾರೆ, ಅವನು ಅಂಥ ಸಮರ್ಥನೆ ಇರೋನು, ಎಲ್ಲ ಸಾಮರ್ಥ್ಯ ಇರೋನು, ಎಲ್ಲ ಕಷ್ಟ ನೀಗಿಸ್ತಾನೆ ಅಂದರೆ ಸ್ವಲ್ಪನೇ ಅವನ ಮೇಲೆ ಒಂದು ಗೌರವ ಬರುತ್ತೆ. ಇದೇನೇ ಭಕ್ತಿ, ಭಗವಂತನ ಬಗ್ಗೆ ಒಂದು ಗೌರವ ಉಂಟಾಗ್ತದೆ, ಅದು ಪರಭಕ್ತಿ. ಪರಜ್ಞಾನ ಅಂತ ಹೇಳಿದರೆ ಹೆಚ್ಚೆಚ್ಚು ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ಇನ್ಯಾರೋ ಒಬ್ರು ಉಪನ್ಯಾಸ ಮಾಡ್ತಾರೆ ಅಂತ ಅಲ್ಲಿ ಹೋಗಿ ಕೇಳೋಣ, ಇನ್ನೂ ಭಗವಂತನಿಗೆ ಹೆಚ್ಚು ವಿಶೇಷ ಬೇರೆಯವ್ರ ಹತ್ರ ಮಧುಕರ ವ್ಯಕ್ತಿ ಅಂತ ಹೇಳ್ತಾರೆ. ಕೇಳಿ ತಿಳ್ಕೊಳ್ಬೇಕು. ಒಳ್ಳೊಳ್ಳೆ ಇದ್ರ ಥರ ಇದೆಲ್ಲ ನಂದೆಲ್ಲ ಸುಮ್ಮನೆ ನಿಮಗೆ ಏನಪ್ಪ ಸ್ಟಾರ್ಟರ್ಸ್ ಥರ ಏನೋ ಕೊಡ್ತಾರಲ್ಲ,
ಸೂಪ ಆ ಥರ 0 ಲೆವೆಲ್ ನಮ್ದೆಲ್ಲ. ಇನ್ನೂ ದೊಡ್ಡ ದೊಡ್ಡ ವಿದ್ವಾಂಸರು ಇರ್ತಾರೆ, ಅಲ್ಲಿ ಹೋಗಿ ನೀವು ಕೇಳ್ಕೊಳ್ಳಿ, ಒಳ್ಳೊಳ್ಳೆ ವಿಷಯ ನಿಮ್ಮ ಕಿವಿಗೆ ಬೀಳುತ್ತೆ. ಹೌದು, ಇದರದ್ದೇ ಎಲಾಬ್ರೇಷನ್ ಇರುತ್ತೆ, ಇನ್ನೂ ಚೆನ್ನಾಗಿ ಹೇಳ್ತಾರೆ, ಎಲ್ಲ ಕೋಟ್ ಮಾಡಿ ಎಲ್ಲ ಹೇಳ್ತಾರೆ. ಅವಾಗ ನಿಮ್ಮ ಮನಸ್ಸಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಇವಾಗ 29ನೇ ಭಾಷೆಯಲ್ಲಿ ಆಮೇಲೆ ಪರಮ ಭಕ್ತಿ ಅನ್ನೋದು ಅವನೇನಪ್ಪ ಅಂತ ಹೇಳಿದ್ರೆ, ಒಂದು ಇದನ್ನ ಸುಲಭವಾಗಿ ಹೇಳ್ತೀನಿ ನೋಡಿ. ಪರಭಕ್ತಿ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಭಗವಂತನ ನೋಡೋಕೆ ಸಿಕ್ಬಿಟ್ರೆ ಅದೇ ಪರಭಕ್ತಿ. ಆಮೇಲೆ ಪರಜ್ಞಾನ ಅಂತ ಹೇಳಿದ್ರೆ ಭಗವಂತನ ಜೊತೆ ಸೇರೋದು. ಯಾವಾಗ ನಾವು ಮೋಕ್ಷದಲ್ಲಿ ಹೋಗ್ತೀವಲ್ಲ ಅಲ್ಲಿ ಹೋಗಿ ಸೇರೋದು. ಪರಮ ಭಕ್ತಿ ಏನಂದ್ರೆ ಅವನನ್ನ ಕಾಡೋದು. ಅವ್ನು ಯಾವಾಗಲೂ ಪೀಡಿಸ್ತಾನೇ ಇರಬೇಕು ಅವನ್ನ. ಇವಾಗ ನನ್ನ ಜೊತೆಗೆ ಇರು ಅಂತ ಹೇಳ್ತೀವಲ್ಲ ಆ ಥರ ಪೀಡಿಸೋದು. ಆ ಥರ ಏನೂ ತೊಂದರೆನೇ ಇಲ್ಲ. ಯಾಕೆಂದರೆ ಒಬ್ರಿಗೊಬ್ರು ದೇವರು ಬೇಕು ಅಂದ್ರೆ ಒಬ್ರಿಗೊಬ್ರು ದೇವರು ಸಿಗ್ತಾರೆ ಅಲ್ಲಿ ಪರಮ ಪದದಲ್ಲಿ. ಅದಕ್ಕೆಲ್ಲ ಹೇಳಿದ್ರು. ಮತ್ತೆ ಇನ್ನೇನು ಮಾಡಬೇಕಿತ್ತು? ಹುಳಿ ಕಾಲವೆಲ್ಲ ಮುಡಲಾಯ್ ಬನ್ನಿ வழுவிலா அடிமை செய்ய வேண்டும் நான் ತಿರುವೇಗಡತ್ತು. ಇದು ನಮ್ಮಳ್ವಾರ್ ಹಾಡುವಂಥದ್ದು. ಒಳಿವಿಲ್ ಕಾಲಮೆಲ್ಲ ಮಿಕ್ಕಿದ ಕಾಲ ಏನಿರುತ್ತೆ ಇಷ್ಟವರೆಗೂ ನಾವು ಹೆಂಗೋ ಸ್ಪೆಂಡ್ ಮಾಡಿದ್ವಿ, ಬರಲ್ಲ ಹೋಗ್ಲಿ ಬಿಡಿ. ನೀರು ಹರ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ನೀವು ಅಣೆಕಟ್ಟು ಕಟ್ಟಿಲ್ಲ ಅಂತ ಬೇಜಾಡ್ಕೋಬಾರ್ದು. ಆಮೇಲೆ ಅಣೆಕಟ್ಟು ಕಟ್ಟಿದ ಮೇಲೆ ಶೇಖರಿಸಿ. ಇಷ್ಟು ದಿವಸ ಹರಿದೋಗ್ಬಿಡುತ್ತಲ್ಲ, ಎಷ್ಟೊಂದು ನೀರು ದಂಡ ಆಗೋಯ್ತು ಅಂತ ಅದನ್ನೇ ತಲೆ ಮೇಲೆ ಕೈ ಇಟ್ಕೊಂಡು ಅಣೆಕಟ್ಟು ಕಟ್ಟದೇ ಇರಬೇಡಿ, ಇನ್ನೂ ನೀರು ಹೋಗ್ತಾನೆ ಇರಲಿ. ಇಷ್ಟು ದಿವಸ ಹೋಗಿದ್ದ ಕಾಲವನ್ನೇ ಬಿಟ್ಟುಬಿಡಿ, ಇನ್ನು ಮೇಲೆ ಆ ಥರ ಮಾಡಬೇಡಿ. ಅದನ್ನೇ ಉಳಿವಿಲ್ ಕಾಲವೆಲ್ಲ ಉಡನಾಯ್ ಮನ್ನಿ ತಕ್ಷಣ ನೀವು ಅರ್ಥ ಮಾಡಿಕೊಂಡು ಭಗವಂತನ ಜೊತೆಗೆ ಜೋಡಿಸ್ಕೊಳ್ಳಿ. ವಳುವಿನ ಅಡಿಮೈ ಅನಸ್ಯುತವಾಗಿ ಭಗವಂತನ ಕೈಕರ್ಯವನ್ನು ಮಾಡೋಕ್ಕೆ ಶಯ್ಯ ವೇಂಡು ನಾವು ಸಂಕಲ್ಪ ಮಾಡ್ಬೋದು. ನಾವು ಮಾಡಿದ್ವಿ ಅಂದರೆ ಏನೂ ಆಗೋದಿಲ್ಲ. ಅದನ್ನೇ ಹೇಳಿದ್ದಾರೆ ವಳುವಿಲ ಅಂತ. ಇದು ಏಕಾರ ಯಾಕೆ ಹಾಕಿದ್ರು ಇಲ್ಲಿ ನಮಗೆ ಉನಕ್ಕೆ ನಾಮಾಚೆ ನಮಕ್ಕೆ பறைத்தல் வாழ்வென்று புன்பொத்தாமரடியே போத்தும் பொருள் கேள பெத்தம்மே துண்ணும் குலத்தில் பிறந்து நீ குத்தேவல் எங்களை கொள்ளாமல் போகாது. ನಾವು ನಿನ್ನ ಕುಲದಲ್ಲೇ ಹುಟ್ಟಿದ್ದೀವಿ, ಯಾವುದು ಆಯರ್ಪಾಡಿ ಕುಲದಲ್ಲೇ ಹುಟ್ಟಿದ್ದೀವಿ. ನೀನು ಗೊಲ್ಲನೆ ಇದು DNA ಸಂಬಂಧ ಇದೆಯಲ್ಲ ನಮಗೆ, ಅದು ಹೋಗಲ್ಲ ಯಾವತ್ತು. ತನ್ನೋಡುರವೇ ನಮಕ್ಕಿಂತ ಒಳಿಕೆ ಒಳೆಯಾದಂಥ ಹಿಂದಿನ ಹಾಡಲ್ಲೇ ಹೇಳೋದು. ಹೇಗೆ ಅಂದರೆ ಆ ಸಂಬಂಧ ನವವಿಧ ಸಂಬಂಧ ಇದೆಯಲ್ಲ ಅದನ್ನು ಇಟ್ಟು ಉರವು ಏನು ಥರ ನನಗೂ ನಿಮ್ಗೆ ಏನು ಸಂಬಂಧ. ಇವಾಗ ಹೊಸದಾಗ ಏನೋ 30 ಹಾಡು ಹೇಳ್ತೀರಿ, ಅದರಲ್ಲಿ ಏನು ಸಂಬಂಧ ಬಂದ್ಬಿಡ್ತು ಅಂತ ಹೇಳಿದ್ರೆ ಇದೆಲ್ಲ ಜನ್ಮಾಂತರದ ಸಂಬಂಧ. ಏನಪ್ಪ ಅಂತ ಹೇಳಿದ್ರೆ ಪರಮಾತ್ಮನಿಗೂ ಜೀವಾತ್ಮನಿಗೂ ಏನು ಒಂದು ಬಿಡಿಸಲಾಗದ ಒಂದು ನಂಟಿದೆಯಲ್ಲ ಆ ಸಂಬಂಧವನ್ನು ಇಲ್ಲಿ ಹೇಳ್ತಾರೆ. ಅದು ಅದಕ್ಕೆ ನಿನಕ್ಕೆ ಉನಕ್ಕೆ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಕೈಕರ್ಯ ಅಂತ ಅವ್ರು ಮಾಡಿದ್ರೆ ನಿನಕ್ಕೆ ಮಾಡ್ತೇವೆ ಅಂತ ಅಲ್ಲಿ ಹೇಳಿದ್ರು. ಮೊದಲನೇ ಹಾಡಲ್ಲಿ ನಮಕ್ಕೇ ಪರೈ ಧರ್ಮ ಅಂತ ಹೇಳಿದ್ರು. ಇಲ್ಲಿ ಪರೈ ಅನ್ನೋದು ಏನು ಅಂತ ಹೇಳಿದ್ರು. ಕೈಂಕರ್ಯ ಇತ್ತ ಪರೆಗಳು ಅಂಟು ಕಾಣ್ಬೋವಿಂದ ಕೈಂಕರ್ಯನ ಪರೆಬೇಕು. ಅದು ಹೇಗೆ ಏನೋ ಒಂದು ಸ್ವಲ್ಪ ಹೊತ್ತು ಮಾಡಿದ್ವಿ ಮರೆಯಾಗ್ಬಿಟ್ಟ ಅಂತಲ್ಲ, ಮಾಡ್ತಾನೇ ಇರಬೇಕು, ನಿನಗೆ ಮಾಡ್ತಾನೆ ಇರಬೇಕು, ನೀನು ನೋಡ್ತಾ ಇರಬೇಕು, ನಮ್ಮನ್ನು ಒಬ್ರನ್ನೊಬ್ರು ನೋಡ್ತಾನೆ ಇರಬೇಕು, ತಪ್ಪಲೇಬಾರ್ದು ಅಂತ. ಈ ಭಗವದ್ ರಾಮಾನುಜರು ಅವರ ಗದ್ಯತ್ರಯದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾರೆ ಯಾವ ಥರ ಇರಬೇಕು. ಪರಭಕ್ತಿ, ಪರಜ್ಞಾನ, ಪರಮಭಕ್ತಿಯ 3 ಲೆವೆಲ್ಸ್ ಇದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ನಮಗೆ ಹೇಳ್ತಾರೆ. ಈ ಇಡೀ ಇದೆಯಲ್ಲ ಈ ಸಿದ್ಧಶೃಂಗಾಲನೇ ಹೇಗೆ ಇದು ಅರ್ಧ ಪಂಚಕವನ್ನು ಚೆನ್ನಾಗಿ ತೋರಿಸ್ಕೊಡ್ತಾರೆ ಈ ಪದ್ಯದಲ್ಲಿ. ಅವಳು ಹೇಗೆ ಆಂಗ್ಲೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವಚನ ಅದನ್ನು ತೋರಿಸ್ಬಿಟ್ಟು ಪ್ರಾಪ್ತಿಷ್ಠ ಬ್ರಹ್ಮಣ ರೂಪ ಅದು ಎಲ್ಲ ಅದನ್ನು ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಓಂ ನಮೋ ಅಷ್ಟಾಕ್ಷರಿ ಓಂ ನಮೋ ನಾರಾಯಣಾಯ ಅಂತಿದೆಯಲ್ಲ, ಇದನ್ನು ಮಂತ್ರ ಯಾವಾಗಲೂ ಕೇಳಿಸ್ಬಿಟ್ಟೆ ನಾನು ನಾಳೆಯಿಂದ ಹೇಳ್ಬೋದು ಅಂತ ಅಂದ್ಕೊಬೇಡಿ. ಆಚಾರ್ಯ ಮುಖೇನ ನೀವು ಪಡ್ಕೊಳ್ಳಿ. ನಾವು ಹೇಳಬಾರ್ದು ಆ ಥರದ್ದು ಹೇಳಬಾರ್ದು ಅನ್ನೋ ನಿಬಂಧನೂ ಇದೆ ಜೋರಾಗಿ. ಮಂತ್ರ ಗೋಪೆ ಯಾವಾಗಲೂ ಮೌನವಾಗಿ ಮನನ ಮಾಡಬೇಕು ಮಂತ್ರಗಳನ್ನು. ಅದು ಇವಾಗ ಕಾಲಘಟ್ಟ ಹೇಗಿದೆ ಅಂತ ಹೇಳಿದ್ರೆ ಹೇಳಿದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ಒಂದು ಸ್ವಲ್ಪ ಆದರೂ ಹೇಳಿಬಿಟ್ಟಿದ್ರೆ ಅಟ್ಲೀಸ್ಟ್ ಪರವಾಗಿಲ್ಲ. ನಮ್ಗೆ ಯಾರು ಹೇಳಲೇ ಇಲ್ವಲ್ಲ, ಮೇಲೆ ಶೈವನ ಹಣ್ಣುವನ್ನ ಕೇಳಿ ನಮ್ಗೆ ಹೇಳಿದರೆ ನಾವು ಮಾಡ್ತಾ ಇದ್ವಿ ಅನ್ನೋದು ತಪ್ಪನ್ನು ನಮ್ಮ ಮೇಲೆ ಕೂರಿಸ್ಕೊಳ್ಬಾರ್ದು. ಹೇಳಿರಬೇಕು ಒಂಚೂರು ವಿಷಯ, ಆಮೇಲೆ ಅದನ್ನು ಹೇಳಬೇಕು. ನಿಮ್ಗೇನಾದರೂ ಒಂದು ಮಂತ್ರವನ್ನು ಪಡ್ಕೊಳ್ಬೇಕು ಅಂತಿದ್ರೆ ಆಚಾರ್ಯರಿಗೇನ ನೀವು ಹೋಗಿ ಅದನ್ನು ಉಪದೇಶ ಮಾಡಿಕೊಡ್ಬೇಕು. ಉಪದೇಶ ಮಾಡ್ಕೊಂಡು ಆಮೇಲೆ ಮನನ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುವಂಥ ಮಂತ್ರ. ಯಾರು ಅಷ್ಟಾಕ್ಷರಿ ಜಪಿಸ್ಬಿಟ್ಟು ಕೆಟ್ಟೋಗ್ಬಿಟ್ಟೆ ಅನ್ನೋರು ಯಾರು ಇಲ್ಲ. ಕೆಟ್ಟು ಕೊಲ್ಬಿಟ್ಟು ಅವ್ಟಪ್ಪ ಯಾವುದೋ ಹೊಸ ಮಂತ್ರ ಸಿಕ್ತು. ನಾವು ಇದನ್ನು ಪರೀಕ್ಷೆ ಮಾಡಿಬಿಟ್ಟಿದ್ದೀವಿ. ನಾವು ಅವತ್ತಿಂದ ಇವತ್ತವರೆಗೂ ನೋಡಿದ್ದೀವಿ. ನಾವು ಕಣ್ಣಾರೆ ನೋಡಿರೋಂಥದ್ದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಹೊರತು ಯಾರು ಏನೂ ಕೆಟ್ಟದಾಗಲ್ಲ. ಭಗವಂತ ನಮ್ಮ ಜೊತೆಗಿದ್ದ ಮೇಲೆ ಕೆಟ್ಟದ್ದು ಅನ್ನೋದು ಹೇಗಾಗುತ್ತೆ, ಏನೂ ಆಗೋದಿಲ್ಲ. ಆಮೇಲೆ ಇಲ್ಲಿ ಹೇಳ್ತಾರೆ
ಏಳು ಪಿರವಿಕ್ಕು ಇದೇನು ಮೋಕ್ಷ ಅಂತ ಕೇಳ್ತಾ ಇದ್ಲು, ಏಳು ಪಿರವಿಕ್ಕು ಅಂತ ಕೇಳಿದ್ರಲ್ಲ, ತಪ್ಪಲ್ವಾ ಅದು? ಇನ್ನೊಂದು ಜನ್ಮ ಬೇಕು ಅಂತ ಅರ್ಥ ಆಗತ್ತಲ್ವಾ, ತಪ್ಪಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಆಗಲ್ಲ, ಅರ್ಥ ಮಾಡಲಿಲ್ಲ. ಏಳು ಪಿರವಿಕ್ಕು ಅಂತ ಹೇಳಿದ್ರೆ ಇವಾಗ ಒಂದು ಕ್ರಮ ಇದೆ. ಯಾವಾಗಲೂ ಒಂದು ಮನೆಯಲ್ಲಿ ಒಬ್ಬರು ಬ್ರಾಹ್ಮಣ ಕುಟುಂಬ ಆಗಿಟ್ಕೊಳ್ಳೋದು, ಬ್ರಾಹ್ಮಣ ಕುಟುಂಬದಲ್ಲಿ ವೇದಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ತಂದೆ, ಅವರ ತಾತ, ಮೊಮ್ಮಗ, ಇವರು 3 ಜನನು ವೇದ ಕಲಿತು ಬ್ರಹ್ಮಯಜ್ಞ ಮಾಡ್ತಾ ಇದ್ರೆ ಅವ್ರು 21 ತಲೆಮಾರು ಈ ಕಡೆ ಆ ಕಡೆ ತಲೆ ಕಾಯತ್ತೆ ನೋಡಿ, ಆಯ್ತಾ? ಅದೇ ಥರನೇ ಅಷ್ಟಾಕ್ಷರಿ ಒಬ್ಬರು ಯಾರಾದರೂ ಸರಿಯಾಗಿ ಜಪ ಮಾಡ್ತಾ ಇದ್ರೆ 8 ಕಿಲೋಮೀಟರ್ ಸರಹದಲ್ಲಿ ಎಲ್ರಿಗೂ ಒಳ್ಳೇದಾಗ್ತಾ ಇರುತ್ತೆ ಅಂತಾರೆ. ಅದೇ ಥರ ಒಬ್ಬ ಅಗ್ನಿಹೋತ್ರ ಒಂದು ಮನೆಯಲ್ಲಿ ಅಗ್ನಿಹೋತ್ರ ಮಾಡಿದ್ರೆ 21 ಕಿಲೋಮೀಟರ್ಸ್ ರೇಡಿಯಸ್ಸಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅವ್ರು ಮಾಡೋ ಮನೆಗೆ ಮಾತ್ರ ಅಲ್ಲ, ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ. ಇಂಥದ್ದು ಸುಲಭವಾಗಿ ಅವ್ರವ್ರ ಮನೇಲೆ ಮಾಡೋವಂಥದ್ದನ್ನು ಬಿಟ್ಟು ಎಷ್ಟು ಕಷ್ಟಪಡ್ತಾ ಇದ್ದೀವಿ ನೋಡಿ ನಾವು. ಪ್ರತಿಯೊಂದಕ್ಕೂ ಎಲ್ಲ ಕಷ್ಟಪಡ್ತಾ ಇದ್ದೀವಿ. ಆ ಥರ ಇಲ್ಲಿ ಇರಬೇಕಾದ್ರೆ ಪರಭಕ್ತಿ ಬಗ್ಗೆ ಹೇಳ್ತಾರೆ ಭಗವದ್ರಾಮಾನಂದರು. ಪರಭಕ್ತಿ ಪರಜ್ಞಾನ ಪರಮಭಕ್ತಿ ಕೃತ ಪರಿಪೂರ್ಣ ಅನವರತ ನಿತ್ಯ ವಿಶದತಮ ಅನನ್ಯ ಪ್ರಯೋಜನ. ಹೇಳಕ್ಕೆ ಸಾಧ್ಯವಿಲ್ಲವಂತೆ ಅಂಥ ಒಂದು ಪ್ರಯೋಜನ. ಅನನ್ಯ ಪ್ರಯೋಜನ ಅಂದರೆ ಅದರಿಂದ ಬೇರೆ ಪ್ರಯೋಜನವನ್ನು ಪಡೆಯೋಕೆ ಅಂತ ಮಾಡಲ್ಲ ಭಕ್ತಿನ, ಅದನ್ನು ತಿಳ್ಕೊಬೇಕು ಬ್ರಾಕೆಟಲ್ಲಿ. ಅನನ್ಯ ಪ್ರಯೋಜನ ಅನವಧಿಕಾತಿಶಯ ಪ್ರೀತಿಕಾರಿತಾಶೇಷ ಅವಸ್ಥೋಚಿತ. ಯಾವ್ಯಾವ ಅವಸ್ಥೆಗೆ ಏನೇನು ಇದೋ ಅದನ್ನು ಭಗವಂತ ಮಾಡ್ತಾನೆ ನೋಡಿ. ಇದು ತುಂಬ ಮುಖ್ಯ. ಯಾವುದೋ ಒಂದು ನೀರಲ್ಲಿರೋ ಪ್ರಾಣಿಗೆ ಹೊರಗಡೆ ತಂದುಬಿಟ್ರೆ ಅದಕ್ಕೇನು ಹಿತ ಇಲ್ಲ. ಅವಸ್ಥೋಚಿತ, ಅದು ಉಚಿತವಾಗಿ ಏನು ಬೇಕು, ಅದಕ್ಕೇನು ಆಹಾರ ಬೇಕು ಅದನ್ನೆಲ್ಲ ಕೊಡ್ತಾನೆ ಭಗವಂತ. ಅವಸ್ಥೋಚಿತ ಶೇಷತೈಕರತಿ ರೂಪ ನಿತ್ಯ ಕಿಂಕರೋ ಭವಾನಿ. ನಮಗೆ ಇವರು ಹೇಗೆ ಕೇಳ್ಕೊಳ್ತಾರೆ ಅಂತ ಹೇಳಿದ್ರೆ, ಯಾವ್ಯಾವ ಅವಸ್ಥೆಯಲ್ಲಿ ಇರ್ತೀವೋ ಆಯಾ ಅವಸ್ಥೆಯಲ್ಲಿ ನನಗೆ ಅನುಕೂಲವಾಗಿ ನಿನ್ನ ಕೈಂಕರ್ಯ ಮಾಡುತ್ತಾರೆ ನನಗೆ ಇಡು ಅಂತ ಹೇಳ್ತಾರೆ. ಒಳ್ಳೆ ಪರಭಕ್ತಿ ಜ್ಞಾನ ಚೆನ್ನಾಗಿ ವಿಕಸಿತ ಆಗಿದ್ರೆ ಯಾರಾದರೂ ಒಬ್ಬರು ಭಗವಂತನ ಕೈ ಜೋಡಿಸ್ಕೊಂಡು ಕೇಳೋದು ಇಷ್ಟನೇ. ನೀನು ನನ್ನ ನೋಡ್ಕೊ, ನಾನು ನಿನ್ನ ಕೈಂಕರ್ಯ ಮಾಡೋ ಥರ ಅಂತ. ಈ ದ್ವಯಮಂತ್ರದ್ದು ಇದೆಯಲ್ಲ, ಇದರ ತಿರುಳೇ ಇದು, ಬೇರೆ ಏನಿಲ್ಲ. ಮೂರು ಮಂತ್ರಗಳು ನಮಗೆ ರಹಸ್ಯಾರ್ಥಗಳು ಸಿಗುತ್ತೆ. ಆಚಾರ್ಯ ಮುಖೇನ ನಾವು ಶ್ರಮಾಶ್ರಯನ ಮಾಡಿಸ್ಕೊಂಡ್ರೆ, ಒಂದು ಅಷ್ಟಾಕ್ಷರಿ, ಇನ್ನೊಂದು ದ್ವಯಮಂತ್ರ, ಇನ್ನೊಂದು ಚರ್ಮಶ್ಲೋಕ. ಚರ್ಮಶ್ಲೋಕ ಎಲ್ಲರಿಗೂ ಗೊತ್ತು. ಯಾವುದು ಅಂತ ಹೇಳಿದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ 66ನೇ ಶ್ಲೋಕ ಇರಬೇಕು. ಅದು ಎಲ್ಲರಿಗೂ ಗೊತ್ತು, ಯಾರಿಗೆಲ್ಲ ಓದ್ಬೋದು. ಅಂದರೆ ಅದನ್ನು ಮಂತ್ರವಾಗಿ ನಾವು ಉದ್ದೇಶ ಪಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಭಗವಂತ ಯಾವಾಗಲೂ ಇದ್ದಾನೆ ನಮ್ಮನ್ನು ಕಾಪಾಡೋಕೆ ಅಂತ ನಮಗೆ ಮನಸ್ಸಿಗೆ ಅರಿವಾಗಬೇಕು. ಇದನ್ನು ಯಾಕೆ ಈ ರಾಷ್ಟ್ರತ್ರಯಗಳಲ್ಲಿ ಚರ್ಮಶ್ಲೋಕ ಹೇಳಬೇಕಾದ್ರೆ, ಈ ಭಗವದ್ಗೀತೆಯಲ್ಲೇ ಚರ್ಮಶ್ಲೋಕ ಯಾಕೆ ಹೇಳಿದ್ರು? ಇನ್ನೂ 2 ಚರ್ಮಶ್ಲೋಕ ಇರ್ತಲ್ಲ, ಅದನ್ನು ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ಇನ್ನೇನೂ ಇಲ್ಲ. ನಮಗೆ ಹತ್ತಿರದ ಅವತಾರ ಇದು ಕೃಷ್ಣ ಅವತಾರ, ಅದರಿಂದ ಅದನ್ನು ಹೇಳಿದ್ರು ಅಷ್ಟೇ. ಅದು ಇನ್ನೆರಡು ಇದೆಯಲ್ಲ, ಅದು ಒಂದು ಅಷ್ಟಾಕ್ಷರಿ, ಇನ್ನೊಂದು ದ್ವಯಮಂತ್ರ. ಈ ದ್ವಯಮಂತ್ರದಲ್ಲಿ ಕೇಳ್ಕೊಳ್ಳೋದು ಬೇರೆ ಏನೂ ಇಲ್ಲ ಅಂತ ನೋಡಿದ್ರೆ. ಆ ಮಂತ್ರಾರ್ಥವನ್ನು ತಿಳ್ಕೊಂಡು ಯಾವಾಗಲೂ ಅಷ್ಟೇ ಮಂತ್ರ ನಾವು ನೋಡಿದ್ವಿ. ನಾಯಕನಾಗಿಂದ ನಂದಗೋಪರುಡೆ ಕೊಯ್ಲು ಕಾಪಾನಲ್ಲಿ ಎಬ್ಬಿಸ್ಬೇಕಾದ್ರೆ ಯಶೋದೆ ಮಂತ್ರ ಮತ್ತು ಕೃಷ್ಣ ಮಂತ್ರಾರ್ಥ, ಇವನು ಮಂತ್ರದ ಸಾರ ಅಂತೆಲ್ಲ ಒಬ್ಬೊಬ್ಬರು ನಾವು ಹೇಳಿದ್ವಿ. ನಂದಗೋಪ ಆಚಾರ್ಯ ಸ್ಥಾನದಲ್ಲಿದ್ದ ಅಂತ ಹೇಳಿದ್ವಿ. ಹಾಗಿರ್ಬೇಕಾದ್ರೆ ಆ ಮಂತ್ರದ ಅರ್ಥ ತಿಳ್ಕೊಂಡು ನಾವು ಅನುಸಂಧಾನ ಮಾಡಿದ್ರೆ ಅದರ ಪ್ರಯೋಜನನೇ ಬೇರೆ. ಅದನ್ನು ಇಲ್ಲಿ ಹೇಳ್ತಾರೆ. ಶೇಷತೈಕರತಿ ರೂಪ. ಅದೇ ಒಂದನ್ನೂ ಬಿಡದೆ ಅಶೇಷ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಭಗವಂತನಿಗೆ ನಾವು ಕೈಂಕರ್ಯ ಮಾಡಬೇಕು. ಶೇಷ ಅಂತ ಹೇಳಿದ್ರೆ ಕೈಂಕರ್ಯ ಮಾಡಿದ್ರು. ಕೈಂಕರ್ಯ ಮಾಡಬೇಕು. ಭಗವದ್ರಾಮಾನುಜರೇ ಆದಿಶೇಷ ಅವತಾರ ಬೇರೆ. ಅವ್ರು ಬರೆದಿದ್ದು 3 ಗದ್ಯಗಳನ್ನು ಬರೆದುಕೊಟ್ರು. ಅವರು ಶ್ರೀರಂಗದಲ್ಲಿ ತಾನೇ ಖುದ್ದಾಗಿ ಅಮ್ಮನವ್ರ ಹತ್ರ ಶರಣಾಗತಿನೂ ಮಾಡಿಕೊಂಡ್ರು. ಹಾಗೆ ಇಲ್ಲಿ ಅರ್ಥಪಂಚಕದ 5 ಅಂಗಗಳಿದೆಯಲ್ಲ, ಅದನ್ನು ತೋರಿಸ್ಕೊಡ್ತಾರೆ ಈ ಶಿಲ್ಪಾಲನಲ್ಲಿ. ಪ್ರಾಪ್ಯಸ್ಯ ಬ್ರಹ್ಮಣ ರೂಪಂ. ಪ್ರಾಪ್ಯಸ್ಯ ಬ್ರಹ್ಮಣ ರೂಪ ಅಂದರೆ ಪರಬ್ರಹ್ಮ ವಸ್ತು. ಇಲ್ಲಿ ಗೋವಿಂದ ಇಲ್ಲಿ ಹೇಳಿದಲ್ಲ, ಗೋವಿಂದನೇ ಪ್ರಾಪ್ಯಸ್ಯ ಬ್ರಹ್ಮ. ನಮಗೆ ಯಾರು ಕೊಡುವಂಥದ್ದು? ಭಗವಂತ ನಮಗೆ ಇದನ್ನು ಮೋಕ್ಷವನ್ನು ಕೊಡೋರು ಯಾರು? ನಮಗೆ ಪ್ರಾಪಕ ವಸ್ತು ನಮಗೆ ಪಡಬೇಕಾಗಿರೋದು ಯಾರು ಅಂತ ಹೇಳಿದ್ರೆ ಗೋವಿಂದ. ಆಮೇಲೆ ಪ್ರಾಪ್ತಿಷ್ಟ ಪ್ರತ್ಯೇಗಾತ್ಮನಃ ಉತ್ತನ್ನೋಡುನ್ನೇ ಉರವೇ ಯಾಮೋ. ನಾವು ಅಂತ ಉಂಟು ನಿನ್ನ ಜೊತೆಗೆ ನಮ್ಮನ್ನು ಜೋಡಿಸ್ಕೊಳ್ಬೇಕು ಅಂತಲ್ಲ, ನಮ್ಮನ್ನೇ ಪ್ರತ್ಯೇಗಾತ್ಮನಃ ಅಂದರೆ ಜೀವಾತ್ಮ ಸ್ವರೂಪ ನಾವು ಅಂತ. ಪ್ರಾಪ್ತ್ಯುಪಾಯಂ. ಏನು ಪ್ರಾಪ್ತ್ಯುಪಾಯ ಅಂದರೆ ಶಿವಹಾರೇ ಒಂದೊಂದೇ ಸೇರಿದ್ದೆ ಅದೇ ಉಪಾಯ. ಅದು ಪ್ರಾಪ್ತ್ಯುಪಾಯ ಪಡೆಯೋದು. ಫಲಂ ಶೈವ. ಏನು ಫಲ ಅಂದರೆ
ಉನಕೇನ ಮಾಡ್ಚೇವು, ಬೇರೆ ಏನಿಲ್ಲ, ಭಗವಂತನಿಗೆ ಕೈಂಕರ್ಯ ಮಾಡೋದು ಅದನ್ನೇ ಹೇಳ್ತಾರೆ. ಆಮೇಲೆ ಪ್ರಾಪ್ತಿ ವಿರೋಧಿ ಯಾವುದು ಅಂತ ಹೇಳಿದ್ರೆ ಮತ್ತ ನಂಕಾಮಂಗಳ್ ಮಾತ್. ನೋಡಿ, ಒಂದೇ ಹಾಡಲ್ಲಿ ಅರ್ಥಪಂಚಕವನ್ನು ಪೂರ್ತಿ ನಮಗೆ ತೋರಿಸ್ಕೊಟ್ರು. ಈ ಸ್ವಾಪದೇಶ ಮಾಡಬೇಕಾದ್ರೆ ಯಾಕೆ ಭಗವಂತನ ಹತ್ರ ಹೋಗಿ ನಾವು ಕೇಳ್ಕೊಳ್ಬೇಕು ಬೆಳೆ ಜಾವೆ ಅಂತಂದ್ರೆ ಚಿತ್ತಂ ಶಿರಗಾಲಿಗೆ ಒಂದು ಅರ್ಥ ಹೇಳ್ತಾರೆ. ಚಿತ್ತಂ ಶಿರಗಾಲ ಅಂದರೆ ಚಿಕ್ಕ ವಯಸ್ಸಲ್ಲೇ ಚಿಕ್ಕದಾಗಿರುವಾಗಲೇ ಪ್ರಹ್ಲಾದನ ಥರ ಇರ್ಬೇಕಾದ್ರೆ, ಧ್ರುವನ ಥರ ಇರಬೇಕು. ಅವಾಗಲೇ ಭಕ್ತಿ ಮಾಡಿ, ಅವಾಗಲೂ ರಿಟೈರ್ ಆದಮೇಲೆ ನೋಡ್ಕೊಳ್ಳೋಂತೆ. ಆಮೇಲೆ ಶುಗರ್ BP ಬರುತ್ತೆ, ಯಾವಾಗ ನೋಡಿದ್ರು ಲ್ಯಾಬ್ರೇಟರಿ ಕೂತಿರ್ಬೇಕು, ದಿನ ಬೆಳಗಾದ್ರೆ ಟೆಸ್ಟ್ ಮಾಡ್ಕೊಂಡ್ರೆ ಟೈಮೇ ಇಲ್ಲ ಅಲ್ವಾ. ಅದು ಅವ್ನು ತಿಂಡಿ ತಿನ್ಬಿಡ್ಬೇಕು, 1 hour ಅಲ್ಲೇ ಕಾಯ್ತಾ ಇರಬೇಕು, ಅವ್ನು ತಿರ್ಗಾ ಟೆಸ್ಟ್ ಮಾಡಿಸ್ಕೋಬೇಕು. ಎಷ್ಟು ಟೈಮ್ ಅದರಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಶಿರೋನಾಲೆ ಏನು ಮಾಡೋದು, ಹೀಗೆಲ್ಲ ಹೇಳಿ ಹೆದರಿಸಿ ಭಗವಂತನ ಕೈ ಜೋಡಿಸ್ಬೇಕಾಗಿದೆ ಎಲ್ಲರೂ. ಇದು ಆಗ್ತಾ ಇರೋದೇ ಹೀಗೆ. ಆ ಥರ ಅಂದ್ಕೊಂಡ್ಬಿಟ್ರೆ ನಾವು ಇವಾಗ ಬೇಡ ಆಮೇಲೆ ಅಂತ ಅಂದ್ಕೊಂಡ್ರೆ ಸಣ್ಣ ಸಣ್ಣ ವಿಚಾರಗಳೆಲ್ಲ ನಮ್ಗೆ ಕಾಡ್ತಾ ಇರ್ತಾರೆ. ಯಾವಾಗಲೂ ನಮ್ಮ ಸುದ್ದಿ ಇರೋ ನಮ್ಮ ಬಂಧುಗಳೇ ಯಾರೋ ಆ ಟೈಮ್ ಸರಿಯಾಗಿ ಬರ್ತಾರೆ. ಅದಕ್ಕೆ ನಾವೇನು ಬಿಡ ಮತ್ತೆ ನಮ್ಮ ಕಾಮಂಗಳ್ ಮಾತು ದ್ವಯಮಂತ್ರದಲ್ಲಿ ನಮ್ಗೆ ಕಾಡಬೇಕು. ಶ್ರೀಮನ್ ನಾರಾಯಣ ಚರಣ ಪ್ರಕೃತಿ ಶ್ರೀಮತೆ ನಾರಾಯಣಾಯ ನಮ ಅಂತ ಹೇಳ್ಬೇಕಾದ್ರೆ ವಿಭಕ್ತಿ ಪ್ರತ್ಯಯ ಇದೆಯಲ್ಲ, ನೀನೇ ನೋಡ್ಕೊ ಅಂತ. ನಿನಗೆ ಸೇವೆ ಮಾಡ್ಬೇಕಾದ್ರೆ ನಾನು ಅಡ್ಡಿ ಇಲ್ಲದೆ ಇರ್ತಾರೆ. ವಿರೋಧಿ ಯಾರು? ಮತ್ತೆ ನಮ್ಮ ಕಾಮಂಗಳ್ ಮಾತು ಯಾರು ಬರ್ತಿರ್ತೀರ ಪುರಾಣಕ್ಕೆ, ಅವಾಗಲೇ ಯಾರೋ ನೆಂಟರು ಬರ್ತಾರೆ. ಏನು ಮಾಡಬೇಕಾಗಲ್ಲ, ಅವರನ್ನು ನೋಡ್ಕೋಬೇಕಲ್ಲ. ಅತಿಥಿ ದೇವೋಭವ ಅಂತ ನೀವೇ ಹೇಳಿದ್ರಿ. ಅತಿಥಿ ದೇವೋಭವ ಒಂದ್ಸತಿ ಕರ್ಕೊಂಡ್ಬಿಟ್ರೆ ನಿಮ್ಮ ಮನೆ ಕಡೆ ಕಾಲ ಇಡಲ್ಲ. ಇವ್ರು ಯಾರೋ ತಲೆಯೆಲ್ಲ ಕೆಡಿಸ್ತಾ ಇದ್ದಾರಪ್ಪ ಅಂತ. ಅದರ ಬರದೇ ಇರಬೇಕು ಅಂದರೆ ಅದು ಭಗವಂತನ ಸಂಕಲ್ಪನೆ. ನಿರಂತರಂ ನಿನೈಪದಾಹ ನೀ ನಿನೈಕ ವೇಂಡುಮೆ. ತಿರುಮೇಶಾಳವರು ಅವರು ತಿರುಚಂದ್ರ ವೃತ್ತದಲ್ಲಿ ಹೇಳ್ತಾರೆ, ನಾವು ಸಂಕಲ್ಪ ಮಾಡಿದ್ರೆ ನಡೆಯುವಂಥದ್ದಲ್ಲ, ಭಗವಂತ ಸಂಕಲ್ಪ ಮಾಡಿದ್ರೆ ನಡೆಯುವಂಥದ್ದು. ಅವನು ಸತ್ಯಕಾಮ ಸತ್ಯ ಸಂಕಲ್ಪ. ಅದಕ್ಕೆ ನಿರಂತರ ನಿನೈಪದಾಹ ನೀ ನಿನೈಕ ವೇಂಡುಮೆ, ಅವನಿಗೆ ಬಿಟ್ಬಿಡ್ಬೇಕು. ತಿರುಮಂಗ ಆಳ್ವಾರ್ ಹೇಳ್ತಾರೆ, ಸಂಸಾರದಲ್ಲಿ ನಮ್ಗೆ ಏನಪ್ಪ ಕಷ್ಟ ಅಂತ ಹೇಳಿದ್ರೆ ಮಾತುಗಳು ಅಂತ ಅವ್ರ ಮನೆಯ ಒಂದು ಅವ್ರ ಸಾವಿರ ಪದ್ಯ ಬರೆದ್ರು. ತಿರುಮಂಗ ಆಳ್ವಾರೇ ಜಾಸ್ತಿ ಕಾಂಟ್ರಿಬ್ಯೂಷನ್ ಪ್ರಬಂಧಗಳಲ್ಲೆಲ್ಲ ಅವ್ರು ಹೇಳ್ತಾರೆ, ಆತಂಗರೇ ಮಾಡ್ವರಂ ಪೋಲಂಜಗಿಂಡ್ರೆ. ಯಾವ ಥರ ಹೆದರ್ಕೊಳ್ತಾ ಇದೀವಿ ದಿನ ಸಂಸಾರದಲ್ಲಿ ಅಂತ ತೋರಿಸ್ಕೊಡ್ತಾರೆ. ಜೋರು ಹರಿತಾ ಇದೆಯಲ್ಲ, ಇದು ಆತ್ ಅಂತ ಹೇಳಿದ್ರೆ ರಿವರ್, ಅದು ದಡದಲ್ಲಿ ಒಂದು ಮರ ಇರುತ್ತೆ ನೋಡ್ಕೊಳ್ಳಿ. ಇವತ್ತು ನೆರೆ ಬಂದರೆ ಏನಾಗುತ್ತೋ ನಾನು ಬಿಟ್ಬಿಟ್ಟಿದ್ದೇನೋ, ಅದು ಕೊಚ್ಕೊಂಡೋಗುತ್ತೆ. ಅದರ ಆತಂಗರೈ வாழ்வரம் போலಂಜಗಿಂಡ್ರೆ. ಇವತ್ತು ಬಿದ್ದೋಗ್ತೀನೋ ನಾಳೆ ಬಿದ್ದೋಗ್ತೀನೋ ಗೊತ್ತಿಲ್ಲ ಅಂತ ಮರ ಹೇಗೆ ಎದುರ್ಕೊಳ್ತೋ ನಾವು ಹಾಗೆ ಸಂಸಾರದಲ್ಲಿ. ಇನ್ನೂ ಒಂದು ಹೇಳ್ತಾರೆ, ಪಾಂಬು ಓಡುವರು ಕೂರೈಲೇ ಪಹಿಟ್ರಾರ್ ಪೋಲ್. ಒಂದು ದೊಡ್ಡ ಪುಟ್ಟಿ ಅದರಲ್ಲಿ ನೀವು ಕೂತ್ಕೊಂಡಿದ್ದೀರಾ ಅಂತಿದ್ರು, ಅದ್ರ ಒಂದು ಕಡೆ ಒಂದು ಹಾವುನೇ ಇರುತ್ತೆ ಅಂತೀವಿ. ಹೇಗಿರುತ್ತೆ ತಮಾಷೆ. ನಮ್ಮ ಆರೋಗ್ಯ ಹೇಳೋದು ಯಾವಾಗಲೂ ನಾವು ಪ್ರತಿ ಸತಿನೂ ಹೇಳ್ತೀನಿ ಅದನ್ನು. ಮಡಿಕೇರಿಗೆ ಹೋಗಿದ್ರಂತೆ, ಒಳ್ಳೆ ಅಲ್ಲೆಲ್ಲ ಮಳೆ, ಸರಿ ಯಾರೋ ಆತಿಥ್ಯ ಚೆನ್ನಾಗಿ ಮಾಡಿದ್ರು, ಬೆಂಚಿಗೆ ಎಲ್ಲ ಬಿಸಿ ಊಟ ಎಲ್ಲ ಕೊಟ್ಟು ರೂಮೆಲ್ಲ ರೆಡಿ ಮಾಡಿ ಮಲ್ಕೊಳ್ಳಿ ಎಲ್ಲ ಹಾಸ್ಕೊಂಡು ಮಲ್ಕೊಳ್ಳಿ ಅಂತೆಲ್ಲ. ಕೆಳಗಡೆ ಎಲ್ಲ ಹಾಸ್ಕೊಂಡು ಮಲ್ಕೊಳ್ತಾರೆ. ಮಲ್ಕೊಳ್ಳಿ ಸ್ವಲ್ಪ ಆ ಗೋಡೆಯಿಂದ ಈ ಕಡೆಗೆ ಇಳ್ಕೊಂಬಿಡಿ. ಯಾಕೆ ಇಲ್ಲ, ನಾವು ಬರ್ತಾ ಹೋಗ್ತಾ ಇದ್ದಾರೆ ಅಷ್ಟೇ, ಅವ್ರು ನಿದ್ದೆ ಮಾಡ್ದಂಗೆ. ರಾತ್ರಿ ಎಲ್ಲ ಅವ್ರು ಎದ್ದೇ ಇರ್ತಾರೆ, ಜಾಗರಣೆ ನಿದ್ದೆ ಬರುತ್ತೆ. ಹೇಗೆ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಆ ಥರ ನನ್ನ ಜೀವನದಲ್ಲಿ ಪಾಂಬು ಓಡುವರು ಕೂರೈಲೇ ಪಹಿಟ್ರಾರ್ ಪೋಲ್. ಹಂಗಿದ್ರೆ ಇನ್ನೊಂದು ಇರುಪಾಡೆರಿಕೊಳ್ಳಿ ನುಣಂಬೆರುಂಬೆ ಪೋಲ್. ಇರುವೆ ಇರುತ್ತೆ ಕೊಡಿ, ಒಂದು ಕಡ್ಡಿನಲ್ಲಿ 2 ಕಡೆಗೂ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಈ ಕಡೆ ಹೋಗುತ್ತೆ ಅಲ್ಲೂ ಉರಿತಾ ಇರುತ್ತೆ, ಈ ಕಡೆ ಹೋದರೆ ಅಲ್ಲೂ ಇಂಥ ಪುಲಿ ಅಂತ ದರಿ ಅಂತಾರಲ್ಲ, ಈ ಕಡೆ ಬರುತ್ತೆ ಇಲ್ಲೂ ಉರಿತಾ ಇರುತ್ತೆ. ನನ್ನ ಪಾಡು ಅಂತ ಹಾಕ್ಬಿಟ್ಟಿದೆ ಸಂಸಾರದಲ್ಲಿ ಆಗಿದ್ದೀವಿ ನಾವು ಅಂತ. வெள்ளத்திடை பட்டதரீனம் போலே. ಒಳ್ಳೆ ದೊಡ್ಡ ಹುಚ್ಚು ಮಳೆ ಬರ್ತಾ ಇರುತ್ತೆ ಅನ್ಕೊಳ್ಳಿ, ಅದ್ರ ಮಧ್ಯದಲ್ಲಿ ಒಂದು ನರಿ ಬಿದ್ದುಬಿಟ್ಟಿದ್ರೆ ಅದಕ್ಕೆ ಈಜಕ್ಕೂ ಬರೋದಿಲ್ಲ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಎದುರಿಗೆ ಈಜ್ತಾ ಇದ್ರೆ ಅದನ್ನು ತಳ್ಕೊಂಡು ಬಂದ್ಬಿಡುತ್ತೆ. ನಮ್ಮ ಥರನೇ ನಾವು ಸಂಸಾರದಲ್ಲಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ. ಕಾತತ್ತಿಡೈ ಪಟ್ಟ ಕಲವರ್ ಮನಂ ಪೋಲ್. ಗಾಳಿ ಸುದ್ದಿಗೆ ಕೇಳ್ಕೊಂಡ್ಬಿಟ್ಟು ತಲೆ ಎಲ್ಲ ಕೆಡಿಸ್ಕೊಳ್ತಾರಲ್ಲ, ಆ ಥರ ಯಾವುದೋ ಒಂದು ಗಾಸೆ ಬಂದ್ಬಿಡುತ್ತೆ. ಅವ್ರಿಗೇನು ಸಂಬಂಧನೇ ಇರೋದಿಲ್ಲ, ಆದರೆ ಅವ್ರಿಗೆ ಏನೋ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಇಡೀ ದಿವಸ ಹಾಳು ಮಾಡ್ಬೋದು. ಜನ್ಮಲಾಭ ಪರಂ ಪುಂಸಾನಂತೆ ನಾರಾಯಣ ಸ್ಮೃತಿ ಬ್ರಾಹ್ಮಿ ಮುಹೂರ್ತೆ ಉತ್ಥಾಯ ಚಿಂತೆಯೇ ಆತ್ಮನೋಹಿತಂ ಚಿತ್ತಂ ಸಿಗುಮಾಲೆ ಒಂದು ನೈಸೇವಿತ್. ಇದೇನೆ ಅರ್ಥ. ಅದಕ್ಕೆ 1 ಅವರ ಅಡಿ ಅಂತ ಹೇಳ್ಬೇಕಂದ್ರೆ ತಮಿಳಲ್ಲಿ ಒಂದು ಗಾದೆ ಇದೆ. ಏನಕ್ಕೆ ಅಡಿ ಕೇಳ್ತಾ ಇದ್ದಾರೆ ಅಂತ ಹೇಳಿ, ಅಡಿ ಉದುರಾಮ ಅಂದರೆ ಅಣ್ಣ ತಪ್ಪಿಗೂ ಒಲವು ಮಾಟ ಅಂತ ಹೇಳ್ತಾರೆ.
ಅಡಿಗೆದ್ರಲ್ಲಿ ಒಂದು ಏಟ್ ಕೊಟ್ಟರೆ ಅಣ್ಣ ತಗೊಂಡ್ರೆ ಅದು ತಮಾಷೆ ಮಾಡ್ತಾರೆ, ಒಂದು ಕೊಟ್ಟರೆ ಅವ್ರು ಸುಮ್ಮನಾಗ್ತಾರೆ. ಯಾವಾಗಲೂ ಒಳ್ಳೆ ಉದ್ದೇಶ ಮಾಡಿದ್ರೆ ಯಾರು ಕೇಳಲ್ಲ. ಒಂದು ಕೊಟ್ಟರೆ ಸರ್ ಅಡಿಯುವುದವರ ಮಾತ್ರ ಇದ್ರೆ ಅಡಿಯಿದ್ರೆ ಬೆಲೆ ಮಾಡಿ ತಿರುವಡಿ, ಭಗವಂತನ ತಿರುವಡಿ ನಮಗೆ ಉಪಯೋಗಕ್ಕೆ ಬರೋ ಥರ ಅಣ್ಣ ತಗೊಂಡು ನಮಗೆ ಬರೋದಿಲ್ಲ ಅಂತ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಅಡಿ ಮಿನ್ನಾರಂಭಿತ್ತು ಹೇಳಿದ್ರೆ ವಯತ್ತು ವಾಯುವಿನಲ್ಲಿ ಉನ್ನಡಿ ಪಾಡುವೊಮ್ಮೆ ಅಂತ ವಯತ್ತು ವಾಯುವಿನ ಭಾಷಣದಲ್ಲಿ ಅಲ್ಲಿಂದ ಶುರು ಮಾಡೋದು. ಶಿತ್ತಂ ಶಿವಮಾಲೆಯವರು ಬರೀ ಭಗವಂತನ ಅಡಿಗಳನ್ನ ಹೇಳ್ಕೊಡ್ತಾರೆ. ಪಾರ್ಕಡಲು ಪೈಯತ್ತಿನ ಪರಮರಡಿ ಪಾಡಿ ಎಲ್ಲಿ ವಯತ್ತು ವಾಯುವಿನಲ್ಲಿ ಉಲಹಮಳಂದ ಅಡಿ ಪೋಲೆ ಅಂದ್ರೆ ಉಲಹಮಳಂದ ಅಲ್ಲಿ ಹೇಳ್ತಾರೆ. ಚಿತ್ತಂ ಶಿವಮಾಲೆ ಒಂದು ನೈಸೆ ವಿತ್ ಒಂದು ಪತ್ತಮರಡಿಯೇ ಪೋತು ಮಗಳಲ್ಲ ಎದ್ದು ಬೆಳೆಯಲ್ಲ பத்தாரணியே போத்தும் பொருள் கேளான் பெத்தம்மையே துண்ணும் குலத்தில் பிறந்து நீ குட்டையவள் எங்களை கொள்ளாமல் போகாது இத்தை பறிகொள்வான் அற்றுகான் கோவிந்தா எத்தைக்கும் ஏழேழு பிறவிக்கும் உந்தன்னோடு தோகை இணங்குவாக்கு. ಏಳೇಳು ಪಿರವಿಕ್ ಬಂದಾಗ ಸ್ವಲ್ಪ ಡೈವರ್ಷನ್ ಆಯಿತು. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಯಾಕೆ ಏಳೇಳು ಪಿರವಿಕ್ ನೀವು ಕೇಳ್ಕೊಂಡು ಅಂತ ಹೇಳಿದ್ರೆ ನಮ್ಗೆ ಇನ್ನೊಂದು ಜನ್ಮ ಎಲ್ಲ ಇದ್ರೆ ನಮ್ಗೇನು ಬೇಜಾರಿಲ್ಲ, ನಾವು ಮೋಕ್ಷ ಬರ್ತೀವಿ ಅಂತ. ನೀನು ಯಾವಾಗ ಅವತಾರ ಕೊಡ್ಬೇಕಾದ್ರೆ ನಿಮ್ಮ ಜೊತೆ ಬರ್ತೀರ ನನ್ನ ಜೊತೆ ಅಂದರೆ ಖುಷಿಯಾಗ್ಬಿಡ್ತೀವಿ. ಏಳು ಜನ್ಮ ಬೇಕಾದ್ರೆ ಎಷ್ಟು ಜನ್ಮ ಬೇಕಾದ್ರೂ ನಿಮ್ಮ ಜೊತೆ ಬರೋದಾದ್ರೆ ನಾವು ಯಾವಾಗಲೂ ರೆಡಿಯಾಗಿರ್ತೀವಿ ಅಂತ ಹೇಳ್ತಾರೆ. ಅಥವಾ ಏಳೇಳು ತಿರಬೇಕು, ಎಷ್ಟು ಜನ್ಮ ಆದರೂ ಪರವಾಗಿಲ್ಲ ನಿಮ್ಮ ಜೊತೆ ಬರ್ತೀನಿ ಅಂತ. ಏಳೇಳು ತಿರಬೇಕು ತನ್ನೋಡುತ್ತೋಮೆ ಆವೋ உனக்கே நாம் ஆட்சேடும் நமக்கே பல தருவோம் ಅಂತ ಕೇಳಿದ್ರು. ಉನಕ್ಕೆ ನಾವು ಆಡ್ಸೇಡು ಏಗಾರ ಹೇಳಿದ್ರು. ಹೇಗೆ ಭಗವಂತ ಮಮೇಕ ಶರಣಂ ರಜ ಅಂತ ಹೇಳ್ತಾರಲ್ಲ, ಒತ್ತು ಕೊಟ್ಟು ಹೇಳ್ತಾಳೆ. ಯಾರ್ಯಾರಿಗೂ ಹೋಗಿ ಕೈಂಕರ್ಯ ಮಾಡಲ್ಲ, ಉನಕ್ಕೆ ನಾವು ಆಡ್ಸೇಡು ಮೋಕ್ಷ ಇಚ್ಛೆ ಜನಾರ್ದನ ಅದನ್ನ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವರಿಗೆ ಕೈಂಕರ್ಯ ಮಾಡ್ತಾರೆ. ಮುಂದಿನ ಭಾಷಣ ವಂಗ ಕಡಲ್ ಕಡೆಯಿಂದ ಮಾಧವನೇ ಕೇಶವನೇ திங்கள் திருமுகத்த செய்கையார் சென்றிரைச்சி அங்கப்பறை கொண்ட ஆற்றை அணிபுகவை பைங்கமல தண்டறியல் பட்டறிவான் கோதை சொன்ன சங்கர் தமிழ் மாலே முன்பனும் தப்பாமே இங்கிப்பறி சுரைப்பார் இரண்டு மால்வரை தோள் செங்கன் திருமுகத்த செல்வ திருமாலார் எங்கும் திருவருள் பெற்று இங்குரை ವಂಗ ಕಡಲ್ ಕಡೆಯಿಂದ ಮಾಧವನೇ ಕೇಶವನೇ. ಯಾಕೆ ಹೇಳ್ತಾಳೆ ಅಂತ ಹೇಳಿದ್ರೆ ಮಾಧವನ್ ಅಂತ ಮೊದಲು ಹಾಕಿದ್ಲು, ಕೇಶವನ್ ಅಂತ ಆಮೇಲೆ ಹಾಕಿದ್ಲು. ಮಾಧವನ ಹೆಸರು ಯಾಕೆ ಹೇಳಿದ್ಲು ಅಂತ ಹೇಳಿದ್ರೆ ನಮಗೆ ಪುರುಷಕಾರಿಯಾಗಿ ಯಾವಾಗಲೂ ಲಕ್ಷ್ಮಿ ಬೇಕು, ಮಾಧವನ್. ಅದಕ್ಕೆ ಆ ಹೆಸರನ್ನ ಇಟ್ಕೊಂಡು ಅವನು ಇದರಲ್ಲ, ಅಮ್ಮನವರ ಹೆಸರು ಮಾ ಅಂದರೆ ಲಕ್ಷ್ಮಿ, ಅವನು ತವನ್ ಮಾಧವನ್ ಅಂತ ಹೇಳ್ತಾರೆ. ಹೇಗೆ ಅಂದರೆ ದೊಡ್ಡ ತಪಸ್ಸು ಮಾಡಿದವನು, ದೊಡ್ಡ ತಪಸ್ಸು ಮಾಡಿ ಲಕ್ಷ್ಮಿನ ಪಡ್ಕೊಂಡವನು. ಹೇಗೆ ಅಂದರೆ ಸಮುದ್ರವನ್ನು ಕಡಿದಂತೆ. ಸಮುದ್ರವನ್ನು ಕಡಿಯೋದೇನು ಸುಲಭ ಅಲ್ಲ, ತುಂಬಾ ಕಷ್ಟ. ನಾವು ನೋಡಿದ್ವಿ ಸಮುದ್ರ ಮಧ್ಯದ ವೃತ್ತಾಂತದಲ್ಲಿ ಇಂದ್ರ ಎಲ್ಲ ಕಳ್ಕೊಂಡಾಗ ಅವನ ಉದ್ದೇಶ ಏನು, ಇಂದ್ರ ಕಳ್ಕೊಂಡಿರೋದೆಲ್ಲ ಮೇಲೆ ತಂದ್ಕೊಡ್ಬೇಕು ಅಂತ. ಸರಿ ಆಯಿತು, ನೀವೆಲ್ಲ ಸಮುದ್ರವನ್ನು ಕಳೆದ್ರೆ ಎಲ್ಲ ಕೆಳಗಿರೋದೆಲ್ಲ ಮೇಲೆ ಬರುತ್ತೆ, ಅವಾಗ ನಿಮ್ಗೆ ಸುಲಭವಾಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಅಲ್ಲೇ ಬೇರೆ ಏನೋ ಪ್ರಾಬ್ಲಮ್ ಇರಬೇಕು ಇದರದೆಲ್ಲ. ಹಾಗೆ ಸಮುದ್ರವನ್ನು ಕಳೆದಾಗ ವಂಗ ಕಡಲ್ ಕಡೆಯಿಂದ, ವಂಗ ಅಂತ ಹೇಳಿದ್ರೆ ವಂಗ ಕಡಲ್ ಕಡೆಯಿಂದ. ವಂಗ ಅಂತ ಹೇಳಿದ್ರೆ ಎರಡು ಅರ್ಥ ಮಾಡ್ತಾರೆ. ದೊಡ್ಡ ದೊಡ್ಡ ಅಲೆಗಳಿರೋದು ಸಮುದ್ರ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥ ಮಾಡ್ತಾರೆ ಹೇಗೆ ಹಡಗುಗಳಿರೋದು ಅಂತ. ಅವಾಗ ಎಲ್ಲರೂ ಕೇಳ್ಬೋದು, ಏನು ಹಡಗುಗಳಿತ್ತ ಅಲ್ಲಿ, ಶಿಪ್ ಎಲ್ಲ ಇತ್ತಾ, ಆಂಡಾಳು ಎಷ್ಟೋ ಸಾವಿರಾರು ವರ್ಷ ಇತ್ತಲ್ಲ, ದೋಣಿ ಎಲ್ಲ ಇತ್ತಾ ಅಂತ ಹೇಳಿದ್ರೆ, ಕ್ಷೀರಸಾಗರ ಕಡೆ ಹೋಗೋ ದೋಣಿಗಳೆಲ್ಲ ಇತ್ತಾ ಅಂತ ಹೇಳಿದ್ರೆ ನಮಗಿಂತ ತುಂಬಾ ಎಲ್ಲ ಅವರು ಅಡ್ವಾನ್ಸ್ ಸ್ಪೇಸ್ ಶಿಪ್ಪಲ್ಲಿ ಬರ್ತಾಳೆ. ಎಲ್ಲರೂ 33 ಕೋಟಿ ದೇವತೆಗಳು ಬರ್ತಾರೆ. ಸ್ಪೇಸ್ ಶಿಪ್ ಬಂದಾಗ ಹಾಗೆ ಅಕ್ವಾಟಿಕ್ ಆಗುತ್ತೆ ಅದು, ಹಾಗೆ ಬಂದು ಅದನ್ನು ಕ್ಷೀರಸಾಗರದಲ್ಲಿ ಲ್ಯಾಂಡ್ ಮಾಡ್ಕೊಳ್ತಾರೆ. ಯಾಕೆ ಲ್ಯಾಂಡ್ ಮಾಡ್ಕೊಳ್ತಾರೆ ಅಂದರೆ ಎಷ್ಟು ಕ್ಯೂ, 33 ಕೋಟಿ ದೇವತೆಗಳಿಗೆ ಪಾರ್ಕಿಂಗ್ ಸ್ಪೇಸ್ ಇರಬೇಕು. ಕ್ಷೀರಸಾಗರ ವಿಸ್ತಾರವಾಗಿದೆ,
ಅಲ್ಲಿ ಹೋಗಿ ಆ ಕ್ಷೀರಸಾಗರದಲ್ಲಿ ಪಾರ್ಕ್ ಮಾಡ್ಕೊಳ್ತಾರೆ. ಆದಿಶೇಷನ ಮೇಲೆ ಬ್ರಹ್ಮಾಂಡವಾಗಿ ಮಲ್ಕೊಂಡಿದ್ದಾನೆ ಭಗವಂತನ. ಮೊದಲು ಅವನನ್ನು ಪ್ರದಕ್ಷಿಣೆ ಮಾಡ್ತಾರೆ. ಹಾಗೆ ಇವಾಗೆಲ್ಲ ನಾವು ಗೋವರ್ಧನ ಏನು ಪರ್ಯಟನ ಮಾಡ್ತಾರಲ್ಲ, ಎಲ್ಲ ಆಟೋನೆಲ್ಲ ಅದರೆಲ್ಲ ಮಾಡಿಬಿಡ್ತಾರಲ್ಲ, ಆ ಥರ ಅವರು ಇಷ್ಟೇ. ಅವರು ವಂಗ ಕಡಲ್ ಅದರಲ್ಲಿ ಬಂದು ಆ ಶಿಪ್ಪಲ್ಲಿ ಎಲ್ಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಮಂಡಿ ಇಟ್ಕೊಂಡು ಭಗವಂತನನ್ನು ಬೇಡ್ಕೊಂಡು ಅವನು ಅವತಾರ ಮಾಡಿರೋದು. ಇವಾಗ ಇದನ್ನು ಕಡಿಬೇಕು, ಕಡಿದ್ರೆ ಅವನು ಇಂದ್ರ ಕಳ್ಕೊಂಡಲ್ಲ ಅದೆಲ್ಲ ಸಿಗುತ್ತೆ. ವಂಗ ಕಡಲ್ ಕಡೆಯಿಂದ ಮಾಧವನೇ ಕೇಶವನೇ ಲಕ್ಷ್ಮಿ 8ನೇ ಐಟಮ್ ಬಂದು ಕಡ್ದಾಗ ಸಿಕ್ಕಿದ್ದು. ಮೊದಲೆಲ್ಲ ಬರೀ ಹಾಲ ವಿಷಗಳು, ಅದು ಮದ್ಯ, ಇವೇ ಮಾಂಸ ಇಂಥದ್ದೇ ಎಲ್ಲ ಬಂದಿದ್ದು, ಎಲ್ಲ ರಾಕ್ಷಸರಿಗೆ ಕೊಡುವಂಥದ್ದು. ಹಲವನ್ನು ಇದು ರುದ್ರ ಸೇವನೆ ಮಾಡೋ ಥರ ಮಾಡಿದ್ರು. ಆಮೇಲೆ ಪಾರ್ವತಿ ತಡೆದಾಗ ನೀಲಕಂಠ ಆದ, ಅದೆಲ್ಲ ಕಥೆ ಎಲ್ಲರಿಗೂ ಗೊತ್ತು. ಇಲ್ಲಿ ಮಾಧವನ ಬಗ್ಗೆ ಮಾತ್ರ ನಾವು ನೋಡೋಣ. ಹೇಗೆ ಅಂತ ಹೇಳಿದ್ರೆ, ನೋಡ್ತಿದ್ದಂಗೆ ಭಗವಂತನ ಹೃದಯದಲ್ಲಿ ಹೋಗಿ ಹತ್ತಿ ಕೂತ್ಕೊಂಡ್ಬಿಡ್ಲಂತೆ ಅವಳು. ಸ್ವಲ್ಪ ಸಂಕೋಚ ಆಗಲಿಲ್ವಾ? ಇಷ್ಟು ಜನ 33 ಕೋಟಿ ದೇವತೆಗಳಿದ್ರಲ್ಲ ಅಂತ ಹೇಳಿದ್ರೆ, ಅದಕ್ಕೂ ಹೇಳ್ತಾರೆ ಪರ್ಯವಚನ, ಅಷ್ಟು ಜನ ತಮ್ಮ ಮಕ್ಕಳಿದ್ರಿಗೆ ಏನು ಸಂಕೋಚ, ಅಮ್ಮಂದ್ರಿಗೆ ಅಪ್ಪಂದ್ರಿಗೆ ಅವ್ರ ಮಕ್ಕಳಿದ್ರಿಗೆ ಏನು ಸಂಕೋಚ, ಅಲ್ಲಿ ಹೋಗಿ ಕೂತ್ಕೊಂಡಂತೆ. ಯಾಕೆ ಕೂತ್ಕೊಂಡ್ಲು ಅಲ್ಲಿ ಹೋಗಿ ಅಂತ ಹೇಳಿದ್ರೆ, ಇವನು ಯಾರಿಗೂ ಕೃಪೆ ಎಲ್ಲ ಮಾಡೋದಿಲ್ಲ. ವೆರಿ ಸ್ಟ್ರಿಕ್ಟ್ ಆಫೀಸರ್ ಇವನು. ಅವನಾಗಿ ಏನು ಕೃಪೆ ಮಾಡಲ್ಲ. ನಾನು ಹೋದ್ರೇ ಅಲ್ಲಿ ಎಲ್ಲರಿಗೂ ಏನಾದರೂ ಮೋಕ್ಷಕ್ಕೆ ಸಿಗಬೇಕು ಅಂದರೆ ಒಂದು ದಾರಿ ಇದೆ, ಇಲ್ಲದ್ರೆ ಇಲ್ಲ ಅಂತ ಮೊದಲು ಹೋಗಲ್ಲಿ ಕೂತ್ಕೊಂಡ್ಲಂತೆ. ಇವನು ಹೋಗಿ ಕೂತ್ಕೊಳ್ಳೆ. ಆಲೋಕ್ಯತ್ವಾಂ ಅಮೃತ ಸಹಜೆ ವಿಷ್ಣು ವಕ್ಷಸ್ಥಲಸ್ನಾಂ ಶಾಪಾಕ್ರಾಂತ ಶರಣ ಭಗವನ್ ಸಾವರೋಧ ಸುರೇಂದ್ರ ಲಬ್ಧ್ವಾ ಭೂಯಸ್ತ್ರಿಭುವನಮಿದಂ ಲಕ್ಷಿತಂ ತ್ವತ್ಕಟಾಕ್ಷೈಃ ಸರ್ವಾಕಾರ ಸ್ಥಿರಸಮುದಯಾಂ ಸಂಪದಂ ನಿರ್ವಿಶಂತಿ. ಒಂದು ಬಿಡದೆ ಎಲ್ಲ ಮತ್ತೆ ವಾಪಸ್ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ, ಲಕ್ಷ್ಮೀ ಉದ್ಭವ ಆದಮೇಲೆ ಲಕ್ಷ್ಮಿಯ ನೋಟ ಇಂದ್ರನ ಮೇಲೆ ಬಿದ್ದ ಮೇಲೆ ಯಾಕೆ ಇವನು ಇಷ್ಟು ದರಿದ್ರನಾಗಿ ಕಾಣ್ತಾನಲ್ಲ ಅಂತ ನೋಡಲಂತೆ. ಯಾರ್ಯಾರಿದ್ದಾರೆ ಅಂತ ನೋಡಿದಾಗ ಮೊದಲು ಕೇಶವನ್ನ ನೋಡಿದ್ಲು. ಮಾಧವನೇ ಕೇಶವನೇ, ಎಷ್ಟು ಸುಂದರವಾಗಿದ್ದ ಅವನ ಕೇಶಪಾಶ, ಎಷ್ಟು ಚೆನ್ನಾಗಿತ್ತು, ಅದಕ್ಕೆ ಅವನಿಗೆ ಕೇಶವ ಅಂತಾರೆ. ಕುಪ್ಪಿಯಚ್ಚೋಳಿ ಕುಟಿಲ ವಚನೈ ಅಂತ ಹೇಳ್ತಾರೆ ವೇದಾಂತ ದೇಶಿಕರು. ಅವರ ಭಗವದ್ಧ್ಯಾನ ಸೋಪಾನದಲ್ಲಿ ಭಗವಂತನ ಕೂದಲನ್ನು ವರ್ಣಿಸ್ಬೇಕಾದ್ರೆ, ಕುಂಭಕೋಣದ ಹೆಂಗಸರು ಕೂದಲಿ ಮಾತುಗಳಿದೆಯಲ್ಲ ಆ ಥರ ಟಿಕ್ಲಿಶ್ ಆಗಿದೆ ಅಂತ, ಸಿಕ್ಕಾಗಿ ಹಾಗೆ ಕರ್ಲಿಯಾಗಿ ಬರುತ್ತೆ ಅಂತ. ಯಾಕಂದರೆ ಅವರ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಕುಂಭಕೋಣ ಸ್ತ್ರೀಯರು ಮಾತಾಡೋದು ಅಂತ. ಆ ಥರ ಒಂದು ಸುಂದರವಾದ ಕೇಶಪಾಶ ಇರೋ ಕೇಶವ, ಕ ಪ್ಲಸ್ ಈಶ ಅಂತ ಕೇಶವ ಅಂತಲೂ ಹೇಳ್ತಾರೆ. ಹೇಗೆ ರುದ್ರನಿಗೂ ಮತ್ತು ಬ್ರಹ್ಮನಿಗೂ ಯಾರು ಈಶ, ಯಾರು ಒಡೆಯ, ಯಾರಿಗೆ ಅಂತರ್ಯಾಮಿಯಾಗಿದ್ದಾನೋ ಸಾಕ್ಷಾತ್ ಮಹಾವಿಷ್ಣು ಅವನೇ ಕೇಶವ. ಆ ಕೇಶವ ಕ್ಲೇಶ ನಾಶನ. ಈ ಕೇಶವನ ಪದವನ್ನು ಯಾಕೆ ಇಲ್ಲಿ ಫಲಶ್ರುತಿ ಹಾಡಲ್ಲಿ ಹೇಳಿದ್ದು ನಾನು ಈಗಲೇ ಹೇಳಿದೆ. ಇದು 29 ಹಾಡು ಎಲ್ಲ ಗೋಷ್ಠಿಲಿ ಹಾಡಿದ್ದು. ಈ ಒಂದು ಹಾಡು ಮಾತ್ರ ಹಾಡಾಳು ತನ್ನ ಸ್ವಂತ ವಾಯ್ಸಿಂದ ಹೇಳ್ತಾ ಇದ್ದಾಳೆ, ಅವಳು ಸ್ವಂತಿಕೆಯಿಂದ ಹೇಳುವಂಥ ಹಾಡು ಈ ಕೇಶವನೇ ಅಂತ ಹೇಳಿದಾಗ. ಈ ಮಾರ್ಗಶಿರ ಮಾಸ ಇದೆಯಲ್ಲ, ಈ ಹೇಮಂತ ಋತು ಬಂದು ಇದಕ್ಕೆ ಕೇಶವ ಅಧಿಪತಿ, ಅದಕ್ಕೋಸ್ಕರ ಅವನು ಕೇಶವನೇ ಅಂತ ಇಲ್ಲಿ ಹಾಕಿದ್ರು ಪದ. ಮತ್ತು ಮಾಧವನೇ ಅಂತ ಹಾಕಬೇಕಾದಾಗ ಅವಳಿಲ್ಲದೆ ಅವಳ ಕೃಪೆ ಇಲ್ಲದೆ ಏನೂ ನೋಡೋದಿಲ್ಲ. ಹೇಗೆ ತೇನವಿನ ತೃಣಮಪಿ ನಾಚಲತಿ ಅಂತಾರಲ್ಲ, ಆ ಥರ ಅವಳ ಕೃಪೆ ನಮಗೆ ಬೇಕೇ ಬೇಕು. ಅದಕ್ಕೆ ಇಲ್ಲಿ ಮಾಧವನೇ ಕೇಶವನೇ ಅಂತ ಹೇಳಿದ್ಲು. ತಿಂಗಳ್ ತಿರುಮುಹತ್ತು ಶೇಳೆಯ ಶೆಂಡ್ರಿವೆಂಜಿಗೆ ಮೊದಲನೇ ಹಾಡಲ್ಲಿ ಹೇಳಿದ್ಲು ನೇರಿಳೈರ್ ಅಂತ ಹೇಳಿದ್ಲು. ಎಲ್ಲರೂ ಬನ್ನಿ ತಿಂಗಳ ತಿರುಮುಹತ್ತು ನೇರಿಳೈರ್ ಬಂದ್ಲು. ನೇರಿಳೈರ್ ಅಂತ ಒಳ್ಳೆ ಆಭರಣಗಳೆಲ್ಲ ಹಾಕ್ಕೊಂಡಿರೋರು. ಇಲ್ಲಿ ಶೇರಿಳೈರ್ ಅಂತ ಹೇಳ್ತಾರೆ. ಯಾಕಂದರೆ ಈ ಆಭರಣವೆಲ್ಲ ಕೃತಕವಾದದ್ದಲ್ಲ, ಯಾವುದೋ ಎಲ್ಲ ನಿಜವಾದ ಆಭರಣ ಎಲ್ಲ ಚಿನ್ನ ಬೆಳ್ಳಿಯಿಂದ ಮಾಡಿದ್ದಲ್ಲ. ಇದೆಲ್ಲ ಗುಣಗಳೇ, ಸಾತ್ವಿಕವಾದ ಗುಣ ಅನ್ನೋ ಒಂದು ಸೌಂದರ್ಯಕ್ಕೆ ಹೆಚ್ಚುಗಾರಿಕೆಯನ್ನು ಕೊಡುವಂಥ ಆಭರಣ ಇದು. ಶೈಲೆ ಎಲ್ಲ ಒಳ್ಳೆ ಸದ್ಗುಣ ಸಂಪನ್ನ ಇರುವ ಶೀಲವತಿ. ಶೀಲ ಅಂತ ಹೇಳಿದ್ರೆ ಯಾಕೆ ಇಲ್ಲೆಲ್ಲ ಅವರು ಬರೀ ಸ್ತ್ರೀಲಿಂಗನೇ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ಮುಂಚೆನೇ ನಾನು ಹೇಳಿದೆ ಎಲ್ಲರೂ ಸ್ತ್ರೀ ಪ್ರಾಯರೇ, ಭಗವಂತ ಒಬ್ಬನೇ ಪುರುಷ. ಇಲ್ಲಿ ಇಷ್ಟೂ ಜನ ಹೋಗಿ ಎಲ್ಲ ಒಬ್ಬನ್ನೇ ಮದುವೆ ಮಾಡ್ಕೊಳ್ಳೋದು. ಅಯ್ಯೋ ಇದೇನಿದು ಪಾಲಿಗಮಿನ ಹಂಗೆ ಹಿಂಗೆ ಅಂತೆಲ್ಲ ಯಾರೂ ಏನು ಯೋಚನೆ ಮಾಡಬೇಕಾಗಿಲ್ಲ. ಎಷ್ಟು ಜನಕ್ಕೆ ಬೇಕಾದರೆ ಅಷ್ಟು ಧರ್ಮಭೂತ ಜ್ಞಾನ ಅವನ ಹತ್ರ ವಿಕಸಿತವಾಗಿದೆ, ಅಷ್ಟು ಜನಕ್ಕೆ ಆನಂದ ಕೊಡುವಂಥ ಶಕ್ತಿ ಭಗವಂತನಿಗಿದೆ. ಅದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ಆದರೆ ಹೋಗಿ ಸೇರಬೇಕಾಗಿರೋ ವೀಡು ಅಂತಾರೆ.
ಮೋಕ್ಷ ಅದೇನೆ. ಅದನ್ನ ಹೇಳಿ ತಿಂಗಳ್ ತಿರುಮುಹತ್ತು ಶೇಷೆಯ ಶೆಂಟ್ರಿ ಅಂಗಪ್ಪರೈ ಕೊಂಡ ಆಟ್ರೈ ಎಲ್ಲ ವಾರ್ತೆ ಅಂತ ಹೇಳ್ತಾರೆ. ವಾರ್ತೆ ಅಂತ ಹಾಕಿರ್ತಾರೆ ತಮಿಳ್ ಪದದಲ್ಲಿ, ಅದು ತಮಿಳ್ ಗ್ರಾಮರ್. ಆಟ್ರೈ ಅಲ್ಲಿ ನಾವು ಕೇಳಿದ್ವಲ್ಲ, ಏನು ಕೇಳಿದ್ವಿ ಅಂತ ಹೇಳಿದ್ರೆ ಮಳೆ ಬರಕ್ಕೆ ಅಂತ ಒಂದು ಕೇಳಿದ್ವಿ, ಅದು ಅಲ್ಲಿ ಕೇಳಿದ್ದು ಪರೆ. ಗೋಪಿಕೆಯರೆಲ್ಲ ಕೇಳಿದ್ರಲ್ಲ ಒಂದು ಪರೆ ಏನಂದರೆ ಎಲ್ಲರಿಗೂ ಒಂದೊಂದು ಕೃಷ್ಣ ಬೇಕಿತ್ತು. ಯಾವಾಗ ಕಾತ್ಯಾಯಿನಿ ವ್ರತ ಮಾಡಿದಾಗ ಭಾಗವತದ ಸನ್ನಿವೇಶ ಹಂಗೆ, ಅದಕ್ಕೆ ಅಂಗ ಅಪ್ಪರೈ ಕೊಂಡ ಅಂಗ ಅಪ್ಪರೈ ಅವಾಗ ನಾವು ಕೇಳಿದ್ದು ಅದನ್ನು. ಯಾವಾಗ ಇಲ್ಲಿ ಇವಾಗ ಆಂಡಾಳಾಗಿ ಹೇಳ್ತಾ ಇದ್ದಾಳೆ, ಆ 30 ಹಾಡು ಹೇಳಿದ್ದೆಲ್ಲ ಗೋಪಿಕೆಯರ ಥರ ಹಾಡಿದ್ದು, ಅಲ್ಲಿ ಕೇಳಿದ್ದು ಒಂದೊಂದು ಗೋಪಿಕೆಯರಿಗೂ ಒಂದೊಂದು ಕೃಷ್ಣ ಬೇಕು ಅಂತ, ಮಳೆ ಬೇಕು ಅಂತ ಕೇಳಿದ್ವಿ. ಅದನ್ನ ಹೇಳ್ತಾರೆ ಅಂಗಪ್ಪರೈ ಕೊಂಡ ಆಟ್ರೈ ಅಡಿ ಪುದುವೈ ಅಂದರೆ ಆಭರಣಪ್ರಾಯವಾದ. ಪುದುವೈ ಅಂತ ಹೇಳಿದ್ರೆ ಶ್ರೀವಿಲ್ಲಿಪುತ್ತೂರು. ಪುದುವೈ ಅಂತ ಹೆಸರು ಯಾಕೆ ಬಂತು ಅಂದರೆ ಹೊಸದಾಗಿ ಕಟ್ಟಿದ ಪಟ್ಟಣ ಅದು ಪುದುವೈ ಅಂತ. ವಿಲ್ಲಿಪುತ್ತೂರು ಅಂತ ಹೆಸರು ಹೊಸದಾಗಿ ಕಟ್ಟಿದ್ದು, ಅದಕ್ಕೆ ವಿಲ್ಲಿ ಅನ್ನೋನು ಕಟ್ಟಿಸ್ದ ಆ ನಗರವನ್ನು, ಅದಕ್ಕೆ ಪುದುವೈ ಪುದುವೈ ಹೊಸ ನಗರ. ಪೈಕಮಲ ತಂಡರಿಯಲ್ ಪಟ್ಟರ್ ಬಿನಾನ್ ಕೋದೇಶನ್ನ. ಇವಳು ಫಲಶ್ರುತಿನಲ್ಲೆಲ್ಲ ಕಾವ್ಯನಾಮಗಳನ್ನು ಹೇಳೋದು ವಾಡಿಕೆ. ಈ ಕಾವ್ಯನಾಮಗಳಲ್ಲಿ ಎಲ್ಲರೂ ಹೇಳ್ತಾರೆ ಅಂತಿಲ್ಲ, ಇವರು ನಮ್ಮಾಳ್ವಾರ ಹೇಳ್ಕೊಳ್ತಾರೆ, ತೆನ್ಕುರುಹೂರ್ ಶೈದ ಅಂತ ಹೇಳ್ಬಿಟ್ಟು ಮಾರನ್ ಅಂತೆಲ್ಲ ಹೇಳ್ಕೊಳ್ತಾರೆ, ಅವರು ಕಾವ್ಯನಾಮ ಹೇಳ್ತಾರೆ. ಅದೇ ಥರ ಇವಳು ಮತ್ತು ಭದ್ರಕವಿ ಮಾತ್ರ ಹೇಗೆ ಅಂದರೆ ತಮ್ಮ ಹೆಸರಿಟ್ಟೆ ಹೇಳ್ಕೊಳ್ಳಲ್ಲ, ಅವರ ಆಚಾರ್ಯರ ಹೆಸರಿಟ್ಟೆ ಹೇಳ್ಕೊಳ್ತಾರೆ. ಇವಳು ಏನು ಮಾಡ್ತಾಳೆ, ಪೈಕಮಲ ತಂಡರಿಯಲ್ ಪಟ್ಟ ಬಿನಾನ್ ಕೋದೇಶನ್ನ. ಪೈಕಮಲ ತಂಡ ಅಂತ ಹೇಳಿದ್ರೆ ಈ ತಾವರೆ ಇದೆಯಲ್ಲ, ತಾವರೆ ಮಣಿಗಳಿದೆಯಲ್ಲ, ಅದರಲ್ಲಿ ಆ ಬೀಜದಲ್ಲಿ ತೂತು ಮಾಡಿ ಒಂದು ಸರ ಮಾಡಿ ಹಾಕ್ಕೊಳ್ತಾರೆ. ಮತ್ತು ಇದು ತುಳಸಿದು ಕಾಂಡ ಇರುತ್ತಲ್ಲ, ಅದರಲ್ಲಿ ಆ ಮಣಿಗಳ ಮಾಲೆ ಹಾಕ್ಕೊಳ್ತಾರೆ. ಶ್ರೀ ವೈಷ್ಣವರು ಸದಾ ಇದನ್ನು ಧರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ಶ್ರೀ ವೈಷ್ಣವ ಚಿಹ್ನೆ ಅದು ಯಾವಾಗಲೂ ಸಾತ್ವಿಕವಾದ ಇದೆರಡನ್ನು ಹೇಗೆ ಶಿವನನ್ನು ಅರ್ಚನೆ ಮಾಡೋರೆಲ್ಲ ರುದ್ರಾಕ್ಷಿ ಹಾಕ್ಕೊಳ್ತಾರಲ್ಲ, ಆ ಥರ ಶ್ರೀ ವೈಷ್ಣವರಿಗೆ ಇದು ಪಟ್ಟರ್ ಬಿರಾನ್ ಯಾವಾಗಲೂ ಇದನ್ನ ಹಾಕ್ಕೊಳ್ತಾ ಇದ್ರು. ಪೈಕಮಲ ತಂಡರಿಯಲ್ ಪಟ್ಟರ್ ಬಿರಾನ್ ಓದೇಶನ್ನ. ಇದರಲ್ಲಿ ಎರಡು, ಒಂದು ತುಳಸಿ ಮಾಲೆ ಯಾಕೆ ಮತ್ತು ಇನ್ನೊಂದು ಈ ಕಮಲದ ಮಣಿ ಮಾಲೆ ಯಾಕೆ ಅಂತ ಹೇಳಿದ್ರೆ, ಒಂದು ತುಳಸಿ ಮಾಲೆ ಭಗವಂತ ಶ್ರೀಮನ್ ನಾರಾಯಣ ಪರತ್ವ ಅವನನ್ನು ಸೂಚಿಸೋಕ್ಕೋಸ್ಕರ, ಅವನಿಗೆ ಸೇರಿದವ್ರು ನಾವು ಅಂತ. ಈ ತಿರುಮಣ್ ಕಾಪು ಎಲ್ಲ ಹಾಕ್ಕೊಂಡ್ರೆ ಅದೆಲ್ಲ ಒಂದು ಚಿಹ್ನೆ, ಯಾರಿಗೆ ಸಂಬಂಧಪಟ್ಟವರು ನಾವು ಅಂತ ತೋರಿಸ್ಕೊಳ್ಳೋಕ್ಕೆ, ಎಲ್ರಿಗೂ ಜಂಬವಾಗಿ ತೋರಿಸ್ಕೊಳ್ಬೇಕು. ಏನು ಅವಮಾನ ಇಲ್ಲ, ಏನೊಂದು ಹಣೆ ಕುಂಕುಮ ಇಟ್ಕೊಂಡ್ರೆ ಅವಮಾನನ, ನಾಮ ಇಟ್ಕೊಂಡ್ರೆ ವಿಭೂತಿ ಇಟ್ಕೊಂಡ್ರೆ ಅವಮಾನ, ಹಾಗೆಲ್ಲ ಅಂದ್ಕೊಳ್ಳೋದೇ ನಾವು ಅಷ್ಟೇ. ಯಾವುದು ಏನು ಅವಮಾನ ಅಲ್ಲ, ಯಾರಿಗೆ ನಾವು ಸಂಬಂಧಪಟ್ಟಿದ್ದೀವಿ ಅಂತ ತೋರಿಸ್ಕೊಳ್ಳೋಂಥ ಒಂದು ಚಿಹ್ನೆ. ಅದೇ ಥರನೇ ಈ ಎರಡು ಮಾಲೆಯನ್ನು ಹಾಕೊಳ್ಳೋದು. ಒಂದು ತುಳಸಿ ಮಾಲೆ ಪರತ್ವ, ಭಗವಂತ ನಾರಾಯಣನ ಪರತ್ವವನ್ನು ಸೂಚೋದು. ಇನ್ನೊಂದು ಕಮಲದ ಮಣಿ ಮಾಲೆ ಪರತ್ವ, ಯಾರಿಗೆ ಲಕ್ಷ್ಮಿಗೂ ಪರತ್ವ ಇದೆ ಅಂತ ಸೂಚನೆ ಇದೆಯಲ್ಲ, ಅದನ್ನು ತೋರಿಸ್ಕೊಡೋವಂಥದ್ದು. ಪೈಕಮಲ ತಂಡರಿಯಲ್ ಪಟ್ಟ ವಿನಾನ್ ಓದೇಶನ್ನ. ಅವಳಿಗೆ ಇದು ಮಾನಸಿಕ ಪುತ್ರಿ, ಇವಳು ಸಾಕು ಪುತ್ರಿ ಸಿಕ್ಕಿದವಳಲ್ವ, ಇವಳು ಬೆಳೆಸಿದ ಮಗಳಿವಳು, ಅವಳನ್ನು ಹೇಳ್ತಾರೆ. ಓದೇಶನ್ನ ಶಂಗತ್ತಮಿಳ್ ಮಾಲೆ ಮುಪ್ಪದೊಂದಪ್ಪಾಮೆ. ಶಂಗತ್ತಮಿಳ್ ಅಂದರೆ ಇಯಲ್ ಇಶೈ ನಾಡಗಂ ಅಂತ. ಅದು ಮೂರು ಸೇರಿದ್ರೆ ಒಂದು ಸೆಪ್ರೇಟ್. ಇಯಲ್ ಅಂದರೆ ಸಂಗೀತವಾಗಿ, ಇಶೈ ಅಂದರೆ ರಾಗವಾಗಿ ಹಾಡುವಂಥದ್ದು, ನಾಟಕದ ಥರ ಕೃತಿಗಳು. ಇದು ಮೂರಕ್ಕೂ ಸಂಗತ ಬೀಳುತ್ತೆ, ಒಂದು ಗ್ರೂಪ್ ಆಫ್ ತಮಿಳ್. ಆ ಶೈಲಿನಲ್ಲೇ ಈ ಇಡೀ ಪ್ರಬಂಧಗಳನ್ನೆಲ್ಲ ರಚನೆ ಮಾಡಿರೋದು. ಆದರೆ ಅದು ಒಬ್ಬೊಬ್ಬರು ಒಂಥರ ಹೇಳ್ತಾರೆ, ರಾಗವಾಗಿ ಹಾಡೋಕ್ಕೆ ಹೇಳ್ಕೊಟ್ರು ಯಾರು, ನಮ್ಮಾಳ್ವಾರು ನಾಥಮುನಿಗಳಿಗೆ ಅಷ್ಟು ಹೇಳ್ಕೊಟ್ರು. ಆದರೆ ಅವರು ನಾವು ಬೇರೆಯವರ ಹತ್ರ ಹಾಡ್ತೀವಿ, ಈಗಲೂ ಕೆಲವರೆಲ್ಲ ಆ ಥರ ಹಾಡ್ತಾರೆ. ಅರಿಯರ್ ಕುಟುಂಬದವರೆಲ್ಲ ಹಾಗೆ ಹೇಳ್ತಾರೆ. ಶಂಗತ್ತಮಿಳ್ ಮಾಲೆ ಮುಪ್ಪದು ತಪ್ಪಾವೆ. ಈ 30 ತಪ್ಪದೆ ಯಾರು ಹೇಳ್ತಾರೆ, ಏನು ತಪ್ಪದೆ ಅಂದರೆ ಮುಪ್ಪದು ತಪ್ಪಾವೆ, ತಪ್ಪಾಗಿ ಹೇಳ್ದೇ ಇರೋರು ಅಂತ ಅವ್ರಿಗೆ ಕರವೆಹಳ್ ಪಿಂಚಂಡ್ರ ಗಾನಂಶೆಂದು ಉಣ್ಬೋಮ್ ಅಂತಾರೆ. ತಪ್ಪದು. ಕರವೆಹಳ್ ಪಿಂಚಂಡ್ರ ಕಾನಂಶೆಂದು ಉಣ್ಬೋಮ್. ಕಾನಂ ಅಂದರೆ ಕಾಡು, ಅದಕ್ಕೆ ತಪ್ಪಾಗಿ ಹೇಳಬಾರ್ದು. ಯಾವಾಗಲೂ ಯಾರಾದರೂ ಆಚಾರ್ಯ ಮುಖ್ಯನೇ ನಾವು ಹೇಳಿಸ್ಕೊಂಡ್ರೆ, ಅದೇ ಒಂದು ಸತಿ ದುರದೃಷ್ಟವಶಾತ್ ಪಾಪ ಅವ್ರಿಗೆ ತಪ್ಪಾಗಿ ಪಾಠ ಹಾಕ್ಬಿಟ್ಟಿದ್ರೆ ಹಾಗೆ ಹೇಳ್ಕೊಬಿಡ್ತಾರೆ. 4-5 ಕಡೆ ಕೇಳ್ಕೊಂಡಾಗ ನಮಗೆ ಪರಿಶುದ್ಧಿ ಆಗುತ್ತೆ. ಅವಾಗ ಮುಪ್ಪದಂ ತಪ್ಪಾಮೆ, ಒಂದು ಬಿಡದೆ ಹೇಳಬೇಕು ಅಂತ. ಮುಪ್ಪದಂ ತಪ್ಪಾಮೆ ಅಂತ ಹೇಳಿದ್ರೆ ಒಂದು ದಿವಸಕ್ಕೆ ಒಂದು 15 ಹೇಳ್ಬಿಟ್ರೆ ಸಾಕು, ತಿರುಪಾಗಲ್ಲ. ಚಿಕ್ಕಂ ಜರಗಾಲೆ ಒಂದು
ಇವಾಗ ಏನಾಗುತ್ತೆ, ಕಷ್ಟ ಆಗುತ್ತೆ. ಉಪನ್ಯಾಸಗಳೆಲ್ಲ 35 ದಿವಸ ಕೊಡ್ತಾರಲ್ಲ ಟೈಮು, ಇವಾಗ ಕಷ್ಟ. ಒಂದು 10 ಹಾಡು 25 ದಿವಸ ಹೇಳ್ಬಿಡೋದು. ಕೊನೆಯಲ್ಲಿ ತುಂಬ ಟೈಮ್ ಇಲ್ಲ, ವಿಚಿತ್ರ ಹಾಲೆ ಒಂದು ನೈಷೇವಿತ್ತು, ಅವಾಗ ಎಷ್ಟೊಂದು ತಪ್ಪೋಗುತ್ತೆ ನೋಡಿ. ಆ ಥರ ಹೇಳ್ಬೇಡಿ ಅಂತಾರೆ. ಹೇಳಬೇಕಾದ್ರೆ ಪಾರಾಯಣದಲ್ಲಿ 30 ಹೇಳಬೇಕು. ಉಪ್ಪದೊಂದು ತಪ್ಪಾಮೆ ಹಿಂಗಿಪ್ಪರಿ ಶುರೈಪಾರ್, ಯಾರು ಹಾಗೆ ಹೇಳ್ತಾರೋ, ಯಾರು ಇಪ್ಪದೊಂದು ತಪ್ಪಾಮೆ ಅನ್ನೋಬೇಕಾದ್ರೆ ಒಂದು ಹೇಳಿದ್ರು, ಅರ್ಥ ಸಹಿತ ಯಾರು ಅನುಸಂಧಾನ ಮಾಡ್ತಾರೋ, ತಪ್ಪದೇ ಯಾರು ಇದನ್ನು ವ್ಯಾಖ್ಯಾನಗಳೊಂದಿಗೆ ಅನುಸಂಧಾನ ಮಾಡ್ತಾರೆ. ನಮ್ಮ ಗುರುಗಳೊಬ್ಬರು ಇದ್ದಾರೆ, ಕಣ್ಣನ್ ಸ್ವಾಮಿ ಅಂತ, ಅನೇಕ ವ್ಯಾಖ್ಯಾನಗಳಿದೆ. ಪ್ರತಿ ವರ್ಷ ಏನು ಮಾಡ್ತಾರೆ, ಈ ಧನುರ್ಮಾಸ ಶುರು ಆದರೆ ಒಂದು ವ್ಯಾಖ್ಯಾನ ಯಾರ್ದಾದ್ರೂ ತೊಗೊಂಡು ಪೂರ್ತಿ ದಿನ ಒಂದು ಪಾಶಕ್ಕೆ ಅವ್ರಿಗೆ ಪೂರ್ತಿ ಓದೋದು. ಹೀಗೆ ಆವರ್ತಿಗಳು ಹಾಕೋಬೇಕು. ನಾವೆಲ್ಲ ಹೇಳ್ತಾ ಇದ್ರೆ ಮರ್ತೋಗುತ್ತೆ. ಹಿಂದಿನ ನೋಟ್ಸ್ ಎಲ್ಲ ನೋಡಿದಾಗ ಅಯ್ಯೋ ಆವಾಗಲೇ ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ದೆ ಅನ್ನೋ ಥರ ನಮ್ಗೆ ಅನ್ಸುತ್ತೆ. ಯಾಕಂದರೆ ಎಷ್ಟೊಂದು ಬಿಟ್ಟೋಯ್ತು ಈ ಸತಿ ಹೇಳ್ಬೇಕಾದ್ರೆ, ಕಾರಣ ಟೈಮ್ ಸಾಕಾಗಲ್ಲ. ಅದಕ್ಕೋಸ್ಕರ ಆ ಥರ ಆಗುತ್ತೆ. ಉಪ್ಪದೊಂದು ತಪ್ಪಾಮೆ ಹಿಂಗಿಪ್ಪರಿ ಶುರೈಪಾರ್, ಹಿಂಗ್ ಇವತ್ತು ಇಲ್ಲಿ ಹಿಂಗ್ ಅಂತ ಹೇಳಿದ್ರೆ ಲೀಲಾ ವಿಭೂತಿನಲ್ಲಿ ಈ ಸಂಸಾರದಲ್ಲಿ ಯಾರು ಇಪ್ಪರಿ ಶುರೈಪಾರ್, ಇಪ್ಪರಿ ಶುರೈಪಾರ್ ಅಂತ ಹೇಳಿದ್ರೆ ಭಕ್ತಿಯಿಂದ ಯಾರು ಇದನ್ನು ಹಾಡ್ತಾರೋ ಅವರಿಗೆ ಹಿಂಗಿಪ್ಪರಿ ಶುರೈಪಾರ್ ಈರಿರಂಡು ಮಾಲ್ವರೈ ತೋಳ್, 4 ಕೈಯಿಂದ ಭಗವಂತ ಅವ್ರನ್ನ ಹರಿಸ್ತಾನಂತೆ. ಯಾಕೆ 2 ಕೈಯಿಂದ ಸಾಲದ ಅಂದರೆ 4 ಪುರುಷಾರ್ಥ, ಅದಕ್ಕೋಸ್ಕರ 4 ಮಾಲ್ವರೈ ತೋಳು. ಮಾಲ್ವರೆ ಬೆಟ್ಟದಂಥ ತೋಳುಗಳಂತೆ ಅವನಿಗೆ 4, ಧರ್ಮ ಅರ್ಥ ಕಾಮ ಮೋಕ್ಷ. ಈ ತಿರುಪಾವಿನಲ್ಲಿ ಬರೀ ಮೋಕ್ಷ ರೀ, ನಮಗೇನಾದ್ರೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇಫ್ 1 2 3 ಬೇಕಾದರೆ ನಮ್ಗೆ ಕೊಟ್ಟರೆ ನಾನು ತಿರುಪಾವ ಹೇಳ್ತಾರೆ, ಮಾಲ್ವರೈ ತೋಳು ಹಬ್ಬ ಕೊಡ್ತಾನೆ. ಮೋಕ್ಷ ಮಾತ್ರ ಕೇಳಿದ್ರೆ ಕೂಡ ಅದೆಲ್ಲ ಆನುಷಂಗಿಕವಾಗಿ ತಾನಾಗೆ ಮನಸ್ಸಿರುತ್ತೆ. ನೀವೇನಾದರೂ ಯೋಚನೆ ಮಾಡಬೇಕಾಗಿಲ್ಲ. ಅದನ್ನು ಹೇಳ್ತಾರೆ, ಈರಿರಂಡು ಮಾಲ್ವರೈ ತೋಳು ಅವನೇ ಕೊಟ್ಬಿಡ್ತಾನೆ ಅಂತ ಹೇಳಿದ್ರೆ, ಶೆಂಗಣ್ತಿರು ಹತ್ತು ಚೆಲ್ವಂತಿರು ಮಾಲಾಲ್, ಅವನು ಕೆಂಪು ಕಣ್ಣು, ನಾವು ಯಾವಾಗಲೂ ಹೇಳ್ತೀರಿ ಕೆಂಪು ಪಡ್ರಿದ ಕಣ್ಣು, ವಾತ್ಸಲ್ಯ ಸೂಚಕ, ಅವನ ಔದಾರ್ಯ ಸೌಶೀಲ್ಯ ಸೌಲಭ್ಯ ಗುಣಗಳನ್ನು ತೋರಿಸೋಂಥ ಕಣ್ಣು. ಕಣ್ಣಲ್ಲೇ ನಾವು ಪ್ರೀತಿ ತೋರಿಸ್ಬೋದು. ನಾವು ನೋಡ್ತೀವಿ ಯಾವಾಗ ಅಂದರೆ ವಿಭೀಷಣ ಶರಣಾಗತಿ ಮಾಡ್ಕೊಂಡು ಬಂದಾಗ ಕಣ್ಣಲ್ಲೇ ನೇತ್ರದಲ್ಲೇ ಪಿಬ, ಅವ್ನ ಕಣ್ಣಲ್ಲೇ ನೀವು ಕುಡಿದ್ಬಿಟ್ಟಂತೆ ವಿಭೀಷಣನ. ಲೇಟಾಗಿ ನಾನು ನಿನ್ನ ತೊಗೊಂಡೆ, ಯಾಕಂದರೆ ಎಲ್ಲರನ್ನ ಡಿಬೇಟ್ ಮಾಡ್ತಾ ಇದ್ದ. ಸುಗ್ರೀವನ್ನ ಕೇಳ್ತಾ ಇದ್ದ, ಇನ್ನೊಬ್ಬರನ್ನ ಕೇಳ್ತಾ ಇದ್ದ, ಹನುಮಂತನ ಕೇಳ್ತಾ ಇದ್ದ. ಯಾರು ಶರಣಾಗತರಾಗಿ ಬಂದಾಗ ಆ ಥರ ಎಲ್ಲ ಚರ್ಚೆ ಮಾಡ್ತಾ ಕೂತ್ಕೋಬಾರ್ದು. ತಕ್ಷಣ ನಿನಗೆ ನಾನು ಕೊಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ಕಣ್ಣಲ್ಲೇ ನೇತ್ರದಲ್ಲೇ ಕೂತ್ಬಿಟ್ಟಂತೆ. ಆಲಿಂಗನ ಮಾಡ್ಕೊಂಡು ಏನು ಪ್ರೀತಿ ತೋರಿಸ್ಬೇಕೋ ಅದನ್ನೆಲ್ಲ ಕಣ್ಣಲ್ಲೇ ತೋರಿಸ್ಬೋದು. ಭಗವಂತ ನಮಗೆಲ್ಲ ಫ್ಯಾಕಲ್ಟೀಸ್ ಅಂತ ಹೇಳ್ತೀವಿ, ಇದನ್ನೆಲ್ಲ ಬಾಡಿ ಲ್ಯಾಂಗ್ವೇಜಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ದುಡ್ಡಿಲ್ಲ ಕಾಸಿಲ್ಲ, ಯಾರಿಗಾದ್ರೂ ಒಬ್ರಿಗೆ ಪ್ರೀತಿ ತೋರಿಸೋದು ಕಣ್ಣಲ್ಲೇ ನೀವು ಅಪ್ರಿಸಿಯೇಷನ್ ತೋರಿಸೋದು. ಏನೂ ಮಾಡಲ್ಲ, ಯಾರನ್ನೂ ನೀವು ಒಪ್ಕೊಳ್ಳಲ್ಲ, ಯಾರನ್ನೂ ನಿಮ್ಗೆ ಇಷ್ಟ ಆಗಲ್ಲ. ಹೆಂಗೆ ಮತ್ತೆ ನೀವು ಈ ಭೂಲೋಕದಲ್ಲಿ ಹಾಗೆ ಒಬ್ಬಟ್ಟಿಗರಾಗಿ ನಾವು ಸರ್ವೈವ್ ಆಗೋಕ್ಕಾಗುತ್ತೆ? ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಸುತ್ತಲೂ ಇರೋರು ನಾವು ಪ್ರೀತಿಸಬೇಕು. ನೀವು ಒಂದ್ಸತಿ ಪ್ರೀತಿ ನಾವು ಮಾಡಿ ಅವ್ರಿಗೂ ನಿಮ್ಮನ್ನು ಪ್ರೀತಿ ಮಾಡೇ ಮಾಡ್ತಾರೆ. ಯಾವಾಗ ನಾವು ದೂರ ಹೋಗ್ತೀವೋ ಅವರು ದೂರ ಹೋಗ್ತಾರೆ ಅಷ್ಟೇ. ಅದನ್ನು ಇಲ್ಲಿ ತೋರಿಸ್ಕೊಡ್ತಾಳೆ. ಶಂಕಂತಿರುಮವತ್ ಚೆಲ್ವತ್ತಿರು ಮಾಲಾಲ್. ಇವರು ನಾವು ಮಾಲ್ವರೈ ತೋಳು ಭಗವಂತ ಅವನೇ ಕೊಟ್ಬಿಟ್ಟ ಎಲ್ಲ ವರಗಳು ಅಂದರೆ ಏನಿಲ್ಲ. ಶೆಲ್ವತ್ತಿರು ಮಾಲಾಲ್ ಅವಳು ಹೇಳ್ತಾಳೆ, ನಮ್ಮ ಲಕ್ಷ್ಮಿನ ಕೇಳ್ಕೊಂಡೇ ಕೊಟ್ಟನಂತೆ. ಅದು ಕೇಳ್ತಾನಂತೆ, ಕೊಡ್ಬೋದಾದ್ರೆ ಕೊಡಿ ಅಂತಾಳೆ. ಎದ್ರು ಭಂಗ ಕುಸುಮದರ್ಶ ಕಿಂಕರೋ ಮೇರುದನ್ವ. ಭ್ರೂಭಂಗದಲ್ಲೇ ಎಲ್ಲ ಬ್ರಹ್ಮರುದ್ರಾದಿ ಇದು ಅವರ ಅವಸ್ಥೆಗಳನ್ನೆಲ್ಲ ಚೇಂಜ್ ಮಾಡಿಬಿಡ್ತಾಳೆ. ಅಷ್ಟು ಶಕ್ತಿ ಇರೋಳು ಅಂತ ಮಹಾಲಕ್ಷ್ಮಿ. ಅವಳು ತಿರುಮಾಲಾಲ್ ತಿರು ಅನುಗ್ರಹದಿಂದ, ಲಕ್ಷ್ಮಿ ಅನುಗ್ರಹದಿಂದ ಭಗವಂತನು ನಮಗೆ ಅನುಗ್ರಹ ಮಾಡ್ತಾನೆ. ಈ ಅಪ್ರತ್ಯಕ್ಷ ಸಿದ್ಧ ಮಿಥುನ ಇದೆಯಲ್ಲ, ಇವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ. ಅದನ್ನು ಅವಳು ಚೆನ್ನಾಗಿ ತೋರಿಸ್ಕೊಡ್ತಾಳೆ. ಇಲ್ಲಿ ಯಾರು ಆಂಡಾಳು ಮೊದಲು ಹೇಳಿದ್ಲು ಮಾಧವನ್ ಅಂತ ಹೇಳಿ, ಕೊನೆಯಲ್ಲೂ ಹೇಳ್ತಾಳೆ ತಿರುಮಾಲಾಲ್ ಅಂತ. ತಿರುವನ್ನ ಕೇಳ್ಕೊಂಡೇ ನಮಗೆ ಅನುಗ್ರಹ ಮಾಡ್ತಾರೆ. ಹೆಂಗುಂ ತಿರುವರುಳ್ ಪೆಟ್ರೆ, ಹೆಂಗುಂ ಅಂತ ಹೇಳಿದ್ರೆ ಇಹಲೋಕದಲ್ಲೂ ನಮ್ಗೆ ಒಳ್ಳೆಯದಾಗೋ ಥರ 30 ದಿವಸ ನೀವೆಲ್ಲ ಕೇಳಿದಾರಲ್ಲ, ಎಲ್ಲ ನಿಮಗೆ ಒಳ್ಳೆ ಭಾಗ್ಯವನ್ನು ಸಂಪದವನ್ನು ಎಲ್ಲ ತಂದುಕೊಡುತ್ತೆ, ಅನುಗ್ರಹ ಮಾಡುತ್ತೆ. ಹೇಳಿದವ್ರಿಗೂ ಕೇಳಿದವ್ರಿಗೂ ಎಲ್ಲರಿಗೂ ಸಿಗುತ್ತೆ. ಅದು ಫಲಶ್ರುತಿ ಹೇಳ್ತಾಳೆ, ಹಿಂಗುಂ ಹಂಗುಂ ಅಂತ. ಅದಕ್ಕೆ ಹೆಂಗುಂ ಎಲ್ಲ ಕಡೆನೂ ಇವಾಗ ಯಾರು ಇಲ್ಲಿ ಕೇಳ್ತಾ ಇರ್ತಾರೋ ಅವ್ರಿಗೆ ನಾವೆಲ್ಲ ಪರಲೋಕಕ್ಕೆ ಹೋದರೆ ಅಲ್ಲೂ ನಮಗೆ ಒಳ್ಳೆ ಇಹಲೋಕದಲ್ಲೂ ಪರಲೋಕದಲ್ಲಿ ಸಿಗ್ತದೆ. ಹೆಂಗುಂ ಅಂದರೆ ಇಲ್ಲಿ ಕೇಳದೆ ಇರೋರು ಯಾರು ಇರ್ತಾರಲ್ಲ ಎಲ್ಲ ಕಡೆನೂ ಅವ್ರಿಗೂ ಅಕಸ್ಮಾತ್ ಯಾರೋ ಇಲ್ಲಿ ತಿರುಪಾವ ಹೇಳ್ತಾ ಇದ್ರಂತೆ ನಮ್ಮ ಏರಿಯಾದಲ್ಲಿ 560086 ಪಿನ್ ಕೋಡ್ ನಂಬರ್ ಅಂದರೆ ಆ ಪಿನ್ ಕೋಡಲ್ಲಿರೋರು ಎಲ್ಲರಿಗೂ ಸಿಗುತ್ತೆ. ಹೆಂಗು ಎಷ್ಟು ಒಳ್ಳೆ ವಿಷಯ ನೋಡಿ. ಆ ಥರ ಒಂದು ಬರುತ್ತೆ ಒಳ್ಳೆ ಸಮಾಚಾರ ಅನ್ನೋದು ಅಷ್ಟು ಚೆನ್ನಾಗಿ ಹರಡುತ್ತೆ. ಯಾಕೆಂದರೆ ಬರೆದು ಕೊಟ್ಟಿದ್ದು ಭೂದೇವಿ, ಅವಳು ಮಕ್ಕಳು ನಾವೆಲ್ಲ
ಪ್ರತಿಯೊಬ್ಬರಿಗೂ ಪ್ರಯೋಜನ ಆಗಲಿ ಅಂತ ಬರ್ಕೊಟ್ಲು. ಅದನ್ನು ಹೆಂಗುಂ ತಿರುವರುಳ್ ಪೆಟ್ರೆ ಇನ್ಬುರುವರೆಂಬ ಸಂತೋಷವಾಗಿರ್ತಾರೆ. ಯಾರಿಗೂ ದುಃಖ ಅನ್ನೋದೇ ಇರೋದಿಲ್ಲ ನೋಡಿ. ಯಾರು ಇಷ್ಟೆಲ್ಲ ಒಳ್ಳೆಯ ಒಂದು ಸಮಾಚಾರ ಇದೆ ಅಂತ ಹೇಳಿದ್ರೆ, ಯಾರು ಇದಕ್ಕೆ ಸಂಗ್ರಹವಾಗಿ 30 ಪಾಶವನ್ನು ಒಂದು 2 ನಿಮಿಷದಲ್ಲಿ ಹೇಳ್ಬಿಟ್ಟು ಇವತ್ತಿನ ಉಪನ್ಯಾಸವನ್ನು ಮುಗಿಸ್ಕೊಳ್ತೀನಿ. ಮತ್ತು ನಾಳೆ ದಿವಸ ಕಲ್ಯಾಣೋತ್ಸವ ಇದೆ. ಎಷ್ಟು ಗಂಟೆಗೆ? 5 ಗಂಟೆಗೆ ಇರುತ್ತೆ. 1 ನಿಮಿಷ ನಾನು ಕೇಳ್ಕೊಳ್ತೇನೆ. ಓಕೆ, 5:30 ಕಲ್ಯಾಣೋತ್ಸವ ಅಂದರೆ ನೀವೆಲ್ಲ 4:15ಗೆ ಬನ್ನಿ. ಯಾಕೆ ಅಂತ ಹೇಳಿದ್ರೆ 4:15ಗೆ ನೀವೆಲ್ಲ ಬಂದರೆ ನಾನು ಗೋದಾ ಕಲ್ಯಾಣದ ವಿಷಯ ಎಲ್ಲ ಹೇಳಿಬಿಟ್ಟು ಈ ಸಂಗ್ರಹವಾಗಿ ಇವತ್ತೆಲ್ಲ ಹೇಳ್ತಾ ಇದೆಯಲ್ಲ, ಮತ್ತು ಏನಾದರೂ ಬಿಟ್ಟೋಗಿದೆಯಲ್ಲ ಅದನ್ನೆಲ್ಲ ಹೇಳಿ ಆ ಟೈಮ್ ನಾವು ಅಡ್ಜಸ್ಟ್ ಮಾಡೋಣ. ಅವ್ರು ಕಲ್ಯಾಣೋತ್ಸವ ಶುರು ಮಾಡೋವರೆಗೂ ನಮ್ಮ ಯಜಮಾನರು ಬರ್ತಾರೆ. ಅವ್ರ ಹತ್ರನೂ ಏನಾದರೂ ಒಂಚೂರು ಉಪನ್ಯಾಸ ಮಾಡಿಸ್ಬೋದು, ಏನೂ ತೊಂದರೆ ಇಲ್ಲ. ದಯವಿಟ್ಟು ಎಲ್ಲರೂ 4:15ಗೆ ಬಂದರೆ ಅವಾಗ ನಮಗೆ ಕರೆಕ್ಟಾಗಿರುತ್ತೆ. ಅವ್ರ ಟೈಮು ಕರೆಕ್ಟಾಗಿ ಫುಲ್ಲು ಕಲ್ಯಾಣೋತ್ಸವಕ್ಕೆ ಕೊಟ್ಬಿಡ್ತಾರೆ. ಇಲ್ಲಿ ಇದನ್ನ ಫಲಶ್ರುತಿ ಹೇಳೋಕ್ಕೆ ಮುಂಚೆ ಒಂದೇ ಒಂದು ವಿಚಾರ ನಾವು ಹೇಳಬೇಕು. ಹೇಗೆ ಭಗವಂತ ನಮಗೊಂದು ದೋಣಿ ಥರ ಇದ್ನಲ್ಲ, ಹೇಗೆ ಭವಜನದಿ ಗತಾನ ದ್ವಂದ್ವವಾತ ಹತಾನ ಸುತೃಕಳತ್ರಣ ಭಾರತಿತಾನ ವಿಷಮ ವಿಷಯತೋ ಯೇ ಮಜ್ಜತಾಮಪ್ಲವಾನ ಭವತು ಶರಣು ಪೋತೋ ವಿಷ್ಣು ಭವತು ಶರಣು ಮೇಕೋ ವಿಷ್ಣು ಪೋತೋ ನರಾಣ. ಭಗವಂತ ವಿಷ್ಣು ಇದಲ್ಲ, ಪೋತೋ ಅಂತ ಹೇಳಿದ್ರೆ ಒಂದು ಹಡಗು ಥರ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಮೋಕ್ಷದಲ್ಲಿ ಇಟ್ಕೊಳ್ಳೋಕ್ಕೆ. ಯಾಕಂದರೆ ಭವಸಾಗರ ಅಂತ ಹೇಳ್ತೀವಲ್ಲ, ಈ ಸಂಸಾರ ಎಲ್ಲ ಒಂದು ಭವಜಲದಿ ಸಾಗರ ಥರ ಇದ್ದರೆ ಅದನ್ನು ನಾವು ನಡ್ಕೊಂಡು ಹೋಗ್ಬೇಕಲ್ಲ. ಒಂದು ಬೋಟ ಏನಾದರೂ ಬೇಕು ನಮಗೆ. ಆ ಬೋಟ್ ಯಾರಪ್ಪ ಅಂದರೆ ಸಾಕ್ಷಾತ್ ಭಗವಂತನೇ. ಅವನು ನಮಗೆ ಕರ್ಕೊಂಡು ಹೋಗ್ತಾನೆ. ಅದರಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ಕರೆ ಸೇರಿಸ್ತಾರೆ. ಅಂದರೆ ತೀರಕ್ಕೆ ಹೋಗಿ ನಾವು ಸೇರಿಕೊಳ್ಬೇಕು. ಈಜಕ್ಕಾಗಲ್ಲ, ಅದನ್ನೆಲ್ಲ ನಾವು ಅದನ್ನೇ ಹೇಳ್ಕೊಳ್ತಾರೆ. ಅದೇ ಹೇಳ್ತಾರೆ, ಸಂಸಾರ ಕಿಂಸಾರೆ ಕಂಸಾರೆ. ಸಂಸಾರದಲ್ಲಿ ಎಷ್ಟು ಸಾರ ಇದೆ ಅಂದರೆ ಕಿಂಸಾರ ಏನೂ ಇಲ್ಲ. ಅವಾಗ ಯಾರು ನಮಗೆ ಕಾಪಾಡೋದು ಅಂದರೆ ಕಂಸಾರೆ. ಕಂಸನ ಕೊಲ್ತಾನಲ್ಲ ಅವನೇ ನಮ್ಮನ್ನು ಕಾಪಾಡೋದು ಅಂತ ಹೇಳ್ತಾರೆ. ಇದನ್ನು ಮಾತ್ರ ವೇದಾಂತ ದೇಶಿಕರು ತುಂಬ ಚೆನ್ನಾಗಿ ಬಂಗಕಡಲ ಕಡೆಯಿಂದ ಮಾಧವನೇನ ಇದು ಸಮುದ್ರಪತನ ಸಮೇತ ಅವ್ಯಾಸುರ್ಭುವನತ್ರಯೀ ಮಣಿಕೃತಂ ಕಂಡೂಯ ನೈರದ್ರಿಣ ನಿದ್ರಾಣಸ್ಯ ಪರಸ್ಯ ಕೂರ್ಮ ವಪುಷೋ ನಿಶ್ವಾಸವಾತೋರ್ಮಯಃ ಯದ್ವಿಕ್ಷೇಪಣ ಸಂಸ್ಕೃತೋ ದಧಿಪಯಃ ಪ್ರೇಕೋಳ ಪರ್ಯಂಕಿಕಾ. ಪ್ರೇಕೋಳ ದೊಡ್ಡ ದೊಡ್ಡ ಅಲೆಗಳಂತೆ. ಇವತ್ತು ಇನ್ನೂ ಕೂಡ ಅವತ್ತು ಕಳೆದಿದ್ದು ಕ್ಷೀರಸಾಗರದ ಅಲೆಗಳು, ಕ್ಷೀರಸಾಗರದಲ್ಲಿ ಇನ್ನೂ ಅಷ್ಟಷ್ಟು ಎತ್ತರಕ್ಕೆ ಅಲೆಗಳು ಇನ್ನೂ ಇದೆಯಂತೆ, ಹಾಗೇ ಇದೆಯಂತೆ. ಯಾಕಂದರೆ ಅಲ್ಲಿ ಹಾಗೆ ಕೂರ್ಮ ಅಲ್ಲೇ ಇದ್ದಾನೆ. ಅವನ ಮೇಲೇ ಸುದರ್ಶನ ಚಕ್ರ ಇಟ್ಕೊಂಡು ಮಂದಾರ ಪರ್ವತವನ್ನು ಕಡಿದಿದ್ದು. ಒಂದು ಕಡೆ ದೇವತೆಗಳು 33 ಕೋಟಿ, ಇನ್ನೊಂದು ಕಡೆ 66 ಕೋಟಿ ರಾಕ್ಷಸರು ಹಿಡ್ಕೊಂಡ್ರು ಅಂತಾರೆ. ಕಡಿದಿದ್ದು ಮಾತ್ರ ಎಲ್ಲ ಭಗವಂತನೇ. ಅವನೇ ಕೂರ್ಮನಾಗಿದ್ದ. ಅವನೇ ಮಂದಾರ ಪರ್ವ ಅಳ್ಳಾಡಿದಾಗ ಮೇಲೆ ಅಜಿತ್ ಅವತಾರ ಮಾಡಿ ಕೈಯಿಂದ ಸಹಸ್ರ ಹಸ್ತ ಕೈ, ಆ ಕೈಯಿಂದ ಮೇಲ್ಗಡೆ ಇಟ್ಕೊಂಡ ಮಂದಾರ ಪರ್ವತವನ್ನು ತಾನೇ ನಿಂತು ತಾನೇ ಕಡೆಯಿಂದ ತಿರುಮಗೆ ಆಳ್ವಾರ್ ಹೇಳ್ತಾರೆ, ಅವನೇ ನಿಂತ್ಕೊಂಡು ಕುದ್ದ ಕಡದಂತೆ ಅವನು. ಯಾಕಂದರೆ ಆ ಕಡೆ ಎಳೆದ್ರೆ ಈ ಕಡೆ ಬಿದ್ದೋಗ್ತಾ ಇದ್ರು. ಅವರನ್ನೆಲ್ಲ ತಾಗಿ ಕಡೆಯಿಂದ ಅಂತ. ಇಲ್ಲಿ 1ನೇ ಪಾಶುರದಲ್ಲಿ ನಾರಾಯಣನೇ ನಮಕ್ಕೆ ಪರತರುವಾನ್ ಅಂತ ಹೇಳಿದ್ನು. ಮತ್ತು 2ನೇ ಪಾಶುರದಲ್ಲಿ ನಮಗೆ ವೈಯತ್ತು ವಾಯುವಿನಲ್ಲಿ ಪರಮನಡಿ ಪಾಡಿ ಏನು ಮಾಡಬೇಕು ಅಂತ ಹೇಳ್ಕೊಟ್ರು. ಮೊದಲ 5 ಪಾಶುರದಲ್ಲಿ ಪರ ವಿಭವ ವ್ಯೂಹ ಅರ್ಚ ಅಂತರ್ಯಾಮಿ ಅಂತ ಪಡಿಪಡಿಯಾಗಿ ದೇವರು ಅಂದರೆ ಯಾರು, ನಾವು ಯಾರನ್ನು ನಮಸ್ಕಾರ ಮಾಡಬೇಕು ಅಂತ ತೋರಿಸ್ಕೊಟ್ಲು. ಅದನ್ನು ತ್ರಿವಿಕ್ರಮ ಅವತಾರದಲ್ಲಿ ಎಲ್ಲವೂ ಭಗವಂತನಿಗೆ ಸೇರಿದ್ದು ಅಂತ ನಮಗೆ ತೋರಿಸ್ಕೊಟ್ಲು. ಆಮೇಲೆ ಆಳಿಮಳೆ ಕಣ್ಣನಲ್ಲಿ ಅಲ್ಲಿ ಹೇಳಿದ್ರು, ವರ್ಷ ಅಂತ ಒಂದು ಭಗವಂತ ಮಾಡಿದ್ರೆ ಎಲ್ಲರಿಗೂ ಸಮಾನವಾಗಿ ಕೊಡ್ತಾನೆ ಅನ್ನೋದು ಹೇಳಿದ್ರು. ಮಾಯನೆ ಅಂತ ಭಾಷಣದಲ್ಲಿ ನಮಗೆ ಭಗವಂತನ ಆಶ್ಚರ್ಯ ಚೇಷ್ಟಿತಗಳು, ಅಘಟಿತ ಘಟನಾ ಸಾಮರ್ಥ್ಯವನ್ನೆಲ್ಲ ಪರಿಚಯ ಮಾಡಿಕೊಟ್ಲು. ಮತ್ತು ಇಲ್ಲಿ ಇದರಲ್ಲಿ 6ನೇ ಭಾಷಣದಲ್ಲಿ ಪೂತನಿ ಶಕ್ತಾಸುರ ಭಂಜನವನ್ನೆಲ್ಲ ತೋರಿಸಿ ಸಾಧಾರಣವಾದ ಒಂದು ಸಣ್ಣ ಮಗು ಕೂಡ ಇವೆಲ್ಲ ಮಾಡೋಕ್ಕಾಗತ್ತೆ ಅಂತ ನಮಗೆ ತೋರಿಸ್ಕೊಟ್ಲು. ಕೇಶವನೈ ಪಾಡವು ನೀ ಕೇಟೆ ಕಿಡತ್ತೀಯೋ ಅಂತ 7ನೇ ಭಾಷಣದಲ್ಲಿ ನಮಗೆಲ್ಲ ಬೈತಾಳೆ. ಎಲ್ಲರೂ ಇಷ್ಟೆಲ್ಲ ಹಾಡ್ತಾಯಿದ್ರು, ನೀವು ಸುಮ್ಮನೆ ಈ ರೀತಿ ನಿರ್ಲಿಪ್ತವಾಗಿದ್ದೀರಲ್ಲ, ಭಗವಂತನ ಹೆಸರು ಕೇಳಿಕೊಂಡು ಹಾಗೇನೆ ಮಲ್ಕೊಂಡಿದ್ದೀರಲ್ಲ ಅಂತ ಬೈತಾಳೆ. ಆಮೇಲೆ ಮುಷ್ಟಿಗೆ ಚಾಣೂರ ಆ ವೃತ್ತಾಂತವನ್ನು ಕೂಡ ಮಾವಾಯ್ ಪಿಳಂದಾನೆ ಅಂತ ಹೇಳಿ ನಾನಾ ಥರ ರಾಕ್ಷಸರು ಬಂದರೆ ಕೂಡ
ಎಲ್ಲರನ್ನೂ ನಿರಸನ ಮಾಡೋ ಶಕ್ತಿ ನಮ್ಮ ಭಗವಂತನಿಗಿದೆ ಅಂತ ತೋರಿಸ್ಕೊಟ್ಲು. ಆಮೇಲೆ ಮಾಧವ ವೈಕುಂಠನೆನ್ನೆ ಬೇರೆ ಬೇರೆ ಹೆಸರಲ್ಲಿ ಭಗವಂತ ಇದ್ದಾನೆ, ಎಲ್ಲರೂ ಅವನೇ ಅನ್ನೋದನ್ನು ತೋರಿಸ್ಕೊಟ್ಲು ನಮಗೆ. ಆಮೇಲೆ ಅದೇ ಥರ ಇದರಲ್ಲಿ ಇದು ಅವನ ವರ್ಣವನ್ನು ವರ್ಣಿಸ್ತಾಳೆ ಇದರಲ್ಲಿ. ಹೇಗೆ ಅಂದರೆ ಮುಗಿಲ್ ವಣ್ಣನ್ ಪೇರ್ಪಾಡಿ ಅಂತ ಹೇಳಿ ಅವನ ವರ್ಣನನ್ನು ವರ್ಣಿಸ್ತಾಳೆ. ರಾವಣ ಸಂಹಾರವನ್ನು ಹೇಳಿ ರಾಮಾವತಾರವನ್ನು ನಮಗೆ ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೆ ಚೆತ್ತ. ಆಮೇಲೆ 13ನೇ ಪಾಶುರದಲ್ಲಿ ಬಕಾಸುರ ವಧೆಯನ್ನು ತೋರಿಸ್ಕೊಡ್ತಾಳೆ. 14 ಎಷ್ಟು ನೋಡಿ, ಭಾಗವತ ಕಂಪ್ಲೀಟ್ ಅವಳ ತಿರುಪಾವೈನಲ್ಲಿ ನಮಗೆ ಬರುತ್ತೆ ಆ ವೃತ್ತಾಂತಗಳೆಲ್ಲ. 14ನೇ ಪಾಶುರದಲ್ಲಿ ಪಂಗಯ್ಯ ಕಣ್ಣಾನೆ ಅಂತ ಹೇಳಿಬಿಟ್ಟು ಈ ಅವಳ ಕಣ್ಣಿನ ಪರಿಚಯ, ಭಗವಂತನ ಕಣ್ಣಿನ ಪರಿಚಯ, ಅದರಲ್ಲಿ ಎಷ್ಟು ಕೃಪೆ ಇದೆ ನಮಗೆ ಅದನ್ನು ತೋರಿಸ್ಕೊಡ್ತಾಳೆ. 16ನೇ ಇದರಲ್ಲಿ ನಂದಗೋಪನ ಮನೆಗೆ ಹೋಗಬೇಕು, ದೊಡ್ಡವರನ್ನು ಹೇಗೆ ಆಶ್ರಯ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾಳೆ. 17ನೇ ಪಾಶುರದಲ್ಲಿ ತ್ರಿವಿಕ್ರಮ, ಬಲರಾಮ ಇವರೆಲ್ಲರೂ ಅವರ ಅವತಾರಗಳಲ್ಲಿ ಏನೇನು ಮಾಡಿದ್ರು, ಅಂಬರವನ್ನು ಹೇಗೆ ಅಳ್ಕೊಂಡ ಅದನ್ನೆಲ್ಲ ನಮ್ಗೆ ತೋರಿಸ್ಕೊಟ್ಲು. ಆಮೇಲೆ 18ನೇ ಪಾಶುರದಲ್ಲಿ ನಪ್ಪಿನೈ, ಮುಖ್ಯವಾದ ಘಟಕ ಸ್ಥಿತಿಯಾದ ನಪ್ಪಿನೈ ಪರಿಚಯ ಮಾಡಿಕೊಟ್ಲು. 19ನೇ ಪಾಶುರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಿನ್ನ ಮಲರಡಿ, ಅವನ ಪಾದ ಪದ್ಮಗಳನ್ನು ನಮ್ಗೆ ಕೊಡಬೇಕು ಅಂತ ಕೇಳ್ಕೊಂಡ್ಲು. ಆವಾಗ ಮಲರ್ ಮಾರ್ಗ ಅದು ಒಂದೇ ಅಲ್ಲ, ಲಕ್ಷ್ಮಿಯನ್ನು ಎದೆಯಲ್ಲಿ ಇಟ್ಕೊಂಡವಳು ಅಂತಲೂ ಹೇಳಿದ್ಲು. ಆಮೇಲೆ 20ನೇ ಪಾಶದಲ್ಲಿ ದೇವಾದಿದೇವನೇ ಚಂದ್ರನಾಂ ಸೇವಿತ್ತಾನ್ ಹೇಳಿದ್ಲು. ಯಾಕಂದರೆ ಯಾರನ್ನೋ ಹೋಗಿ ನಮಸ್ಕಾರ ಮಾಡಿ ಅಂತ ಅವಳು ಹೇಳ್ತಾ ಇಲ್ಲ, ನಮ್ಮನ್ನು ಹೋಗಿ ದೇವಾದಿದೇವನನ್ನು ನಮಸ್ಕಾರ ಮಾಡಿ ಅಂತ ಹೇಳಿದ್ರು 20ನೇ ಪಾಶದಲ್ಲಿ. ಆಮೇಲೆ 21ನೇ ಪಾಶದಲ್ಲಿ ಬೃಹತ್ತಾಗಿ ಲೋಕದಲ್ಲಿರೋರಿಗೆಲ್ಲ ಪ್ರೀತಿ ಮಾಡುವಂಥ ಒಂದು ವಸ್ತು, 33 ಅಮರಕ್ಕೆ ನೀನು ಮಾಡೋದಿಲ್ಲ, ನಮ್ಮನ್ನು ನೀನು ಪ್ರೇಮಿಸಲೇಬೇಕು ಅಂತ ಭಗವಂತನಿಗೆ ಕಟ್ಟುಪಾಡು ಮಾಡ್ತಾಳೆ. ಅದೇನೆ ಅವಳು ಹೊರಪಡ್ತಿರೋದಂತ ಹೇಳ್ತಾರೆ ತಮಿಳಲ್ಲಿ, ಬಲವಂತ ಮಾಡೋದು, ಆಗ್ರಹ ಪಡಿಸೋದು, ಅದನ್ನು ಅಲ್ಲಿ ತೋರಿಸ್ಕೊಟ್ಲು. ಆಮೇಲೆ ಕಟಾಕ್ಷದ ಮಹಿಮೆಯನ್ನು ಅಂಗಣ್ಮಾನೆ ಆಲತ್ತ ಅರ್ಶನದಲ್ಲಿ ತೋರಿಸ್ಕೊಟ್ಲು. ಆಮೇಲೆ ನರಸಿಂಹ ಅವತಾರದ ವೈಭವವನ್ನು ಮಾರಿಮಲೆ ಮೊಳಿಜಿನಲ್ಲಿ ನಮಗೆ ಆ ಪದ್ಯದಲ್ಲಿ ಹೇಳ್ಕೊಟ್ಲು. 24ನೇ ಹಾಡಲ್ಲಿ ರಾಮ ತ್ರಿವಿಕ್ರಮ ವೈಭವ ಅಂಡ್ರಿ ಉಲಹ ಎಳಂದ ಅಂತ ಹೇಳಿ ಇದೇ ಥರ ಕೊತ್ತಾಮರೆ ಅಡಿ ಹೇಳಿದ್ರೆ ಅಲ್ಲೂ ಅಡಿಯಿಂದನೇ ಹಾಡಿದ್ದವಳು. ಆಮೇಲೆ ಜನನ ವೈಭವವನ್ನು ಒರುತಿ ಮಹಾನಾಯ ಪಿರಂದೆ ಅಂತ ಹೇಳಿ 25ನೇ ಪಾಶುರದಲ್ಲಿ ಹೇಳ್ಕೊಟ್ಲು. ಮತ್ತು ಅವನ ಸೌಂದರ್ಯವನ್ನು ವರ್ಣಿಸ್ತಾಳೆ. ಮಾಲೆ ಮಣಿವಣ್ಣ ಮಾರಡಿ ನೀರಾಡುವ ಅದರಲ್ಲಿ ಹೇಳ್ಕೊಟ್ಲು. ಮತ್ತು ಇಲ್ಲಿ ಕೂಡಾರೈವೆಲ್ಲಮ್ ಅಂದರೆ ಅಪರಿಚಿತರನ್ನು, ಆಗದೇ ಇರೋರನ್ನು ಕೂಡ ಸ್ನೇಹ ಮಾಡ್ಕೊಳ್ತಾನೆ ಭಗವಂತ ಅಂತ ಹೇಳಿ ಅದನ್ನು ಯಾರ ಇಂಟ್ರಡಕ್ಷನು ಬೇಕಿಲ್ಲ, ಯಾರ ರೆಕಮೆಂಡೇಷನು ಬೇಕಿಲ್ಲ ಭಗವಂತನ ಹತ್ರ ಹೋಗೋಕ್ಕೆ. ಅವನು ಅಕಸ್ಮಾತ್ ಶತ್ರುವಾಗಿದ್ದರೆ ಕೂಡ ಅವನನ್ನು ಕೂಡ ಅವನು ಒಲಿಸ್ಕೊಳ್ತಾನೆ ಅಂತ ಅದರಲ್ಲಿ ಹೇಳಿದ್ರು. ಪರಮಾತ್ಮ ಮತ್ತು ಜೀವಾತ್ಮನ ಸಂಬಂಧವನ್ನು 28ನೇ ಪಾಶುರದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು. ನವವಿಧ ಭಕ್ತಿಯನ್ನು ಅಲ್ಲಿ ತೋರಿಸ್ಕೊಟ್ಲು ಕೂಡಾರೆ ವೆಲ್ಲುಮಲ್ಲಿ. ಆಮೇಲೆ ಕರವ ಹಿಡ್ಪಿಂಚಂದ್ರ ಹೋಗುವಾಗ ಆ ಕಿಂಚನ್ಯ, ನಾವು ಪ್ರಾಣಿಗಳ ಥರ ಇದ್ದರೆ ಕೂಡ ಭಗವಂತ ನಮ್ಮನ್ನು ನೋಡ್ಕೊಳ್ತಾನೆ ಅಂತ ಅಲ್ಲಿ ನಮಗೆ ಧೈರ್ಯ ಬರೋ ಥರ ಒಂದು ಮಾತನ್ನು ಹೇಳ್ಕೊಟ್ಲು. 29ನೇ ಪಾಶುರದಲ್ಲಿ ಗೋವಿಂದ ನಾಮ ಅದರ ಮಹಿಮೆಯನ್ನೆಲ್ಲ ಹೇಳ್ಕೊಟ್ಲು. 28, 27, 28, 29 3 ಹಾಡಲ್ಲಿ ಗೋವಿಂದ ನಾಮವನ್ನು ಕಂಟಿನ್ಯೂಸ್ ಆಗಿ ಹೇಳಿ ಸಂಕಲ್ಪ ಮಾಡಿಕೊಂಡು ನಮ್ಮನ್ನು ಎಲ್ಲ ಜೀವಾತ್ಮವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಟ್ಲು. 29ನೇ ಪಾಶುರದಲ್ಲಿ ಚಿತ್ತಂ ಶಿರುಹಾಲೆ ಒಂದು ನೈಸೈವಿತ್ತು ಅಂತ ಮಾಧವ ಕೇಶವ ಅಂತ ಹೇಳಿ ಕ್ಷೀರಾಬ್ದಿಯನ್ನು ಕಳೆದ ಒಂದು ಪಾಶುರವನ್ನು ಹೇಳಿ ಫಲಶ್ರುತಿಯನ್ನು ಹೇಳಿ ಮುಗಿಸಿದ್ಲು. ಇಷ್ಟು ಹೇಳಿ ಈ ತಿರುಪಾವೈ ದೊಡ್ಡ ಯಜ್ಞವನ್ನು ಪಾಶಗಳನ್ನು ಹೇಳಿದ್ದು ಮುಗೀತು. ಇನ್ನೇನಾದರೂ ವಿಶೇಷ ಅರ್ಥಗಳಿದ್ದರೆ ಅವತ್ತು ನಾಳೆ ದಿವಸ ನೋಡ್ಕೊಳ್ಳೋಣ ಅದನ್ನು. ಮಗ್ಗ ಕಡಲ್ ಕಡೆಯಿಂದ ಮಾಧವನೈ ಕೇಶವನೈ ತಿಂಗಳ ತಿರುಮಹತ್ವ ಚೆಯ್ಯೆಯ சென்னிரஞ்சி அங்கப்பறை கொண்டாற்றை அணிபுருவை பைட்டமலர் தண்டறியல் பட்டபிரான் கோதை சொன்ன சங்கர் தமிழ் மாலை 30 தப்பாமே இங்கில் பரிசுரைப்பார் 2 மால்வரை தோள் செங்கண் திருமுகத்து செல்வத் திருமாலார் எங்கும் திருவருள் பெற்று இன்புருவர் என்பாவாய். ஆண்டாள் திருவடிகளே சரணம், எம்பெருமானார் திருவடிகளே ಶರಣಂ, ದೇಶಿಕರ್ ತಿರುವಡಿಗಳೇ ಶರಣಂ. ಇಲ್ಲಿರುವ ಆತ್ಮಬಂಧುಗಳಿಗೆಲ್ಲ ತಿರುವಡಿಗಳೇ ಶರಣಂ. ನಾನು ಎಲ್ಲರಿಗೂ ನಮಸ್ಕಾರ ತಿಳಿಸ್ಕೊಳ್ತೀನಿ. ತುಂಬ ಇಲ್ಲಿರೋ ಶ್ರೋತೃಗಳು ಮಾತ್ರ ತುಂಬ ಹೇಳ್ಕೊಳ್ಬೇಕು, ಅಕಸ್ಮಾತಿ ಅಂತ ತಿಳ್ಕೊಳ್ಬೇಡಿ.
ನಿಶ್ಶಬ್ದವಾಗಿ ಎಷ್ಟು ಚೆನ್ನಾಗಿ 30 ದಿವಸನೂ ಇಲ್ಲಿ ಕೇಳ್ತೀರಾ ಅಂದರೆ ನಾನು ಬೇಕಾದಷ್ಟು ಕಡೆ ಉಪನ್ಯಾಸ ಮಾಡಿದ್ದೀನಿ. ಎಲ್ಲ ಅವ್ರವ್ರ ಪಾಠಕ್ಕೆ ಅವ್ರವ್ರು ಮಾತಾಡ್ತಿರ್ತಾರೆ, ಎದ್ದೋಗ್ತಿರ್ತಾರೆ, ಆ ಥರ ಎಲ್ಲ ಮಾಡ್ತಿರ್ತಾರೆ. ಇಲ್ಲಿ ನನಗೊಂದು ತುಂಬ ಖುಷಿ ಕೊಡುವಂಥ ಸುದ್ದಿ ಅಂದರೆ ಎಲ್ಲರೂ ಅಷ್ಟು ಚೆನ್ನಾಗಿ ಲಾಲಿಸಿ ಕೇಳ್ತೀರಾ. ಅದು ನನ್ನ ಈ ತೊದಲು ನುಡಿನಲ್ಲಿ ಏನಾದರೂ ತಪ್ಪಿದರೆ ಅದೆಲ್ಲ ನನಗೆ ಸೇರಿದ್ದು, ಏನಾದರೂ ಒಳ್ಳೆಯ ವಿಷಯ ಇದ್ದರೆ ಇದೆಲ್ಲ ಆಂಡಾಳು ಕೃಪೆಯಿಂದ ನಿಮಗೆ ಬಂದು ಸೇರಿದೆ. ನಿಮಗೆಲ್ಲರಿಗೂ ಆಂಡಾಳು ಶ್ರೀನಿವಾಸರು ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಾಳೆ ಭೇಟಿಯಾಗೋಣ 4:15 ಅಷ್ಟೊತ್ತಿಗೆ. ನೀವೆಲ್ಲ ಬಂದರೆ ಆ ಗೋದಾ ಕಲ್ಯಾಣದ ವಿಚಾರನೂ ಎಲ್ಲ ಹೇಳಿಬಿಟ್ಟು ಆಮೇಲೆ ಒಂದು 1 ಅವರಲ್ಲಿ ಇದು ಮಾಡ್ಕೊಳ್ಳೋಣ, ಕಲ್ಯಾಣೋತ್ಸವಕ್ಕೆ ಇದು ಮಾಡ್ಕೊಳ್ಳೋಣ. ಮತ್ತೆ ನಿಮಗೆಲ್ಲರಿಗೂ ಶ್ರೀನಿವಾಸ ದೇವಸ್ಥಾನದ ಟ್ರಸ್ಟಿಗಳಿಗೂ ಮತ್ತು ಹೆಬ್ಬಾರ್ ಸಭಾ ಅವ್ರಿಗೂ ಮತ್ತು ಶ್ರೋತೃಗಳಿಲ್ಲದೆ ಹೋದರೆ ಏನೂ ಆಗೋದಿಲ್ಲ ತಿಳ್ಕೊಳ್ಳಿ. ಬರೀ ನಾನು ಮಾತ್ರ ಹೇಳ್ತಾ ಇದ್ದರೆ ಅರಣ್ಯ ರೋದನ ಆಗ್ಬಿಡುತ್ತೆ. ಕೇಳುಗರಿದ್ದರೆ ಕುರುಪೇ ಬೇರೆ. ಎಲ್ಲ ಆನ್ಲೈನ್ ಕೇಳ್ತೀವಿ, ಎಲ್ಲ ಕೇಳ್ತಾ ಇದ್ದಾರೆ ಆನ್ಲೈನಲ್ಲಿ. ಒಬ್ಬರು ಯಾರೋ ಎಲ್ಲ ಸುಮ್ಮನೆ ಯಾರೋ ಒಬ್ಬರು ಹಿಂಗಂತಾರೆ, ಇನ್ನೊಬ್ರು ನಮಸ್ಕಾರ ಕಷ್ಟಪಟ್ಟು ಹಿಂಗಂತಾರೆ. ಅದು ಇಲ್ಲ, ಚೆನ್ನಾಗಿ ಒಬ್ಬರು ಇಬ್ಬರು 30 ದಿವಸಕ್ಕೆ ಯಾರಾದರೂ ಒಬ್ಬರು ಕಾಮೆಂಟ್ ಮಾಡಿರ್ಬೋದು. ಯಾಕೆಂದರೆ ವ್ಯವಧಾನ ಇಲ್ಲ. ಆನ್ಲೈನಲ್ಲಿ ಕೇಳಬೇಕಾದ್ರೆ ಟ್ರಾನ್ಸಾಕ್ಷನ್ ಇದೆಯಲ್ಲ, ನಾಲೆಜ್ ಟ್ರಾನ್ಸ್ಫರ್, ಆ ಕಣ್ಣಲ್ಲೇ ಎಷ್ಟೊಂದು ವಿಷಯ ಹೇಳ್ಬೋದು, ಬಾಡಿ ಲ್ಯಾಂಗ್ವೇಜಲ್ಲಿ ಎಷ್ಟೊಂದು ವಿಷಯ ಎಕ್ಸ್ಪ್ರೆಸ್ ಮಾಡ್ಬೋದು. ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾರೆ. ದಯವಿಟ್ಟು ಎಲ್ಲೆಲ್ಲಿ ಕಾಲಕ್ಷೇಪ ಆಗುತ್ತೋ, ಒಳ್ಳೆ ವಿಷಯ ಆಗುತ್ತೋ, ನಿಮಗೆ ಪುರ್ಸತ್ತಾದಾಗೆಲ್ಲ ಹೋಗಿ ಕೇಳಿ. ಯಾಕೆ ನಮಗೋಸ್ಕರ ಯಾರೋ ದೊಡ್ಡವರು ಒಂದು ಬಂದು ಕಲಿತು ತಿಳಿದಿರೋ ವಿಷಯ ಹೇಳ್ತಾರೆ ಅಂದರೆ ಕೇಳಿಸ್ಕೊಳ್ಬೇಕು. ಅದರಿಂದ ಎಷ್ಟೋ ಪ್ರಯೋಜನ ಇದೆ ನಮಗೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ಕೊಳ್ತೀನಿ. ಹೆಚ್ಚಿಗೆ ಸಮಯ ತೊಗೊಂಡಿದ್ದೀನಿ ಇವತ್ತು, ಕ್ಷಮೆ ಇರಲಿ. ಶತಮಕಮಣಿ ನೀಲ ಚಾರು ಕಲ್ಹಾರ ಹಸ್ತ ಸ್ತನಭರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕ ವಿನೀತಾಭಿ ಸ್ರಗ್ಗಿರ ಕೃಷ್ಣನಾಥ ವಿಲಸದು ಹೃದಯ ಗೋದ ವಿಷ್ಣು ಚಿತ್ತಾತ್ಮಜಾನಃ வேயர் புகழ் வில்லி பொத்தோராடி பூரம் மேல்மேலுண்ணிய விளக்க விஷ்ணு சித்தன் தூய திருமகளாய் வந்து அரங்கனார்க்கு துழாள் மாலே முடிசூடி கொடுத்தமாகே நேயவுடன் திருப்பாவை பாட்டாரைந்தும் தையருதைகள் பாவே ஆய புகழ் நூறுடன் 43 அன்புடனே அடியேனுக்கு அருள் செய்தியே திருவாடி பூரத்து செலுத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்போதூர் மாமுனிக்கு பின்னாளாள் வாழியே பொருளோத்து 43 உரைத்தாள் வாழியே உயரங்கற்கே கண்ணி உகந்தளித்தாள் வாழியே வருவாரும் திருமல்லி வடநாடு வாழியே வண்புதுவை நகர் கோதை மலர் பதங்கள் வாழியே ஆண்டாள் திருவடிகளே சரணம் எம்பெருமானார் திருவடிகளே ಶರಣಂ ದೇಶಿಕರ್ ತಿರುವಡಿಗಳೇ ಶರಣಂ. ಒಂದು ಸ್ಮಾಲ್ ಅನೌನ್ಸ್ಮೆಂಟು, ಇಲ್ಲಿ ಎವ್ರಿ ಸ್ಯಾಟರ್ಡೇ ಸ್ತೋತ್ರ ಪಾಠ ಹೇಳ್ಕೊಡ್ತೀನಿ ನಾನೇನೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಲ್ಲರೂ ಬರ್ಬೋದು. 6 to 7 ಇರುತ್ತೆ ಎವ್ರಿ ಡೇ. ಭಗವದ್ಗೀತೆ ಮತ್ತು ಕೆಲವು ಸ್ತೋತ್ರಗಳು ಹೇಳ್ಕೊಡ್ತೀನಿ. ಮತ್ತು ಲಾಸ್ಟ್ ಟೈಮು ಎಲ್ಲರೂ ಹೇಳಿದ್ರು ಹೆಸರು ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತೊಗೊಂಡು, ಈ ಶಿಲ್ಪಾ ಅಂತ ಒಬ್ಬ ಹುಡುಗಿ ಇದ್ದಾಳೆ, ಇವಳಿಗೆ ಹೆಸರು ಕೊಟ್ಬಿಟ್ಟು ಫೋನ್ ನಂಬರ್ ಕೊಡಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ. ಅವಳು ಎಷ್ಟು ಕೆಲಸಕ್ಕೆ ಹೋಗ್ತಾ ಇದ್ರೆ ಕೂಡ ಬಂದು ಪಾಪ ಆ ಮಗು ಕಲ್ತ್ಕೊಳ್ಳುತ್ತೆ. ಅವಳ ಹತ್ರ ಹೆಸರು ಕೊಡಿ, ಯಾರಿಗೆ ಬೇಕು ಕಲ್ತ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಫೋನ್ ನಂಬರು ನಾನೊಂದು ಗ್ರೂಪ್ ಮಾಡಿದ್ದೀನಿ, ಅದರಲ್ಲಿ ನಿಮಗೆ ತಿಳಿಸ್ತೀನಿ. 1 ಅವರ್ ವಾರಕ್ಕೆ ಒಂದ್ಸತಿ 1 ಅವರ್ ನೀವು ಬಂದರೆ ಸ್ತೋತ್ರ ಪಾಠಗಳೆಲ್ಲ, ಅದು ದೇಶಿಕ ಸ್ತೋತ್ರಗಳೆಲ್ಲ ಮಂತ್ರಗಳೆಲ್ಲ ಅಡಗಿದೆ ಅದರಲ್ಲೆಲ್ಲ. ನಿಮಗೆಲ್ಲ ತುಂಬ ಬೆನಿಫಿಟ್ ಸಿಗುತ್ತೆ. ಹಾಗೆ ಹೇಳಬಾರ್ದು, ಬೆನಿಫಿಟ್ಗೋಸ್ಕರ ನಾವು ಸ್ತೋತ್ರ ಹೇಳ್ತೀವಿ ಅಂತೆಲ್ಲ, ಆದರೆ ಅದರಲ್ಲಿದೆ ಅಷ್ಟು ಒಳ್ಳೊಳ್ಳೆ ವಿಷಯ ಇದೆ. ಇದು ನಾವು ಕೈ ಜಾರು ಬಿಡಬಾರ್ದು. ನಿಮ್ಮ ನೆಕ್ಸ್ಟ್ ಪೀಳಿಗೆಗೆ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ನೀವು ಹೇಳ್ಕೊಡ್ಬೋದು. ಧನ್ಯವಾದ.